नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः जन्माद्यस्य यतोऽन्वयादितरतस्यार्थेष्वभिज्ञस्वराट् तेने ब्रह्महृदाय आदिकवये मुह्यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ಅಧಿಕ ಮಾಸದ ಪರ್ವಕಾಲದಲ್ಲಿ ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ಉಪದೇಶ ಮಾಡಿದ ಪರಮಾತ್ಮನ ಪಾದದಿಂದ ಉದ್ಭವಿಸಿದ ಗಂಗಾ ನದಿಯ ಸನ್ನಿಧಾನ ಶುಕಸ್ಥಳಕ್ಕೆ ಇವತ್ತು ನಾವೆಲ್ಲರೂ ಬಂದಿದ್ದೇವೆ. 3 ವರ್ಷಕ್ಕೆ ಒಂದು ಬಾರಿ ಬರೋದು ಅಧಿಕ ಮಾಸ. ಅಧಿಕ ಮಾಸ ಇದಕ್ಕೆ ಇನ್ನೊಂದು ಹೆಸರು ಮಲಮಾಸ ಅಂತ. ಅಧಿಕ ಮಾಸದಲ್ಲಿ ಏನೇನು ಮಾಡಬೇಕು? ಒಂದು ತಿಂಗಳು ಅಧಿಕ ಮಾಸದಲ್ಲಿ ದಾನ, ತೀರ್ಥಯಾತ್ರೆ, ಸ್ನಾನ, ಪ್ರದಕ್ಷಿಣೆ, ನಮಸ್ಕಾರ. ವೇದವ್ಯಾಸ ದೇವರು ನಾರದ ಪುರಾಣದಲ್ಲಿ ಅಧಿಕ ಮಾಸದ ಬಗ್ಗೆ ಹೇಳುತ್ತಾರೆ. ಸಾಧ್ಯವಾದರೆ ಅಧಿಕ ಮಾಸ ಒಂದು ತಿಂಗಳು ಸಂಪೂರ್ಣ ಉಪವಾಸ ಮಾಡಿ, ಇಲ್ಲ ಇಡೀ ದಿನ ಭಾಗವತ ಶ್ರವಣ ಮಾಡಿ ಒಪ್ಪತ್ತು ಊಟ ಮಾಡಿ, ಇಲ್ಲ ಒಂದು ದಿನ ಆದ್ರೂ ಉಪವಾಸ ಮಾಡಿ. ನೋಡಿ, ಅಧಿಕ ಮಾಸದಲ್ಲಿ ಉಪವಾಸಕ್ಕೆ, ಭಾಗವತ ಶ್ರವಣಕ್ಕೆ ತುಂಬಾ ಪ್ರಾಶಸ್ತ್ಯ ಇದೆ. ನಾವು ಸಂಪಾದನೆ ಮಾಡಬೇಕಾದ ಸಂಪತ್ತು ಎರಡಿದೆ. ಒಂದು ಇಲ್ಲಿ ಬಿಟ್ಟು ಹೋಗೋದು, ಇನ್ನೊಂದು ಜೊತೆ ಕರ್ಕೊಂಡು ಹೋಗೋದು. ಆದ್ರೆ ಏನಾಗಿದೆ ಸಮಸ್ಯೆ ಅಂದ್ರೆ 80 ವರ್ಷ ಆದರೂ ಜೊತೆಗೆ ಬರೋ ಸಂಪತ್ತು ಯಾವುದಂತೆ ಗೊತ್ತಾಗಿಲ್ಲ. ಇನ್ನು ಅದು ಗೊತ್ತಾದ ಮೇಲೆ ಸಂಪಾದನೆ ಮಾಡಬೇಕಲ್ಲ. ಇಲ್ಲಿವರೆಗೂ ಬಿಟ್ಟು ಹೋಗುವ ಸಂಪತ್ತಿಗಾಗಿ ಪ್ರಯತ್ನ ನಡೆದಿದೆ ಹೊರತು ಜೊತೆಗೆ ಬರುವ ಸಂಪತ್ತಿಗಾಗಿ ಪ್ರಯತ್ನನೂ ಮಾಡ್ತಿಲ್ಲ, ಗೊತ್ತೇ ಇಲ್ಲ. ಜೊತೆಗೆ ಬರುವ ಸಂಪತ್ತು ಅದು ಭಗವಂತನ ಚಿಂತನ, ನಿತ್ಯದಲ್ಲಿ ಮಾಡುವ ಪುರಾಣ ಶ್ರವಣ. ವಿಶೇಷವಾಗಿ ಅಧಿಕ ಮಾಸದಲ್ಲಿ ಏನೇನು ಮಾಡಬೇಕು, ಅದರಲ್ಲಿಯೂ ಅಧಿಕ ಮಾಸದಲ್ಲಿ ನಿಮ್ಮ ಸೌಭಾಗ್ಯ ನಿನ್ನೆಯ ಏಕಾದಶಿ ಉಪವಾಸ ಪ್ರಯಾಣದಲ್ಲಾಯ್ತು. ಅಕಸ್ಮಾತ್ತಾಗಿ ಬದರಿಯಲ್ಲಿ ಏಕಾದಶಿ ಮಾಡಿದ್ರು ಬದರಿಯಲ್ಲಿ ಮಾತ್ರ ಮಾಡ್ದಂಗಾಗ್ತಿತ್ತು. ಹರಿದ್ವಾರದಲ್ಲಿ ಏಕಾದಶಿ ಆಗಿದ್ರೆ ಹರಿದ್ವಾರದಲ್ಲಿ, ಅದು ಎಲ್ಲ ಕಡೆ ಏಕಾದಶಿ ಆಯ್ತು. ಬದರಿ ಹಿಡ್ಕೊಂಡು ಹರಿದ್ವಾರ ಬರೋವರೆಗೆ 6 ಪ್ರಯಾಗದಲ್ಲಿ ಏಕಾದಶಿ ನಮ್ದು. ಪ್ರಯಾಣ ಬಂದಿವಲ್ಲ, ನಂದಪ್ರಯಾಗ, ಕೇಶವಪ್ರಯಾಗ, ವಿಷ್ಣುಪ್ರಯಾಗ, ದೇವಪ್ರಯಾಗ. ಒಂದರ್ಥದಲ್ಲಿ ಉಪವಾಸಕ್ಕೆ ಪ್ರಾಧಾನ್ಯತೆ. ಒಂದು ಸಣ್ಣ ಕಥೆ ಹೇಳುತ್ತೆ ನಿಮಗೆ. ವೇದವ್ಯಾಸರು ಹೇಳಿದ್ದೆ, ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ತುಂಬಾ ಬಡತನ ಇತ್ತು ಬ್ರಾಹ್ಮಣನಿಗೆ. ಭಿಕ್ಷೆ ಬೇಡಿ ಜೀವನ ಮಾಡುತ್ತಿದ್ದ ಬ್ರಾಹ್ಮಣ. ಒಂದು ದಿನ ಭಿಕ್ಷೆಗೆ ಹೋದ. ಯಾರ ಮನೆಯಲ್ಲಿ ಭಿಕ್ಷೆ ಹಾಕಲಿಲ್ಲ, ಎಲ್ಲಿಯೂ ಭಿಕ್ಷೆ ಸಿಗಲಿಲ್ಲ. ಆದ್ರೆ ಹೊಟ್ಟೆ ಕೇಳ್ತದ, ಹೊತ್ತಿಗೆ ಬೇಕಲ್ವಾ. ಕೊನೆಗೆ ಏನಾಯ್ತು, ಯಾರೂ ಭಿಕ್ಷೆ ಹಾಕದೇ ಇದ್ದಾಗ ಈ ಜನ ಎಲ್ಲ ಊಟ ಮಾಡಿದ ಅನ್ನ ತಿಪ್ಪಿಗೆ ಚೆಲ್ತಾರಲ್ಲ, ಏನಂತೀರಿ, ತಿಪ್ಪಿನಿ ಅಂತೀರಲ್ಲ, ಎಲ್ಲರೂ ಮುಸ್ರಿ ಬಿಸಾಕ್ತಾರಲ್ಲ, ಆ ಜಾಗಕ್ಕೆ ಬಂದ. ಆ ತಿಪ್ಪಿಗೆ ಬಂದು ಅಲ್ಲಿಂದ ಅನ್ನ ಆರಿಸ್ಕೊಂಡು ತಿನ್ಬೇಕು. ಬ್ರಾಹ್ಮಣ ಪ್ರತಿನಿತ್ಯ ಗೋಪಿ ಜಂಗರ ಮುದ್ರೆ ಹಚ್ಕೊಂಡು ಶಾಲಿಗ್ರಾಮ ತೀರ್ಥಗಳೋ ಬ್ರಾಹ್ಮಣ. ಪ್ರಾರಬ್ಧ ನೋಡಿ, ಅನ್ನದಾನ ಮಾಡದೇ ಇದ್ದದ್ದಕ್ಕೆ ಅನ್ನ ಸಿಗಲಿಲ್ಲ. ಇನ್ನೇನು ಆ ತಿಪ್ಪಿಗೆ ಬಂದು ಅನ್ನ ತಿನ್ನಬೇಕು. ಅದೇ ದಾರಿಯಲ್ಲಿ ಒಬ್ಬ ರಾಜ ಹೊರಟಿದ್ದ, ಶ್ರೀಮಂತ ರಾಜ. ಆ ರಾಜ ಈ ಬ್ರಾಹ್ಮಣನ ನೋಡದ. ಅಲ್ಲಯ್ಯ, ನೋಡೋದಕ್ಕೆ ಬ್ರಾಹ್ಮಣ, ಗೋಪಿಚಂದ್ರ ಮುದ್ರೆ ಹಚ್ಕೊಂಡಿದ್ದಿ, ಇದೇನ್ ಕರ್ಮ ನಿಂದು? ಯಾರೋ ಬಿಸಾಕಿದ ಎಂಜಲ್ ತಿಂತಿದ್ಯಲ್ಲ, ಏನ್ ಮಾಡ್ಲಿ, ದುರ್ದೈವ, ಅನ್ನದಾನ ಮಾಡ್ಲಿಲ್ಲ ನಾನು.
ಅನ್ನದಾನ ಮಾಡದೇ ಇದ್ದದ್ದಕ್ಕೆ ಈ ಪರಿಸ್ಥಿತಿ ಬಂದಿದೆ, ಯಾರು ನನಗೆ ಅನ್ನ ಕೊಡ್ತಿಲ್ಲ, ಭಿಕ್ಷೆ ಕೊಡ್ತಿಲ್ಲ ಅಂದಾಗ ರಾಜ ಅಂತಾನೆ, ನೋಡು ನೀ ಬ್ರಾಹ್ಮಣನಾಗಿ ಹೀಗೆ ಭಿಕ್ಷೆ ನೋಡು ನಂಗೆ ಸೇರ್ತಿಲ್ಲ, ನನ್ನ ಜೊತೆಗೆ ನಡಿ ಅಂತ ಕರ್ಕೊಂಡು ಹೋಗ್ತಾನೆ. ನಿನಗೊಂದು ಕೆಲಸ ಕೊಡ್ತೇನೆ, ಸಂಬಳ ಕೊಡ್ತೇನೆ, ಇರೋದಕ್ಕೆ ಮನೆ ಕೊಡ್ತೇನೆ, ನಾನು ಹೇಳಿದ ಕೆಲಸ ಮಾಡ್ಕೊಂಡು ಇರಬೇಕು. ಬ್ರಾಹ್ಮಣಂದ ಭಿಕ್ಷೆ ಬಿಡೋದಕ್ಕಿಂತ ಒಳ್ಳೇದಲ್ವಾ, ಏನು ಕೆಲಸ ಮಾಡೋದು? ಇವನಂತಾನೆ, ನಿನಗೇನು ಕಷ್ಟದ ಕೆಲಸ ಹೇಳಲ್ಲ. ಬ್ರಾಹ್ಮಣಂದ, ನಂದು 300 ಹಣ್ಣಿನ ಗಿಡಗಳಿವೆ, ದೊಡ್ಡ ಹಣ್ಣಿನ ತೋಟ ಇದೆ, ಎಲ್ಲ ತರಹದ ಹಣ್ಣುಗಳು. ಆ ಹಣ್ಣುಗಳೆಲ್ಲ ಆದ ಮೇಲೆ ರೈತರು ಆ ಹೊಲದ ಕೆಲಸ ಮಾಡೋರೆಲ್ಲ ತೆಗಿತಾರೆ, ಅದನ್ನ ಮಾರುತ್ತಾರೆ. ಎಷ್ಟು ದುಡ್ಡು ಬಂತು, ಎಷ್ಟು ಹಣ್ಣು ಮಾರಾಟ ಆಯಿತು, ಇದನ್ನು ಬರ್ಕೊಂಡು ಲೆಕ್ಕ ಕೊಡ್ಬೇಕು. ಆ ಕೆಲಸ ನೀನು ಮಾಡ್ಬೇಕು. ಬ್ರಾಹ್ಮಣ ಅಂದಾಗ ಲೆಕ್ಕ ಬರುತ್ತೆ ನಿನಗೆ. ನಿನಗೇನು ಹಣ್ಣು ಇಳಿಸೋದಿಲ್ಲ, ಅದನ್ನ ಬೇರೆಯವ್ರು ಮಾಡ್ತಾರೆ. ಹಣ್ಣು ತೆಗೆಯೋದು, ಮಾರೋದು, ಎಷ್ಟು ಬಂತು, ಏನಾಯ್ತು, ನನಗೆ ಲೆಕ್ಕ ಕೊಡು. ಸರಿ ಅಂತ ಕೆಲಸ ಶುರು ಮಾಡಿದ. ಮೊದಲನೇ ತಿಂಗಳು 10 ಲಕ್ಷ ರೂಪಾಯಿ ಲಾಭ ಆಯಿತು. ಯಾರಿಗೆ? ರಾಜನಿಗೆ. ಈ ಬ್ರಾಹ್ಮಣ ಅಚ್ಚುಕಟ್ಟಾಗಿ ಲೆಕ್ಕ ಒಪ್ಪಿಸಿದ, ಈ ಹಣ್ಣಿಗೆ ಇಷ್ಟು ಬಂತು ಅಂತ. ಅದನ್ನ ನೋಡಿ ಈ ಬ್ರಾಹ್ಮಣನಿಗೆ, ರಾಜನಿಗೆ ಆನಂದ ಆಯಿತು. ಎಂತ ಸಾತ್ವಿಕ ಬ್ರಾಹ್ಮಣ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾನೆ ಅಂತ. ಅವನಿಗೇನು 30,000 ಸಂಬಳ ಕೊಡಬೇಕು, 20 ಎಕ್ಸ್ಟ್ರಾ ಕೊಟ್ಟ ಸಂತೋಷದಿಂದ. ಆದರೆ ನೋಡಿ, ಮೊದಲನೇ ವರ್ಷ ನಿಯತ್ತಾಗಿ ಕೆಲಸ ಮಾಡಿದ ಬ್ರಾಹ್ಮಣನಿಗೆ 2ನೇ ವರ್ಷ ನಿಯತ್ ಕೆಟ್ಟೋಯ್ತು. ಅವನೇನಂದ, 10 ಲಕ್ಷ ಹಣ್ಣುಗಳು ಬಂದ ಮೇಲೆ ಆ 10 ಲಕ್ಷ ಇವನಿಗೆ ಕೊಟ್ಟ ಮೇಲೆ ನನಗೆ ಎಷ್ಟು ಕೊಡ್ತಾನೆ? 50. ಅದ್ರ ಮೇಲೆ 10 ಲಕ್ಷ ನಾನೇ ಇಟ್ಕೊಂಡ್ರೆ ಎಂತೆಂಥವ್ರ ತಲೆ ಕೆಡಿಸತ್ತಲ್ವಾ? ಮುಂದಿನ ವರ್ಷ ಎಲ್ಲ ಹಣ್ಣುಗಳಾಯಿತು, ದೈವಕ್ಕೆ 2 ಲಕ್ಷ ಹೆಚ್ಚಿಗೆ ಬಂತು, 12 ಲಕ್ಷ. ರಾಜನಿಗೆ ಹೇಳಲಿಲ್ಲ, ಕೇಳಲಿಲ್ಲ, ಹಣ ಎಲ್ಲ ತಗೊಂಡು ಓಡೋಗ್ಬಿಟ್ಟ. ಆ ಹಣ್ಣಿನ ತೋಟದಲ್ಲಿ ಕೆಲಸ ಮಾಡೋ ರೈತರೆಲ್ಲ ಬಂದು ಹೇಳ್ತಾರೆ, ನೀವೇ ಅವನಿಗೆ ಒಪ್ಪಿಸಿದ್ರಿ ಬ್ರಾಹ್ಮಣನಿಗೆ ಕೆಲಸ ಮಾಡು ಅಂತ, ನಾವು ಒಂದು ಕೈಯಲ್ಲಿ ಕೊಟ್ಟಿದ್ವಿ. ಅವನು ತಗೊಂಡು ಓಡೋಗ್ಬಿಟ್ಟ. ಆದರೆ ರಾಜ ಮಾತ್ರ ಕೋಪ ಮಾಡ್ಕೊಳ್ಳಿಲ್ಲ. ಅವರೆಲ್ಲ ಹೇಳಿದ್ರು, ಅವನನ್ನು ಹುಡುಕಿಸ್ತೀವಿ, ದಂಡ ಹಾಕ್ತೀವಿ. ಬೇಡ ಅಂದ. ಏನಿದ್ರು ಬ್ರಾಹ್ಮಣ, ಅವನು ಏನೇ ಮಾಡಲಿ, ನಮ್ಮಿಂದ ಆಗಿದೆ ಆಗಲಿ, ಅವನಿಗೆ ಅದು ಬಿಟ್ಬಿಡಿ, ದೇವರಿದ್ದಾನೆ ಅಂತ. ಈ ರಾಜ ಅವನು ಬ್ರಾಹ್ಮಣ ಅಂತ ಕ್ಷಮೆ ಮಾಡಿಬಿಟ್ಟ. ಇವನೇನೋ ಕ್ಷಮೆ ಮಾಡ್ದ, ಅಲ್ಲೊಬ್ಬನು ಕೂತಿದ್ದಾನಲ್ಲ ಮೇಲೆ, ನಮ್ಮ ಪುಣ್ಯ ಪಾಪಗಳಿಗೆ ಸರಿಯಾಗಿ ಕೊಡ್ತಾನು. ಕೊನೆಗೆ ಈ ಕಳ್ಳತನ ಮಾಡ್ಕೊಂಡು ಹೋದ ಬ್ರಾಹ್ಮಣ ಕೆಲವು ದಿನಗಳ ನಂತರ ಅವನಿಗೆ ಮರಣ ಬಂತು. ಯಮಲೋಕಕ್ಕೆ ಹೋಗ್ತಾನೆ. ಯಮಲೋಕದಲ್ಲಿ ಚೆನ್ನಾಗಿ ಹೊಡೆದರಂತೆ. ಪ್ರಪಂಚದೊಳಗೆ ಅತೀ ದೊಡ್ಡ ಪಾಪ ಯಾವುದು ಗೊತ್ತಾ? ಏಕಾದಶಿ ಅನ್ನ ತಿನ್ನೋದು, ಏಕಾದಶಿ ಉಪ್ಪಿಟ್ಟು ತಿನ್ನೋದು, ಇದಂತೂ ಮಹಾಪಾಪಗಳು. ಅದೆಲ್ಲದಕ್ಕಿಂತ ದೊಡ್ಡ ಪಾಪ ಅಂದ್ರೆ ವಿಶ್ವಾಸಘಾತ. ವಿಶ್ವಾಸಘಾತಕ್ಕೆ ಸಮಾನ ಪಾಪವೇ ಇನ್ನೊಂದಿಲ್ಲ. ಪ್ರಾಮಾಣಿಕವಾಗಿ ಇವನ ಮೇಲೆ ವಿಶ್ವಾಸ ಇಟ್ಟಿದ್ದ ರಾಜ. ಅವನ ವಿಶ್ವಾಸ ಮರೆಸಿ ಹಣ್ಣಿನ ಆಸೆಗಾಗಿ ಮೋಸ ಮಾಡಿದ್ದಿ ಅಂತ ಯಮದೂತರು ಹೊಡೆಯೋದು ಮಾತ್ರವಲ್ಲ, ಇವನಿಗೆ ಮುಂದಿನ ಜನ್ಮದಲ್ಲಿ ಕೋತಿಯ ಜನ್ಮ ಬಂತು. ಮಂಗ್ಯ. ಯಾರಿಗೆ? ಕಳ್ಳತನ ಮಾಡಿದ ಬ್ರಾಹ್ಮಣನಿಗೆ. ಆದರೆ ಆ ಕೋತಿಯಾಗಿ ಎಲ್ಲಿ ಬಂದ? ಇದೇ ಹಣ್ಣಿನ ತೋಟಕ್ಕೆ ಬಂದ. ಹಿಂದಿನ ಜನ್ಮದಲ್ಲಿ ಯಾವ ಹಣ್ಣಿನ ತೋಟದಲ್ಲಿ ಹಣ್ಣುಗಳನ್ನ ಮೋಸದಿಂದ ಮಾರಿ ರಾಜನಿಗೆ ಮೋಸ ಮಾಡಿದ್ನೆಲ್ಲ ಅದೇ ಹಣ್ಣಿನ ತೋಟಕ್ಕೆ ಮಂಗಿಯಾಗಿ ಬಂದ. ಆದರೆ ನೋಡಿ, ಕೋತಿಗಳಿಗೆ ಹಣ್ಣು ಸಿಕ್ಕರೆ ಸಾಕು. ಆ ದೊಡ್ಡದಾದ ಹಣ್ಣಿನ ತೋಟ ಅಲ್ಲಿ ಬಂದು ಪ್ರತಿನಿತ್ಯ ಆ ಕೋತಿ ಒಂದು ಹಣ್ಣು ತಗೋಬೇಕು, ತಿನ್ನಬೇಕು ಅಂತ ಬಾಯಿ ತೆಗೆದ್ರೆ ಬಗ ಉರಿಬೇಕು. ಜನ್ಮಾಂತರ ಕರ್ಮ ಹೋಗತ್ತಾ? ಹಿಂದಿನ ಜನ್ಮದಲ್ಲಿ ರಾಜನಿಗೆ ಮೋಸ ಮಾಡಿದ್ದಕ್ಕೆ ಆ ಹಣ್ಣು ತಿನ್ನುವ ಸಣ್ಣ ಹುಳಗಳಾಗಿತ್ತು ಅಂತ ಕೋತಿಗೆ. ಬಾಯಿ ತುಂಬಾ ಹುಳಗಳು, ಬಾಯಿ ತೆಗೆದ್ರೆ ಬಗ ಉರಿಬೇಕು. ಆ ಕೋತಿ ಏನ್ ಮಾಡೋದು? ಹಣ್ಣು ತಗೊಂಡು ತಿನ್ನಬೇಕು, ಬಾಯಿ ಹತ್ರ ಒಯ್ದರೆ ಸಾಕು, ಬಾಯಿ ನೋಯ್ಬೇಕು, ಬಿಸಾಕ್ಬೇಕು. ಅರ್ಧ ಗಂಟೆ ಆದ್ಮೇಲೆ ಇನ್ನೂ ಹಣ್ಣು ತಗೋಬೇಕು. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ, 10 ದಿನ, 20 ದಿನ, 1 ತಿಂಗಳಾಯ್ತು. ಇದೇ ಪರಿಸ್ಥಿತಿ. ಆದ್ರೆ ನೋಡಿ, ಅನ್ನ ಯಾರಿಗಾದ್ರೂ ಬೇಕಲ್ವೇ? 1 ತಿಂಗಳು ಏನೂ ತಿನ್ನದೇ ಇದ್ದದ್ದಕ್ಕೆ ಕೋತಿಗೆ ಉಪವಾಸದಿಂದ ಸಾವು ಬಂತು. ಆ ಕೋತಿ ಸತ್ತೋದ್ರೆ ಸ್ವರ್ಗಲೋಕದಿಂದ ವಿಮಾನ ಬಂತು. ವಿಷ್ಣುದೂತರಂತಾರೆ ಕೋತಿಗೆ, ವಿಮಾನದಲ್ಲಿ ಕೂತ್ಕೊಳ್ಳಯ್ಯ, ನಿನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇವೆ. ಇವನೇನಂತಾನೆ, ಸ್ವರ್ಗಕ್ಕೆ ಹೋಗುವಷ್ಟು ಪುಣ್ಯ ನಾನೇನ್ ಮಾಡೀನಿ ಅಂದ. ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಿಗೆ, ಆ ರಾಜನಿಗೆ ದ್ರೋಹ ಮಾಡಿ, ಹಣ್ಣುಗಳ ಕಳ್ಳತನ ಮಾಡಿ ಮೋಸ ಮಾಡಿದವನು ನಾನು. ನನ್ನನ್ನು ಯಾಕೆ ಸ್ವರ್ಗ ಕರ್ಕೊಂಡು ಹೋಗ್ತೀರಂದ್ರೆ, ವಿಷ್ಣುದೂತರಂತಾರೆ, 1 ತಿಂಗಳ ಹಣ್ಣು ತಿನ್ನದೆ ಬಿಸಾಕಿದ್ದಿಲ್ಲ, ಆ 1 ತಿಂಗಳು ಅಧಿಕ ಮಾಸ ಬಂದಿತ್ತು. ಉಪವಾಸ ಮಾಡಿದ್ಯೋ ಇಲ್ಲೋ? ನೀನು ಉಪವಾಸ ಮಾಡುವಾಗ ಅಧಿಕ ಮಾಸ ಅಂತ ಮಾಡಿಲ್ಲ, ಅಧಿಕ ಮಾಸ ಬಂದದ್ದು ಗೊತ್ತಿಲ್ಲ. ಆದ್ರೆ ನಿನಗೆ ಹಣ್ಣು ತಿನ್ನೋದಕ್ಕೆ ಆಗಿಲ್ಲ ಅಂತ ಉಪವಾಸ, ಆದ್ರೆ ಆಗ ಅಧಿಕ ಮಾಸ ಬಂದಿತ್ತು.
ಅಧಿಕ ಮಾಸದಲ್ಲಿ ಹಣ್ಣು ಉಪವಾಸ ಮಾಡಿದ ಒಂದು. ಇನ್ನೊಂದು, ನಿನಗೆ ಸ್ವರ್ಗ ಕೊಡೋದಕ್ಕೆ ಇನ್ನೊಂದು ಕಾರಣ ಇದೆ. ಹೌದು, ಮೃಗತೀರ್ಥ ನಿನಗೆ ಸ್ವರ್ಗ ಕೊಡೋದಕ್ಕೆ ಇನ್ನೊಂದು ಕಾರಣ. ಹಣ್ಣುಗಳನ್ನ ತಿನ್ಲಿಕ್ಕಾಗದೆ ನೀನು ಬಿಸಾಕ್ತಿದ್ಯಲ್ಲ, ನೀನು ಬಿಸಾಕಿದ ಹಣ್ಣುಗಳನ್ನ ದಾರಿಯಲ್ಲಿ ಹೋಗುವ ಬ್ರಾಹ್ಮಣರು ತಗೊಂಡು ಅಷ್ಟು ಎತ್ತರಕ್ಕೆ ಹೋಗಿ ನಮಗಂತೂ ಹಣ್ಣು ತೆಗಿಲಿಕ್ಕಾಗಲ್ಲ, ಆ ಹಣ್ಣು ಕೋತಿ ಒಗದಿದೆ, ಅದಕ್ಕೆ ಸದ್ಗತಿ ಆಗ್ಲಿ ಅಂತ ಹೋಗೋರು ಬರೋರೆಲ್ಲ ಹೇಳ್ತಿದ್ರ. ದಾರಿಯಲ್ಲಿ ಹೋಗೋ ಬರೋ ಜನ ಎಲ್ಲ ಈ ಕೋತಿಗೆ ಸದ್ಗತಿ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಕ್ಕೆ, ಅಧಿಕ ಮಾಸದ ಉಪವಾಸ ಮಾಡಿದ್ದಕ್ಕೆ ನಿನಗೆ ಸ್ವರ್ಗಲೋಕ ನಡಿ ಅಂತ ಕರ್ಕೊಂಡು ಹೋಗ್ತಾರೆ. ಇದು ನಾರದ ಪುರಾಣದಲ್ಲಿ ವೇದವ್ಯಾಸ ದೇವರು ಕತೆ ಹೇಳಿತ್ತು. ಅಂದ್ರೆ ಅಧಿಕ ಮಾಸದಲ್ಲಿ ಅಜ್ಞಾನದಿಂದ, ತಿಳಿದಲ್ಲ, ಅಜ್ಞಾನದಿಂದ ಉಪವಾಸ ನಡೆದರೂ ಇಷ್ಟು ಪುಣ್ಯ ಇದೆ. ಅಂಥದ್ದು ಅಧಿಕ ಮಾಸದಲ್ಲಿ ಒಪ್ಪತ್ತೆ ಊಟ ಮಾಡಿ ಏಕಭುಕ್ತ ಏಕಪೀತ, ನಿಜವಾಗ್ಲೂ ದೇವರ ಪ್ರೀತಿ, ಅದಕ್ಕೆಲ್ಲನೂ ದೇವರ ಪ್ರೀತಿ, ಭಗವಂತನ ಸಂತೋಷಕ್ಕೆ. ಹೀಗೆ ಅಧಿಕ ಮಾಸದಲ್ಲಿ ಏನೇನು ಮಾಡಬೇಕು ಅಂತ ನಾರದ ಪುರಾಣದಲ್ಲಿ ಹೇಳುವಾಗ ಕೊನೆಗೆ ಒಂದು ಮಾತು ಹೇಳ್ತಾರೆ, ಇದು ಯಾವುದು ನಿಮ್ಗೆ ಆಗ್ಲಿಲ್ಲ ಅನ್ನೋ ಚಿಂತೆ ಇಲ್ಲ. ಉಪವಾಸ ಮಾಡ್ಲಿಕ್ಕಾಗಿಲ್ಲ, ಒಪ್ಪತ್ತೆ ಊಟ ಮಾಡ್ಲಿಕ್ಕಾಗಿಲ್ಲ, ಇನ್ನೇನು ದಾನ ಧರ್ಮ ಆಗಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಅಧಿಕ ಮಾಸ ಭಾಗವತ ಶ್ರವಣ ಮಾಡಿ. ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದು ಇಲ್ಲ. ಇಡೀ ವಿಶ್ವ ವರ್ಲ್ಡ್ ಟೂರ್ ಮಾಡಿ ಬನ್ನಿ ನೋಡಿ. ಅಮೇರಿಕನ್ ಡಾಲರ್ ಇಲ್ಲಿ ನಡೆಯಲ್ಲ, ಇಲ್ಲಿನ ರೂಪೀಸು ಅಲ್ಲಿ ನಡೆಯಲ್ಲ. ಎಲ್ಲಾ ಕಂಟ್ರಿಗಳಲ್ಲಿ ದುಡ್ಡು ಬೇರೆ ತಾನೆ. ಆದ್ರೆ 14 ಲೋಕದಲ್ಲಿ ನಡೆಯುವ ಕರೆನ್ಸಿ ಅಂತಿದ್ರೆ ಪುಣ್ಯ ಒಂದೇ. ಉಂಡಿದಾನ ಜೀರ್ಣ ಆಗಬೇಕು, ಪುಣ್ಯ ಬೇಕು. ಕ್ಷೇತ್ರಕ್ಕೆ ಹೋದ್ರಿ, ಪುಣ್ಯ ಬೇಕು. ಸ್ವಾಮಿಗಳಿಗೆ 2 ಹೊತ್ತು ಚಾಮರ ಹಾಕಿದ್ರಿ, ಪುಣ್ಯ ಇತ್ತು ಅಂತ ಹಾಕಿದ್ರಿ, ಇಲ್ಲ ನಿಮ್ಮ ಹತ್ರ ಇರಿಸಿಲ್ಲ ದೇವರು, ಪ್ರತಿಯೊಂದು ಪುಣ್ಯ. ಶುಕ ಸ್ಥಳಕ್ಕೆ ಬಂದೀವಿ, ಪುಣ್ಯ. ಗಿಡದ ಕೆಳಗೆ ಕೂತೀವಿ, ಪುಣ್ಯ. ಶುಕಾಚಾರ್ಯ ಗಿಳಿ ರೂಪದಲ್ಲಿ ಒದರುತ್ತಿದ್ದಾರೆ, ಅದು ಪುಣ್ಯ. ಕೇಳಿಸ್ಕೊಳ್ಳೋದು, ಗಿಳಿಯದು, ಗಿಳಿಗಳು. ಈ ಗಿಡದಲ್ಲಿ 100 ಗಿಳಿಗಳಿವೆ, ಶುಕಾಚಾರ್ಯರು. ಇಡೀ ವರ್ಲ್ಡ್ ಟೂರ್ ಮಾಡಿ ಬಂದು ನಮ್ಗೆ ಏನೇ ಸಿಗಬೇಕಾದರೂ ಏನ್ ಬೇಕು? ಅಕೌಂಟಲ್ಲಿ ಪುಣ್ಯ ಬೇಕು. ಸರಿ, ಎಲ್ಲದಕ್ಕೂ ಪುಣ್ಯ ಬೇಕು. ಪುಣ್ಯ ಸಂಪಾದನೆ ಮಾಡೋದು ಯಾವುದರಿಂದ? ಸಮಯ ಕಡಿಮೆ ಇರಬೇಕು, ಪುಣ್ಯ ಹೆಚ್ಚು ಬಂದಿರಬೇಕು. ಹೆಚ್ಚು ಪುಣ್ಯ ಬರುವ ಅತಿ ಸಣ್ಣ ಸಾಧನೆ ಭಾಗವತ ಶ್ರವಣ. ಒಬ್ಬ ಬ್ರಾಹ್ಮಣ ಇದ್ದ, ತುಂಬಾ ಬಡುವ, ಮನೆಯಲ್ಲೊಂದು ಆಕಳ ಸಾಕೊಂಡಿದ್ದ. ಪ್ರತಿನಿತ್ಯ ದೇವರ ಪೂಜೆ ಆದ ಮೇಲೆ ಆಕಳಿಗೆ ಗೋಗ್ರಾಸ ಕೊಟ್ಟು ಊಟ ಮಾಡ್ತಿದ್ದ ಪ್ರತಿನಿತ್ಯ. ಈಗ ನಮ್ಮ ಬೆಂಗಳೂರಲ್ಲಿ ಗೋಗ್ರಾಸಕ್ಕೆ ಯಾವ ಆಕಳು ಕೊಡೋಣ ಹೇಳಿ? ತಟ್ಟಿಯಲ್ಲಿ ಗವಾಂತರ್ಗತ ಗೋಪಾಲಕೃಷ್ಣಾಯನ ಅನ್ನೋದು, ಮುಸುರಿ ನೀರು ಚೆಲ್ಲೋದು. ಅವನು ಪ್ರತ್ಯಕ್ಷ ಆಕಳಿಗೆ ಗೋಗ್ರಾಸ ಕೊಟ್ಟು ಊಟ ಮಾಡ್ತಿದ್ದ. ಒಂದು 3 ವರ್ಷ ಆದ ಮೇಲೆ ಆಕಳಿಗೆ ಮೈ ತುಂಬ ರೋಗ ಆಗಿ ನೆಲದ ಮೇಲೆ ಬಿತ್ತಂತೆ. ಹುಲ್ಲು ತಿಂತಾ ಇಲ್ಲ, ನೀರು ಕುಡಿತಾ ಇಲ್ಲ. ಈ ಯಜಮಾನನಿಗೆ ತುಂಬಾ ಮನಸ್ಸಿಗೆ ನೋವಾಯಿತು. ಒಳ್ಳೆ ಪಶು ವೈದ್ಯರನ್ನ ಕರೆದ. ಏನಾದರೂ ಮಾಡಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಕೊನೆಗೆ ನಾನು ಸಾಲ ಮಾಡಿ ತರ್ತೇನೆ, ಆಕಳು ಮೊದಲು ನಂಗೆ ಎದ್ದು ನಿಲ್ಲಬೇಕು. ಅವ್ರ ಪಾಪ ಬೇಕಾದ್ರೆ ಔಷಧ ಉಪಚಾರ ಮಾಡಿದ್ರು, ಏನು ಹೇಳಲಿಲ್ಲ ಆಕಳು. ಅವಂದೇನಾಯ್ತಂದ್ರೆ, ಮೊದಲಂತೆ ಎದ್ದಾದ್ರೆ ನಿಲ್ಬೇಕು, ಇಲ್ಲ ಅಂದ್ರೆ ಮುಕ್ತಿ ಆದ್ರೆ ಸಿಗಲಿ, ಅದಕ್ಕೆ ಪ್ರಾಣ ಆದ್ರೂ ಬಿಟ್ಟು. ಅದು ಇಷ್ಟ ಮರಳುತ್ತಾ ಇರೋದು, ಅದು ದುಃಖ ಪಡ್ತಾ ಇರೋದು ನೋಡ್ಲಿಕ್ಕೆ ಆಗ್ತದೆ. ಏನಾದ್ರೂ ಆಕಳ ಸಾಯ್ತಾನೂ ಇಲ್ಲ, ಎದ್ದು ನಿಲ್ತಾನೂ ಇಲ್ಲ. ಒಂದು ದಿನ ಈ ಬ್ರಾಹ್ಮಣ ಮನೆಗೆ ಒಬ್ಬರು ದೊಡ್ಡ ಜ್ಯೋತಿಷ್ಯರು ಬಂದರು. ಅವ್ರು ಬಂದ್ರೆ ಮೊದಲು ತನ್ನ ಬಗ್ಗೆ ಪ್ರಶ್ನೆ ಕೇಳಿಲ್ಲ. ನಾವಾದ್ರೆ ನಮ್ಮ ಮಗಂದೇನೋ ಮಗಳದೇನೋ ಸೈಡ್ ತಗೋಬೇಕು, ಎಲ್ಲಂತ ಹೋಗ್ಬೇಕು, ಇಲ್ಲಂತ ಹೋಗ್ಬೇಕು, 100 ಪ್ರಶ್ನೆ ಆಕಳ ಬಗ್ಗೆ ಕೇಳ್ತಾನೆ. ಆಗ ಜ್ಯೋತಿಷ್ಯರಂತಾರೆ, ಈಗ ಆಕಳಿಗೆ ಔಷಧ ಕೊಟ್ಟು ಲಾಭ ಇಲ್ಲ, ಇವತ್ತಿನವರೆಗೆ ನೀನು ಏನಾದ್ರೂ ಪುಣ್ಯ ಗಳಿಸಿದ್ರೆ ಅದನ್ನ ದಾನ ಮಾಡು ಅಂದ್ರೆ, ಪುಣ್ಯವನ್ನ ಕೃಷ್ಣಾರ್ಪಣ ಅಂತ ದಾನ ಮಾಡು, ನೀನು ಕೊಟ್ಟ ಪುಣ್ಯದಿಂದ ಆಕಳು ಉದ್ಧಾರ ಆಗುತ್ತೆ. ಸರಿ, ಬ್ರಾಹ್ಮಣ ಆಚಮನ ಸಂಕಲ್ಪ ಮಾಡದ, ನಾನು ದೇವರ ಪೂಜೆ ಮಾಡಿ ಪುಣ್ಯ ಬಂದಿದ್ದೇನೆ, ಕೃಷ್ಣಾರ್ಪಣ, ಸಂಧ್ಯಾವಂದನ ಮಾಡಿ, ಚಿತ್ರಾವತಿ, ಪ್ರದಕ್ಷಿಣೆ, ನಮಸ್ಕಾರ, ದಾನ, ಧರ್ಮ, ವಿಷ್ಣು ಪಂಚಕ, ವ್ರತ, ಉಪವಾಸ, ಬ್ರಾಹ್ಮಣ ಪೂಜೆ ಎಲ್ಲ ಹೇಳ್ಕೊಂಡ ಪಾಪ. ಏಕಾದಶಿ, ಏನೇ ಸತ್ಕಾರ ಮಾಡಿ ಪುಣ್ಯ ಬಂದಿದ್ದರೆ ಆಕಳಿಗೆ ಧಾರೆ ಎರೆದು ಕೊಡ್ತೇನೆ, ಆಕಳಿಗೆ ಸದ್ಗತಿ ಆಗಲಿ. ಏನೂ ಆಗಲಿಲ್ಲ. ಯಜಮಾನನ ಹೆಂಡತಿ ಒಂದು ಪ್ರಾರ್ಥನೆ ಮಾಡ್ತಾಳೆ, ನಾನು ಪತಿವ್ರತ ಸೇವೆಯಿಂದ ಪುಣ್ಯ ಬಂದಿದ್ದರೆ ದಾನ ಕೊಡ್ತೇನೆ, ಏನೂ ಆಗಲಿಲ್ಲ. ಮನೆಯ ಬಂಧುಗಳೆಲ್ಲ ಬಂದರು. ಕೊನೆಗೆ ಏನಾಯ್ತಂದ್ರೆ, ಆಕಳ ಎಲ್ಲಿ ಬಿದ್ದಿದೆ ಅಲ್ಲೊಂದು ಬೋರ್ಡ್ ಹಾಕಿಬಿಟ್ಟ, ಫಲಕ. ಏನಂತ? ಈ ದಾರಿಯಿಂದ ಹೋಗೋರು ಬರೋರೆಲ್ಲ ನಿಮ್ಮ ಪುಣ್ಯ ಆಕಳಿಗೆ ದಾನ ಮಾಡಿ. ಯಾರ ಪುಣ್ಯ ಆದ್ರೆ ಉದ್ಧಾರ ಆಗ್ಬೇಕು ಆಕಳ. ಹೋಗೋ ಬರೋ ಜನ ಎಲ್ಲ ಆಕಳ ಮುಂದೆ ನಿಲ್ಲಬೇಕು, ಪ್ರಾರ್ಥನೆ ಮಾಡಬೇಕು, ನಾನು ದಾನ ಕೊಟ್ಟು ಪುಣ್ಯ ಇದ್ರೆ ಏನಾದ್ರೆ. ಅದೇ ದಾರಿಯಿಂದ ಒಬ್ಬ ವೇಶ್ಯ ಹೊರಟಿದ್ದ, ಹಣಕ್ಕಾಗಿ ದೇಹ ಮಾರ್ಕೊಳ್ಳೋ ವೇಶ್ಯೆ. ಅವಳು ನೋಡಿದ್ದು ಎಲ್ಲರಿಗೆ ಕೇಳ್ತಾಳೆ, ಏನ್ ಮಾಡ್ಬೇಕಿಲ್ಲಿ? ಏನಿಲ್ಲಮ್ಮ, ನಮ್ಮ ಪುಣ್ಯ ಕೊಡ್ಬೇಕು. ಅವಳಿಗೆ ಪುಣ್ಯ ಪಾಪ ಗೊತ್ತೇ ಇಲ್ಲ. ಅವಳಿಗೆ ಗೊತ್ತಿರೋದು 2, ನಾನು ಬೇಡದಷ್ಟು ದುಡ್ಡು ಕೊಡೋದಿದ್ರೆ ಒಳಗೆ ಬನ್ನಿ, ಇಲ್ಲ ಅಂದ್ರೆ ಅವಳಿಗೆ ಗೊತ್ತಿಲ್ಲ ಪುಣ್ಯ ಪಾಪ ಅಂತ. ಸಹಜವಾಗಿ ಎಲ್ಲರೂ ಹೇಳೋ ಹಾಗೆ ವೇಶ್ಯೆ ಹೇಳ್ತಾಳೆ,
ನಂದೂ ಪುಣ್ಯ ಇದ್ರೆ ಆಕಳಿಗೆ ಧಾರೆ ಎರೆದು ಕೊಡ್ತೇನೆ, ಉದ್ಧಾರ ಆಗಲಿ ಅಂತ ವಿಷ್ಣುದೂತರು ವಿಮಾನ ತಂದ್ರು. ಇವಳು ಪುಣ್ಯ ಕೊಟ್ಟ ಮರುಕ್ಷಣದಲ್ಲಿ ವಿಮಾನ ಬಂತು. ಆಕಳನ್ನ ವಿಮಾನದಲ್ಲಿ ಕುಡಿಸ್ಕೊಂಡು ಕರ್ಕೊಂಡು ಹೊಂಟ್ರಂತೆ. ಎಲ್ಲರಿಗೂ ಆಶ್ಚರ್ಯ. ಇಷ್ಟೆಲ್ಲ ಏಕಾದಶಿ ಮಾಡಿ ಉಪವಾಸ ಮಾಡಿ ದ್ವಾದಶಿ ಗಂಜಿ ಹೋಗ್ಲಿಲ್ಲ ಊಟ ಅಂತ ಹೇಳಿ ಮಧ್ಯಾಹ್ನ ಇಡ್ಲಿ ತಿಂದು ಹೈರಾಣಾಗಿ ವಿಷ್ಣು ಪಂಚಕ ಭೀಷ್ಮ ಪಂಚಕ ವ್ರತ ಉಪವಾಸ ಪ್ರದಕ್ಷಿಣೆ ನಮಸ್ಕಾರ, ಥಂಡಿ ಒಳಗೆ ಅಲಂಕರದ ಸ್ನಾನ, ಮೈ ಥಂಡಿ ಬಿಟ್ಟರು ಶಾತ, ಏನು ಮಾಡಿ ಲಾಭ ಇಲ್ಲ. ನಾವೇನು ಪುಣ್ಯ ಕೊಟ್ರು ಆಕಳು ಉದ್ಧಾರ ಆಗ್ಲೇ ಇಲ್ಲಲ್ಲ. ಅವಳು ನೋಡಿದ್ರೆ ವೇಶ್ಯೆ. ಆ ವೇಶ್ಯೆ 2 ಪುಣ್ಯ ಕೊಟ್ಟದಕ್ಕೆ ವಿಮಾನ ಬಂತು ಅಂದ್ರೆ ನಾವೆಲ್ಲರೂ ಮಾಡದೇ ಇರುವ ಒಂದು ಕರ್ಮಕ್ಕೆ ಏನೋ ಮಾಡಿರ್ಬೇಕು, ಹೆಚ್ಚಿನ ಪುಣ್ಯ ಇರಬೇಕು. ಅದನ್ನ ತಿಳ್ಕೊಳ್ಬೇಕು ಅಂತ ಎಲ್ಲಾರು ಬಂದ್ರಂತೆ ವೇಶ್ಯೆ ಮನೆಗೆ. ಬರಬಾರದವರೆಲ್ಲ ಬಂದ್ರು ಆಕಿನ ಮನೆಗೆ. ಇಡೀ ಊರಿನ ಜನ ಬರ್ತಾರೆ, ಗಾಬರಿ ಆದ ವೇಶ್ಯೆ. ಏನಮ್ಮ ನಿಂದೇನು ಸ್ಪೆಷಲ್ ಪುಣ್ಯ? ನೀನು ಪುಣ್ಯ ದಾನ ಮಾಡಿದ್ದಕ್ಕೆ ವಿಮಾನ ಬಂತು, ಆಕಳು ಉದ್ಧಾರ ಆಯಿತು. ವೇಶ್ಯೆ ಅಂತಾಳೆ, ಪುಣ್ಯ ಅನ್ನೋ ಶಬ್ದ ಮೊದಲು ಕೇಳಿದೆ ನಿಮ್ಮ ಬಾಯಿಂದ ಅಂದವಳು. ನಾನೇನು ಪ್ರವಚನಕ್ಕೆ ಹೋಗೋಳಲ್ಲ, ಸತ್ಯಪ್ರಭು ಸಭಾ ಮಂಟಪಕ್ಕೆ ಅಲ್ವಾ, ನಾನೇನು ಪ್ರವಚನಕ್ಕೆ ಹೋದವಳಲ್ಲ, ಎಲ್ಲಿ ಹೋದವಳಲ್ಲ, ನನಗೇನು ಗೊತ್ತಿಲ್ಲ. ನೀವು ಹೇಳಿದ್ರಿ ಅಂತ ನಾನು ಹೇಳೋದಷ್ಟೇ. ನೀನು ಪುಣ್ಯ ಮಾಡದಿದ್ರೆ ವಿಮಾನ ಬಂತ ಹೇಗೆ? ಸರಿ, ಬೆಳಗ್ಗಿಂದ ಸಾಯಂಕಾಲವರೆಗೆ ಏನೇನು ಕೆಲಸ ಮಾಡ್ತೀಯ ಅಂತ ಕಿವಾಬ್ ಹೇಳಿದ್ಲವಳು. ಇಷ್ಟೊತ್ತಿಗೆ ಹೇಳ್ತೇನೆ ಅಂತ. ನೀನು ಬಹಳ ಬೇಜಾರಾದಾಗ ಏನಾದ್ರೂ ಮಾತಾಡಬೇಕು ಅಂತ ಅನಿಸಿದ್ರೆ ಏನ್ ಮಾಡ್ತೀನಿ ನೋಡಿ. ಯಾವಾಗಲೂ ಮಾತಾಡೋರಿಗೆ ಎದುರುಗಳು ಮಾತಾಡೋರು ಬೇಕು, ಇಲ್ಲಾಂದ್ರೆ ಏನಾದ್ರು ಇವ್ರಿಗೆ ಕೇಳಿ ನೀನು ಹೇಳ್ತಾರೆ. ಬಹಳ ಕಷ್ಟ. ಎದುರುಗಡೆ ಒಬ್ಬ ವ್ಯಕ್ತಿ ಪ್ರತಿಸ್ಪಂದವಾಗಿ ಮಾತಾಡಿತಿರ್ಲಿಲ್ಲ ಅಂದ್ರೆ ನಮ್ ದುಃಖ ಹಂಚ್ಕೊಳ್ಳಿಕ್ಕೆ ಅದಕ್ಕೆ ದೇವ್ರ ಗಂಡ ಹೆಂಡತಿ ಇಟ್ಟದ್ದು. ಕಲ್ಲಿನ ಮುಂದೆ ಗೋಡೆ ಮುಂದೆ ನಿಮ್ ದುಃಖ ಹೇಳಿ ಲಾಭ ಇಲ್ಲ, ಅರ್ಥ ಮಾಡ್ಕೊಳ್ಳೋರು ಮುಂದೆ ಹೇಳ್ಬೇಕು. ಹಂಗ ನಿನ್ನ ದುಃಖ ಅರ್ಥ ಮಾಡಿಕೊಂಡು ನಿನಗೆ ಯಾರಾದ್ರೂ ಪ್ರತಿಸ್ಪಂದ ಮಾಡೋರು ಇದ್ದಾರಾ? ವೇಶ್ಯ ಅಂತಾಳ, ಹಂಗೆ ಯಾರಾದ್ರೂ ನಾನ್ಯಾಕೆ ವೇಶ್ಯ ಆಗ್ತಿದ್ದೆ? ಸಣ್ಣ ವಯಸ್ಸಿನ ತಂದೆ ತಾಯಿ ಬಿಟ್ಟು ಹೋಗ್ಬಿಟ್ರು, ಮದುವೆ ಆಗ್ಲಿಲ್ಲ, ಈ ವೃತ್ತಿಗೆ ಬಂದೆ. ಆದ್ರೆ ಏನೋ ನನ್ನ ದುರ್ದೈವನೋ ಸುದೈವನೋ ನನಗೊಂದು ಮಾತಾಡೋ ಗಿಳಿ ಸಿಕ್ತು, ಹಣ ಕೊಟ್ಟು ಕೊಂಡ್ಕೊಂಡಿದ್ದೀನಿ. ಆ ಗಿಳಿ ಅದೇನ್ ಮಾತಾಡತ್ತೆ ಗೊತ್ತಿಲ್ಲ, ಆದ್ರೆ ನನ್ನ ದುಃಖ ಅದರ ಮುಂದೆ ಹೇಳ್ಕೊಂಡ್ರೆ ಪರಿಹಾರ ಆಗುತ್ತೆ. ಒಬ್ಬ ವ್ಯಕ್ತಿ ಮುಂದೆ ದುಃಖ ಹೇಳಿದಾಗ ಏನಾಗತ್ತೋ ಅಷ್ಟು ಪರಿಹಾರ ಗಿಳಿ ಮುಂದೆ ಹೇಳ್ತೇನೆ. ಅದನ್ನು ಬಿಟ್ರೆ ಇನ್ಯಾರೂ ಇಲ್ಲ ನನಗೆ ಬಳಗ ಅಂದಾಗ ಏನೋ ಜನ ಅಂಥದ್ದೇನಿದೆ ಗಿಳಿಯಲ್ಲಿ ನೋಡೋಣ ಅಂತ ಎಲ್ಲರೂ ಬಂದು ನೋಡಿದರೆ ಆ ಗಿಳಿ ಇವಳ ಮುಂದೆ 2 ಶ್ಲೋಕ ಭಾಗವತ ಹೇಳ್ತಿದ್ದ. ಮಾತಾಡೋದು ಅಂದ್ರೆ ಸಂಸ್ಕೃತದಲ್ಲಿ 2 ಶ್ಲೋಕ ಇದೇ ಪರೀಕ್ಷಿತನಿಗೆ ಶುಕಾಚಾರ್ಯ ಹೇಳುವಾಗ ಅಲ್ಲಿ ಕೂತ್ಕೊಂಡು ಕೇಳಿ 2 ಶ್ಲೋಕ ಭಯಪಟ್ಟಾಗಿದ್ದ ಗಿಳಿಗೆ. ನಿಗಮ ಕಲ್ಪ ತರೋರ್ ಗಲಿತಂ ಫಲಂ ಶುಕ ಮುಖಾದ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕ. ನೋಡಿ, ಸಂಸ್ಕೃತ ಶ್ಲೋಕ ಗಿಳಿಗೆ ಅರ್ಥ ಆಗಿಲ್ಲ, ಆದ್ರೆ ಆ ಸಂಸ್ಕೃತ ಶ್ಲೋಕ ಗಿಳಿ ಹೇಳಿದ್ದು ಇವಳು ಕೇಳಿದ್ದಕ್ಕೆ, ಇವಳು ಪುಣ್ಯದಾನ ಮಾಡಿದ್ದಕ್ಕೆ ವಿಮಾನ ಬಂತು, ಆಕಳು ಉದ್ಧಾರ ಆಯಿತು. ಹಾಗಾಗಿ ಇವತ್ತು ಭಾಗವತ್ ಕೇಳಿದ್ರೆ ನಾಳೆ ನಿಮಗೂ ಎಲ್ಲ ವಿಮಾನ ಇದೆ ಅಲ್ವಾ? ಅಷ್ಟೇ ದಿಲ್ಲಿಯಿಂದ ಇದೆ, ಸುಖಸ್ಥಳದಿಂದ ಇಲ್ಲ. ಯಾಕೆ ಹೇಳಿ? ಸುಖಸ್ಥಳದಿಂದ ವಿಮಾನ ಆದ್ರೆ ಬೆಳಗಾವಿ ಹೋಗಲ್ಲದು. ಬೆಳಗಾವಿ ವಿಮಾನ ಹೋಗೋದೇ ದಿಲ್ಲಿ ಅಂತ ವಿಮಾನದಲ್ಲಂತೂ ಏರ್ತಿರೋ ಇಲ್ಲೋ. ಇವತ್ತು ಭಾಗವತ್ ಕೇಳಿ ನಾಳೆ ವಿಮಾನದಲ್ಲಿ ನಾವೆಲ್ಲ ಹೇಳುವ ತಾತ್ಪರ್ಯ, ಶ್ರೀಮದ್ ಭಾಗವತಕ್ಕಿಂತ ಪುಣ್ಯ ಸಂಪಾದನೆಗೆ ಇನ್ನೊಂದು ಮಾರ್ಗ ಇಲ್ಲ. ಭಾಗವತ ಪುಸ್ತಕ ಮನೆಯಲ್ಲಿ ಇಟ್ಟು 3 ಪ್ರದಕ್ಷಿಣೆ ಹಾಕಿ, ಒಂದು ಪೀಠದ ಮೇಲೆ ಪುಸ್ತಕ ಇಟ್ಟು 3 ಪ್ರದಕ್ಷಿಣೆ ಹಾಕಿ ಇಡೀ ಭರತ ಖಂಡದಲ್ಲಿರುವ ಎಲ್ಲಾ ದೇವಸ್ಥಾನಗಳ ಯಾತ್ರೆ ಮಾಡಿದ ಪುಣ್ಯ ಬರ್ತದೆ. ಅಂತಹ ಪರಮ ಮಂಗಲವಾದ ವೇದವ್ಯಾಸ ದೇವರೇ ರಚನೆ ಮಾಡಿದ 18 ಪುರಾಣಗಳಲ್ಲಿ ಕೊನೆಯದಾಗಿ ಪುರಾಣ ರಾಜ ಅಂತ ಬೆರೆಸಿಕೊಂಡದ್ದು ಆ ಭಾಗವತ. ಇವತ್ತು ನಮಗೆಲ್ಲ ಸಿಕ್ಕಿದ್ದು ಈ ಜಾಗದಲ್ಲಿ. ಹೇಗೆ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೆಂಡತಿ ಬಂದ ಮೇಲೆ 6 ತಿಂಗಳಾದ ಮೇಲೆ ತವರು ಮನೆಗೆ ಹೋಗುವಾಗ ಆನಂದ ಆಗತ್ತೋ ಇಲ್ಲ? ಎಲ್ಲಿಲ್ಲದ ಖುಷಿ ಬಿಡಿ, 10 ವರ್ಷ ಆದ್ರೂ ಆಗಿರತ್ತೆ ಅಲ್ವಾ? ತವರು ಮನೆ ಅಂದ್ರೆ ಮದುವೆಯಾಗ 10-20 ವರ್ಷ ಆದ್ರು ತವ್ರ ಮನೆ ಕಡೆಯಿಂದ ನಾಯಿ ಬಂದ್ರು ಖುಷಿ ಕೆಲವರಿಗೆ. ನಮ್ಮೂರ್ ನಾಯಿ ಬಂತು ಅಂತ ಹೇಗೆ ತವರು ಮನೆಯಲ್ಲಿ ಎಲ್ಲರಿಗೂ ಪ್ರೀತಿ ಇರೋ ಹಂಗೆ ಶ್ರೀಮದ್ ಭಾಗವತದ ತವ್ರ ಮನೆ ಅಂದ್ರೆ ಇದು. ಅಲ್ಲಿ ಬಂದೀವಿ ನಾವಿವತ್ತು. ಶುಕಾಚಾರ್ಯರು ಪರೀಕ್ಷಿತರಿಗೆ ಉಪದೇಶ ಮಾಡಿದ ಈ ಜಾಗ ಅಂದ್ರೆ ತವ್ರ ಮನೆ ಭಾಗವತದ. ವಿಶೇಷವಾಗಿ 5 ಜನ ಪಾಂಡವರಲ್ಲಿ ಮಧ್ಯಮ ಪಾಂಡವ ಅರ್ಜುನ. ಅರ್ಜುನನಿಗೆ 3 ಜನ ಮಡದಿಯರು. ಒಂದು ದ್ರೌಪದಿ, ಇನ್ನೊಂದು ಉಲೂಪಿ, ಇನ್ನೊಬ್ಬಳು ಸುಭದ್ರ, ಕೃಷ್ಣನ ತಂಗಿ. ಆ ಕೃಷ್ಣನ ತಂಗಿಯಾದ ಸುಭದ್ರೆಯಲ್ಲಿ ಹುಟ್ಟಿದವನೇ ಅಭಿಮನ್ಯು. ಅಭಿಮನ್ಯುವಿಗೆ ವಿರಾಟ ರಾಜರ ಮಗಳು ಉತ್ತರಾದೇವಿಯನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ವಿರಾಟ ರಾಜನ ಮಗಳನ್ನು ವಿವಾಹ ಆಗುತ್ತೆ. ಉತ್ತರಾದೇವಿಯ ಗರ್ಭದಲ್ಲಿ ಒಂದು ಮಗು ಬೆಳಿಬೇಕು. ಆಗ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸತ್ತೋಗಿಬಿಟ್ಟ. ನೋಡಿ, ಹುಟ್ಟುವಾಗಲೇ ತಂದೆಯನ್ನ ಕಳ್ಕೊಂಡವು ನಮ್ಮ ಪರೀಕ್ಷಿತ.
ತಂದೆ ಪ್ರೀತಿನೇ ಸಿಗ್ಲಿಲ್ಲ ಆ ಮಗುವಿಗೆ. ಪ್ರಾಯ ಎಲ್ಲರೂ ಅಪೇಕ್ಷೆ ಪಡೋದು ಅದನ್ನ. ಪರೀಕ್ಷಿತ ರಾಜರು ತಂದೆ ಗರ್ಭದಿಂದ ಬರುವಾಗಲೇನೆ ತಂದೆಯನ್ನ ಕಳ್ಕೊಂಡದ್ದು. ಉತ್ತರಾದೇವಿ ತುಂಬು ಗರ್ಭಿಣಿ, 18 ದಿನದ ಯುದ್ಧ ಮುಗಿದಿದೆ. ಕೃಷ್ಣ ಪರಮಾತ್ಮ ಅಂತಾನೆ, ಯುದ್ಧ ಎಲ್ಲ ಆಯಿತು, ನಾನು ದ್ವಾರಕೆಗೆ ಹೋಗಿ ಬರ್ತೇನೆ ಎಂದ. ಹಸ್ತಿನಾವತಿಯಿಂದ ದ್ವಾರಕೆ, ಗುಜರಾತ್, ಇಲ್ಲಿಂದ ಕೃಷ್ಣ ಹೊರಟಿದ್ದಾನೆ, ರಥದಲ್ಲಿ ಕೂತಿದ್ದಾನೆ. ಉತ್ತರಾದೇವಿ ಬಂತಾಳೆ, ಹೋಗ್ಬೇಡ ಅಂದು. ಪ್ರಯಾಣಕ್ಕೆ ಹೊರಟವರಿಗೆ ಯಾಕೆ ಅಂತ ಕೇಳಬಾರದು, ಎಲ್ಲಿ ಅಂತ ಕೇಳಬಾರದು. ಆದ್ರೆ ಇವನಿಗೇನು ಅಮಂಗಲ ಆಗ್ಬೇಕಾಗಿಲ್ಲ, ಇವನ ಹೆಸರು ಹೇಳಿದವರಿಗೆಲ್ಲ ಮಂಗಲ ಆಗತ್ತೆ. ಕೃಷ್ಣ ಪರಮಾತ್ಮನಿಗೆ ಉತ್ತರಾದೇವಿ ಹೇಳ್ತಾಳೆ, ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪತ್ಯತಾಂ. ನನ್ನ ಗರ್ಭದ ಮೇಲೆ ಅಶ್ವತ್ಥಾಮನು ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ, ಗರ್ಭದಲ್ಲಿದ್ದ ಮಗುವಿನ ರಕ್ಷಣೆಗೆ ನೀನಿಲ್ಲಿರ್ಬೇಕು, ಹೋಗ್ಬೇಡ ಅಂದು. ಆಲ್ರೆಡಿ ರಥದಲ್ಲಿ ಕೂತು ಬಿಟ್ಟಿದ್ದ. ಇನ್ನೊಂದೇನಾಗಿತ್ತು ಅಂದ್ರೆ, ಇವನು ಹಸ್ತಿನಾವತಿಗೆ ಬಂದು ಆಲ್ರೆಡಿ ಎಷ್ಟು ವರ್ಷ ಆಗಿತ್ತು. ಸಂಧಾನಕ್ಕೆ ಬಂದವನು, ಯುದ್ಧಕ್ಕಿಂತ ಮೊದಲು ಬಂದವನು, ತಂದೆ ತಾಯಿ ಕಾಯ್ತಿದ್ದಾರೆ, ಹೋಗ್ಲೇಬೇಕು. ಉತ್ತರಾದೇವಿ ಒಂದು ಪ್ರಾರ್ಥನೆ ಮಾಡಿದ. ಕೃಷ್ಣ ಒಂದೇ ಮಾತಂದ ತಾಯಿಗಂತಾನಲ್ಲಮ್ಮ, ಅಶ್ವತ್ಥಾಮರು ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ, ಅದರಿಂದ ರಕ್ಷಣೆ ಮಾಡುವಂತೆ. ಬ್ರಹ್ಮಾಸ್ತ್ರ ಯಾವಾಗಲೂ ಅದಕ್ಕೊಂದು ಬಲಿ ಬೇಕೇ ಬೇಕು. ಈಗ ಅಶ್ವತ್ಥಾಮರಂತೂ ಬಿಟ್ಟಿದ್ದಾರೆ, ಯಾರ ಮೇಲೆ? ನಿನ್ನ ಗರ್ಭದಲ್ಲಿದ್ದ ಮಗುವಿನ ಮೇಲೆ. ಮಗುವನ್ನ ಸಾಯೋದು ಬೇಡ ಅಂತ. ಈ ಆ ಬ್ರಹ್ಮಾಸ್ತ್ರ ನೀನು ಮಗುವನ್ನ ಸಾಯಿಸಲಿಲ್ಲ ಅಂದ್ರೆ ಯಾರನ್ನು ಸಾಯಿಸ್ಬೇಕದು? ಅಶ್ವತ್ಥಾಮರನ್ನ ಬಿಟ್ಟವರನ್ನು ಕೊಲ್ಲಬೇಕು. ಒಂದು ಬಲಿ ಬೇಕದಕ್ಕೆ, ಮಗುವನ್ನ ಸಾಯಿಸಬೇಡ ಅಂತ. ಅಶ್ವತ್ಥಾಮನಿಗೆ ಮರಣ ಇಲ್ಲ, ಚಿರಂಜೀವಿ. ಈಗ ಆ ಬ್ರಹ್ಮಾಸ್ತ್ರಕ್ಕೆ ಬಲಿ ಯಾರು? ನಾನು ಸಾಯ್ತೇನೆ ಅಂತ. ನೋಡಿ, ಈ ತಾಯಿ ಪ್ರೀತಿ ಹೇಗಿರುತ್ತೆ. ನಿಮ್ಮ ಹೆಂಡತಿಗೆ ಬಹಳ ಕಂಡೀಷನ್ ಕಷ್ಟ ಇದೆ, ತಾಯಿಯನ್ನು ಬದುಕಿಸ್ಲು ಮಗುವನ್ನು ಬದುಕಿಸ್ಲು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ಒಂದ ನಿಮ್ಮ ಹೆಂಡತಿ ಪ್ರಾಣ ಆದ್ರೆ ಉಳಿಯುತ್ತೆ, ಮಗುವಿನ ಪ್ರಾಣ ಆದ್ರೆ ಉಳಿಯುತ್ತೆ ಅಂದ್ರೆ ಹೆಂಡತಿ ಉಳಿದ್ರೆ ಸಾಕು, ಮಗು ಹೋಗಿರೋ ಹೋಗಲಿ, ಯಾಕಂದ್ರೆ ಹೋದ್ರೆ ಇನ್ನೊಂದು ಮಗು ಆಗತ್ತೆ. ಅದೇ ತಾಯಿ ಕೇಳಿದ್ರೆ ನಿನ್ನ ಪ್ರಾಣನೋ ಮಗುವಿನ ಪ್ರಾಣನೋ ಅಂದ್ರೆ, ನಾನು ಹೋದ್ರೆ ಚಿಂತಿಲ್ಲ, ಬೇರೆ ರಕ್ಷಣೆ ಮಾಡ್ತಾರೆ, ಅದನ್ನ ಮಗುವಿನ ಪ್ರಾಣ. ಇದೇ ವ್ಯತ್ಯಾಸ ತಂದೆ ತಾಯಿಗಳಲ್ಲಿ. ತನ್ನದೊಂದು ಸ್ವಾರ್ಥ ಇಲ್ಲದ ಜೀವ ಅಂದ್ರೆ ತಾಯಿ. ಉತ್ತರಾದೇವಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಆಗಿಂದಾಗ ರಥದಿಂದ ಇಳಿದ, ಒಂದು ರೂಪದಿಂದ ಅವಳ ಗರ್ಭದಲ್ಲಿ ಪ್ರವೇಶ ಮಾಡಿದ. ಆ ಸುತ್ತಲೂ ಮಗುವನ್ನ ರಕ್ಷಣೆ ಮಾಡ್ತಿದ್ದಾನೆ. ಏನು ಸ್ವಾಮಿಯದ ಅನುಗ್ರಹ ನೋಡಿ. ಪರೀಕ್ಷಿತ ರಾಜ ಅಂತ ಹೆಸರು ಬಂದದ್ದೇ ಪರಿ ಎಂದರೆ ಸುತ್ತಲೂ ಪರಮಾತ್ಮ ತನ್ನನ್ನ ರಕ್ಷಣೆ ಮಾಡ್ತಾ. ಗರ್ಭದಲ್ಲಿರುವಾಗಲೇ ಭಗವಂತನ ದರ್ಶನ ಮಾಡಿಕೊಂಡು. ಆದರೆ ನೋಡಿ, ಅಶ್ವತ್ಥಾಮನ ಬ್ರಹ್ಮಾಸ್ತ್ರಕ್ಕೆ ಸತ್ತು ಹೊರಗೆ ಬಂತು, ಮಗು ಜೀವಂತ ಬರಲಿಲ್ಲ. ಉತ್ತರಾಯ ಹತೋ ಗರ್ಭ ಈಶೇನ ಉಜ್ಜೀವಿತ ಪುನಃ. ಸತ್ತು ಹೊರಗೆ ಬರ್ತದೆ. ಸಾಮಾನ್ಯವಾಗಿ ಈಗ ನಿಮ್ಮ ಮಗಳಲ್ಲಿ ಒಂದು ಮಗುವಾಗತ್ತೆ ಅಂದ್ರೆ ಆ ಮಗುವಿನ ನಿರೀಕ್ಷಣೆ ಯಾರ್ಯಾರಿಗಿರುತ್ತೆ? ಈ ಕಡೆ ಅಜ್ಜ ಅಜ್ಜಿ, ಆ ಕಡೆ ಅಜ್ಜ ಅಜ್ಜಿ. ಅದ್ರ ಬಿಟ್ರೆ ಬಹಳ ಆದ್ರೆ ಬಹಳ ಕಡಿಮೆ ಅವು. ಆದ್ರೆ ನೋಡಿ, ಉತ್ತರಾದೇವಿಯ ಗರ್ಭದಿಂದ ಬರುವ ಮಗುವಿನ ನಿರೀಕ್ಷಣೆ ಅಜ್ಜ ಅಜ್ಜಿ ಅಲ್ಲ, ಇಡೀ ಹಸ್ತಿನಾವತಿ ಕಾಯಿತು. ಯಾಕಂದ್ರೆ ಮುಂದಿನ ರಾಜ ಆಗೋಮ. ಪಾಂಡವರ ನಂತರದಲ್ಲಿ ತಮ್ಮ ರಾಜನಾಗಿ ಬರೋ ವ್ಯಕ್ತಿ ಉತ್ತರಾದೇವಿ ಗರ್ಭದಿಂದ ಹೆಂಗಾಗಿರ್ಬೇಕು ಹೇಳಿ. ಉತ್ತರಾದೇವಿಯ ಗರ್ಭದಿಂದ ಮಗು ಸತ್ತು ಹೊರಗೆ ಬಂತು ಅಂತ ವಾರ್ತೆ ಗೊತ್ತಾಯಿತು. ಇಡೀ ಹಸ್ತಿನಾವತಿ ಕತ್ತಲೆ ಆಗಿದೆ, ಸ್ತಬ್ಧ. ಇಡೀ ಊರು ಸ್ಮಶಾನ, ಯಾರ ಮುಖದಲ್ಲಿ ನಗು ಇಲ್ಲ. ಪಕ್ಕದಲ್ಲಿ ಕುಂತಿ ನಿಂತಿದ್ಲು. ಅಲ್ಲ ಸ್ವಾಮಿ, ರಕ್ಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಮಗು ಸತ್ತೋಯ್ತಲ್ಲ ಅಂತಂದ್ರೆ ತಲೆಯ ಮೇಲೆ ಕೈ ಇಟ್ಟ. ಮಗುವಿನ ತಲೆ ಮೇಲೆ ಅಳ್ಳಿಕ್ಕೆ ಶುರು ಆಗ್ಬಿಡ್ತು. ಜೋರಾಗಿ ಅಳ್ತಿದೆ. ಹಾಗಾಗಿ ನಾವೆಲ್ಲರೂ ತಾಯಿಯ ಗರ್ಭದಿಂದ ಹುಟ್ಟಿ ಬರ್ತೇವೆ. ಜನ್ಮದಿಂದ ಆರಂಭ ಮಾಡಿ ಮರಣಕ್ಕೆ ಎಂಡ್. ಏನು ನಮ್ಮ ಜೀವನ. ಪರೀಕ್ಷಿತರದು ಮರಣದಿಂದ ಮರಣ. ಜನ್ಮದಿಂದ ಮರಣ ನಮ್ದಾದರೆ ಮರಣದಿಂದ ಮರಣ ಶುರುವಾಯಿತು. ಪರೀಕ್ಷಿತ ಅಂತ ನಾಮಕರಣ ಮಾಡ್ತಾರೆ. ಮುಂದೆ ಇರಾವತಿ ಅಂತ ಕನ್ಯೆಯ ಜೊತೆ ಮದುವೆ ಆಗತ್ತೆ. 4 ಜನ ಗಂಡು ಮಕ್ಕಳು ಪರೀಕ್ಷಿತರಿಗೆ. ಒಂದು ದಿನ ಮಧ್ಯಾಹ್ನದ ಕಾಲ ಬೇಟೆಯಾಡೋದಕ್ಕೆ ಬಂದಿದ್ರು. ಭಯಂಕರ ಬಾಯಾರಿಕೆ ಆಯಿತು. ಋಷಿಗಳ ಆಶ್ರಮ ನೋಡಿದ್ರು. ನೀರು ಬೇಕು ಅಂತ ಹೋಗ್ತಾರೆ. ಋಷಿಗಳಿಗೆ ಒಬ್ಬನೇ ಮಗ ದರ್ಬೆ ತರೋದಕ್ಕೆ ಹೋಗಿದ್ದ. ವಾಸ್ತವಿಕ ನೋಡಿ, ಸಾಮಾನ್ಯವಾಗಿ ದೊಡ್ಡವರಿಗೆ ಕೋಪ ಬರಲ್ಲ ಅಷ್ಟು. ಸತ್ತು ಹಾವು ಹಾಕುವ ಕೋಪ ಯಾಕೆ ಬಂತು ಪರೀಕ್ಷಿತರಿಗೆ? ದೇವರನ್ನ ಗರ್ಭದಲ್ಲಿ ನೋಡಿದ ಮಗು ಅದು. ಸಾಕ್ಷಾತ್ ಪರಮಾತ್ಮ ಗರ್ಭದಲ್ಲಿ ರಕ್ಷಣೆ ಮಾಡಿದ ಆ ಪರೀಕ್ಷಿತನಿಗೆ ಒಬ್ಬ ಋಷಿಗಳ ಕೊರಳಿಗೆ ಸತ್ತು ಹಾವು ಹಾಕುವುದು ಯಾಕೆ ಅಂದ್ರೆ ಅವರ ಕೊನೆ ಜನ್ಮ ಅದು. ಚರಮದೇಹ ಅಂತ ಕರೀತಾರೆ. ಇನ್ನು ಮೇಲೆ ಪರೀಕ್ಷಿತನಿಗೆ ಜನ್ಮ ಇಲ್ಲ. ಆಗ ಭಗವಂತನ ಸತ್ಯ ಸಂಕಲ್ಪ, ದೇವರೇ ಆ ಮೂಲಕ ಮಾಡಿಸ್ತಾನೆ. ಸತ್ತು ನಾನು ಬಂದಾಗ ಇವರು ನನಗೆ ನೀರು ಕೊಟ್ಟಿಲ್ಲ ಅಂತ ಕೋಪದಿಂದ ಪರೀಕ್ಷಿತ ರಾಜರು ಹಾವು ಹಾಕ್ತಾರೆ. ಅವರ ಮಗನಾದ ಶೃಂಗಿಗೆ ದನಕಾಯಿ ಹುಡುಗರು ಹೇಳಿದ್ರಂತೆ,
ನಿಮ್ಮ ತಂದೆ ಕೊರಳಲ್ಲಿ ಯಾರೋ ರಾಜ ಹಾವು ಹಾಕಿದ್ದಾರೆ ಅಂತ ದರ್ಭೆಯಿಂದ ಪವಿತ್ರ ಮಾಡಿ ಶಾಪ ಕೊಡುತ್ತಾನೆ. ಹಿತೋಲಿಂಗಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ದಕ್ಷತಿ ಸ್ಮ ಕುಲಾಂಗಾರಂ ಚೋದಿತೋ ಮೇ ಪಿತೃದ್ರೋಹಂ. ನಿನ್ನ ತಂದೆಯ ದ್ರೋಹ ಮಾಡಿ ನಿನ್ನ ತಂದೆಯ ಕೊರಳಿಗೆ ಸತ್ತು ಹಾವು ಹಾಕಿ ರಾಜ ಇಲ್ಲಿ ಹೋಗ್ತಿದ್ದಾನೆ, ಬಂದು ನೋಡಬೇಕೋ ಬೇಡ. ದನ ಕಾಯುವ ಹುಡುಗರ ಮೇಲೆ ವಿಶ್ವಾಸ ನೋಡಿ ದರ್ಭೆಯಿಂದ ಪವಿತ್ರ ಮಾಡಿಕೊಂಡು ಶಾಪ ಕೊಡ್ತಾನೆ. ನನ್ನ ತಂದೆ ಕೊರಳಿಗೆ ಹಾವು ಹಾಕಿದ ರಾಜ ಇವತ್ತಿನಿಂದ 7ನೇ ದಿನ ತಕ್ಷಕನಿಂದ ಸಾಯಲಿ. ಶಾಪ ಕೊಡುವಾಗ ಆ ಶಮೀಕರ ಮಗನಾದ ಶೃಂಗಿಗೆ ವಯಸ್ಸೆಷ್ಟು? 7 ವರ್ಷ. ಶಾಪ ತಗೊಳ್ಳೋ ರಾಜನಿಗೆ ವಯಸ್ಸು ಆಗ ಪರೀಕ್ಷಿತನಿಗೆ 55 ರನ್ನಿಂಗ್ ಇತ್ತು. ಪರೀಕ್ಷಿತ ರಾಜ್ಯ ಬಿಟ್ಟು ಬರುವಾಗ 55 ವರ್ಷ. ವಿಚಾರ ಮಾಡಿ, 55 ವರ್ಷದ ಒಬ್ಬ ಸಾಧಕನಿಗೆ, ಗರ್ಭದಲ್ಲಿ ಮಗುವನ್ನು ನೋಡಿದ ಒಬ್ಬ ರಾಜನಿಗೆ ಒಂದು ಸಣ್ಣ ಮಗು ಶಾಪ ಕೊಡೋ ಸಾಮರ್ಥ್ಯ ಇದೆ. ಇವತ್ತಿನ ಮಕ್ಕಳಿಗೆ ಹೆಸರು ಹೇಳಿಗೆ ಬರಲ್ಲ. 5 ವರ್ಷಕ್ಕೆ 8 ವರ್ಷಕ್ಕೂ ನಾವೇ ಹೇಳಿ ಕಳಿಸ್ಬೇಕು. ಹಿಂಗೆ ಹೇಳು ಯಾರು ಕೇಳಿದ್ರೆ ಅಂತ. ಸ್ನಾನ ಮಾಡಿ ಬಟ್ಟೆ ಹಾಕೊಳ್ಳಿಗೆ ಬರಲ್ಲ. ಗಾಯತ್ರಿ ಮಂತ್ರದ ಸಿದ್ಧಿ ಅದು. ಕುರಿಯಾದ ನನ್ನವಾ ಕುರಿಯಾತ್ ಮೈತ್ರೋ ಬ್ರಹ್ಮಣ ಉಚ್ಯತೆ. ಪ್ರತಿನಿತ್ಯ 1 ಲಕ್ಷ ಗಾಯತ್ರಿ ಜಪ ಮಾಡ್ತಿದ್ದಂತೆ. ಶಾಪ ಕೊಟ್ಟಿದ್ದಾನೆ. ಶಾಪದ ವಾರ್ತೆ ರಾಜನಿಗೆ ಗೊತ್ತಾ. ಇವನೇನೋ ಹಾವು ಹಾಕಿ ಹೊರಟ. ಹೋಗುವಾಗ ಪರೀಕ್ಷಿತ ವಿಚಾರ ಮಾಡ್ತಾ ನಾನು ತಪ್ಪು ಮಾಡಿದೆ. ಇದೇ ನೋಡಿ ದೊಡ್ಡವರಲ್ಲಿರೋ ವ್ಯತ್ಯಾಸ. ನಮ್ಮಂತವರಾಗಿದ್ರೆ ನಾನು ನೀರು ಕೊಟ್ಟು ಇನ್ನೂ ಪರವಾಗಿಲ್ಲ ಸತ್ತದ ಹಾಕಿನಿ. ನಮ್ಮ ಕಡೆ ಗುರುಬರ ಕಡೆ ಎಲ್ಲ ಹೇಳ್ತಾರೆ, ಇಲ್ಲಾಂದ್ರೆ ಮಗನಿಗೆ ಬಿಡ್ತಿದ್ದೆ ನಾನು, ಕಡು ಮುಚ್ಚಿದಾಗ ಬಿಟ್ಟೆ ನಾನು ಅನ್ನೋರು ನಾವು. ಸಾತ್ವಿಕರಿ ಪರೀಕ್ಷಿತ. ತಪ್ಪಿನ ಅರಿವಾಯಿತು, ನಾನು ತಪ್ಪು ಮಾಡಿದೆ, ನಾನು ಹಾವು ಹಾಕಬಾರದಿತ್ತು. ಅವ್ರು ಎಚ್ಚರಿದ ನೀರು ಕೊಡ್ತಿರ್ಲಿಲ್ವಾ, ಮಾಡಬಾರ್ದಿತ್ತು ಅನ್ಕೋತಿ ಬರ್ತಿದ್ದಾನೆ. ನನಗೇನಾದ್ರೂ ದೇವರು ಶಿಕ್ಷೆ ಕೊಡಬೇಕು ಅಂತಿರ್ತಾ ನೋಡಿ ಅಂತ ಒಳ್ಳೆ ಭಾವನೆ. ಇನ್ನೂ ಕುದುರೆ ಇಳಿದು ರಾಜ್ಯದಲ್ಲಿ ಬಂದು ಕೂತಿದ್ದಾನೆ. ಪ್ರಜೆಗಳೆಲ್ಲ ಕೇಳ್ತಾರೆ, ಯಾಕೆ ಸ್ವಾಮಿ ಮುಖ ಬಾಡಿದೆ, ಹೆಂಗೆ ಹೇಳ್ಬೇಕು ನಾ ಹಾಕ್ ಬನ್ನಿ ಅಂತ. ಋಷಿಗಳ ಕೊರಳಿಗೆ ಹೂವಿಂದ ಹಾಕ್ಬೇಕು, ಹಾವಿನ ಹಾರಲ್ಲ. ನೋಡಿ, ಹೂ ಹಾ 2 ಅಕ್ಷರ ವ್ಯತ್ಯಾಸ. ಹೂ ಹಾಕಿ ಉದ್ಧಾರ ಆಗತ್ತೆ, ಹಾ ಹಾಕಿ ಶಾಪ ಬರುತ್ತದೆ. ಕೊನೆಗೆ ಗೌರಮುಖ ಅಂತ ಒಬ್ಬ ಬ್ರಾಹ್ಮಣ, ಅವನಿಗೆ ಕೊಟ್ಟು ಕಳಿಸಿದ್ರಂತೆ. ನೋಡಿ ಎಷ್ಟು ಕರುಣೆ ಅಂದ್ರೆ. ಶಮೀಕರಂತಾರ ಮಗನಿಗೆ ಶಾಪ ಅಂತ ಕೊಟ್ಟದ್ದಾಯ್ತು, ವಾರ್ತೆ ಆದ್ರೆ ತಿಳಿಸಯ್ಯ ಏನಾದ್ರೂ ಮಾಡ್ಕೋತಾನೆ ರಾಜ. ಪರೀಕ್ಷಿತನಿಗೆ ಬಂದು ಆ ಗೌರಮುಖ ಬ್ರಾಹ್ಮಣ ಅಂತಾನೆ, ಯಾವ ಋಷಿಗಳ ಕೊರಳಿಗೆ ಹಾವು ಹಾಕಿರಿ, ಋಷಿಕುಮಾರ ಶಾಪ ಕೊಟ್ಟಿದ್ದಾನೆ, ಇವತ್ತಿನಿಂದ 7ನೇ ದಿನ ತಕ್ಷಕನಿಂದ ಮರಣ, ತಕ್ಷಕ ಎಂಬ ಹಾವಿನಿಂದ ಸಾಯ್ತೀನಿ ಅಂತ ಕೇಳಿದರೆ ಪರೀಕ್ಷಿತರ ಗಾಬರಿ ಆಗ್ಲಿಲ್ರಿ, ಕುಣಿತಿದ್ರಂತೆ. ಆ ಶಾಪದ ವಾರ್ತೆ ತಂದವನಿಗೆ ಬಂಗಾರದ ನೆಕ್ಲೆಸ್ ಕೊಟ್ರಂತೆ. ಪರೀಕ್ಷಿತ ಕುಣಿತಿದ್ರೆ ಪ್ರಜೆಗಳೆಲ್ಲ ಅಂತಾರೆ, ಅಲ್ಲ ಸ್ವಾಮಿ 7ನೇ ದಿವಸ ಸಾಯ್ತೀನಿ ಶಾಪ, ನಿಮ್ಗೆ ಯಾರೋ ಸನ್ಮಾನ ಮಾಡ್ತಾರೆ ಅಂತಲ್ಲ, 10 ಲಕ್ಷ ರೂಪಾಯಿ ಲಾಟ್ರಿ ಹೊಡೆದಾಗ ಆಗುವಷ್ಟು ಆನಂದ ಆಗಿದೆಯಲ್ಲ. ಮರಣದ ವಾರ್ತೆ ಕೇಳಿ ಆನಂದ ಪಡೋರು ನೀವೇ ಮೊದಲು. ಯಾಕೆ ತಕ್ಷಕ ಕಚ್ತಾನೆ ಅಂತ ಭಯ ಇಲ್ವಾ, ಯಾಕೆ ಕುಣಿತಿದ್ದೀರಿ? ಪರೀಕ್ಷಿತ ಅಂತಾರೆ, ಎಲ್ಲಾ ವ್ಯಕ್ತಿಗಳ ಜೀವನದಲ್ಲಿ ಬರುವ ಹಬ್ಬಗಳಲ್ಲಿ, ದೀಪಾವಳಿ ಇನ್ನೊಂದು 4 ತಿಂಗಳಿಗೆ ಬರುತ್ತೆ, ಮುನ್ಸೂಚನೆ ಇದೆ. ಉಗಾದಿ ಆದ್ಮೇಲೆ ಬರುತ್ತೆ, ಸೂಚನೆ ಇದೆ. ಮುನ್ಸೂಚನೆ ಇಲ್ಲದೆ ಇರುವ ಹಬ್ಬಗಳ 2, ಒಂದು ಜನ್ಮ, ಒಂದು ಮರಣ. ಯಾವತ್ತು ಯಾವ ತಾಯಿಯಲ್ಲಿ ಹುಟ್ಟಿ ಬರ್ತೇವೆ ಗೊತ್ತಿಲ್ಲ, ಯಾವತ್ತು ಕರಿ ಅಂತಾನೆ ಗೊತ್ತಿಲ್ಲ, ಹೊರಡ್ತಿರ್ಬೇಕು. ಬೆಂಗಳೂರಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಭಾರಿ ದೊಡ್ಡ ಇಂಜಿನಿಯರ್ ಆದರೂ ಕೂಡ ಮನೆಯಲ್ಲಿ ಊಟ ಮಾಡಿ ಆಫೀಸಿಗೆ ಕೆಲಸಕ್ಕೆ ಹೋಗ್ಬೇಕು, ಮತ್ ಮನೆಗೆ ಬಂದು ಬಯಲು ನೀರು ಹಾಕೋಬೇಕು. ಭಾರಿ ಸಾತ್ವಿಕ. ಅವನ ತಾಯಿಗೆ 80 ವರ್ಷ. ಮಗನಿಗೆ ಹೇಳಿದ್ರು, ನೋಡು ನಿನ್ನಿಂದ ನನಗೊಂದೇ ಅಪೇಕ್ಷೆ ಇದೆ, ಮಾಡ್ತೀಯ? ಹೇಳಮ್ಮ, ಮಾತ್ರ ಸೇವಕಿಯಿಂದ ದೊಡ್ಡದೇನಿದೆ, ನೀ ಏನಾದ್ರೂ ಮಾಡು, ನನ್ನ ಮರಣ ಮಾತ್ರ ಕಾಶಿಯಲ್ಲಿ ಬರಬೇಕು, ನಾನು ಕಾಶಿಯೊಳಗೆ ಸಾಯ್ಬೇಕು, ಬೆಂಗಳೂರಿನ ನನ್ನ ಕಾಶಿ ಕರ್ಕೊಂಡು ಹೋಗ್ಬೇಕು. ಮಗನಿಗೆ ಆಶ್ಚರ್ಯ ಅನ್ನಿಸ್ತು, ಕರ್ಕೊಂಡು ಹೋಗೋದು ಹೆಂಗೆ, ಸಾಹಿತ್ಯ ದಾರಿ ಗೊತ್ತಿರ್ತದೆ, ಇನ್ನು ಪರೀಕ್ಷಿತರ ಮುನ್ಸೂಚನೆ ಇದೆಯಾ? ಆದರೂ ಆಯ್ತು ಅಂತ ತಾಯಿಗೆ ಮಾತು ಕೊಟ್ಟ. ಕೊನೆಗೆ 86ನೇ ವರ್ಷಕ್ಕೆ ಬಚ್ಚಲಲ್ಲಿ ಜಾರಿ ಬಿದ್ದರು, ಅಡ್ಮಿಟ್ ಮಾಡ್ದ. ಕೊನೆಗೆ ಸಣ್ಣ ಆಗ್ತಾ ಬಂದು, ಯಾವಾಗ ನೀರು ಹಾಕ್ಲಿಕ್ಕೆ ಶುರು ಮಾಡ್ದ ಬಾಯಲ್ಲಿ ಒಂದೊಂದೇ ಹನಿ. ಡಾಕ್ಟರ್ ಹೇಳಿದ್ರು ಬಹಳ 2 ದಿವಸ ಇರ್ತಾರೆ. ಡಾಕ್ಟರ್ ಹೇಳಿದ ಮೇಲೆ ಡಿಸೈಡ್ ಮಾಡ್ದ, 2 ದಿವಸ ಇರ್ತಾರೆ ಅಂದ್ರೆ ಏನಾದ್ರು ಕರ್ಕೊಂಡು ಹೋಗೋದು ಒಳ್ಳೇದು ಅಂತ ಏನೋ ಜುಗಾಡು ಮಾಡಿ ಕಾಶಿ ಕರ್ಕೊಂಡು ಬಂದ. 2 ದಿವಸದಲ್ಲಿ ಹೋಗ್ತಾರೆ ತಾಯಿ ಅಂತ ಡಾಕ್ಟರ್ ಹೇಳಿದ್ರು. ಕಾಶಿಗೆ ಬಂದಿದ್ದಾನೆ, ವಿಶ್ವನಾಥನ ಸನ್ನಿಧಾನ ಕ್ಷೇತ್ರಕ್ಕೆ ಕಾಲಿಟ್ರೆ ಓಡಾಡ್ಲಿಕ್ಕೆ ಶುರು ಮಾಡಿದ್ಲು ತಾಯಿ. ಅದೇನು ಮಣ್ಣಿನ ಗುಣನೋ ಗಂಗಾ ನದಿಯ ಗುಣನೋ, ಚೆನ್ನಾಗಿ ಓಡಾಡ್ಲಿಕ್ಕೆ. ಮತ್ತೆ 1 ದಿನ ಆಯ್ತು, 2 ದಿನ ಆಯ್ತು, ಮಗನಿಗೆ ಟೆನ್ಷನ್, ಸಾಯ್ತಾನೆ ಇಲ್ಲಲ್ಲ ಅಂತ. ಅಲ್ಲ, ಯಾಕಂದ್ರೆ ಅವನೊಂದು ವಾರ ಲೀವ್ ತಗೊಂಡಿದ್ದ, ದೊಡ್ಡ ಕೆಲಸದಲ್ಲಿದ್ದವ. 3-4 ದಿನ ಆಯ್ತು, ಅಮ್ಮಗಂದ ದೇವರ ಅನುಗ್ರಹ ಚೆನ್ನಾಗಿ ಓಡಾಡ್ತಿದ್ದಿ, ಮನೆಗೆ ಹೋಗೋಣ ಅಂತ. ಬೇಡಪ್ಪ ಇನ್ನೊಂದು ಸ್ವಲ್ಪ ದಿನ ಇರೋಣ. ಅಮ್ಮ ನೀನು ಇರ್ತೀನಿ, ನನ್ನ ಕೆಲಸ ಹೋಗುತ್ತೆ, ನಾನು ಹೇಳ್ಕೊಂಡು ಬಂದಿದ್ದೀನಿ ಅಂತ.
ಸರಿ ಏನೋ ಮಾಡಿ ಒಂದು 4 ದಿನ ಇದ್ದು ಹೋಗೋಣ ಅಂದ್ರೆ ಪರವಾಗಿಲ್ಲ ಅಂತ ಒಂದು 8 ದಿನ ಇದ್ದು ರಿಟರ್ನ್ ಮತ್ತೆ ಕಾಶಿಯಿಂದ ಬೆಂಗಳೂರಿಗೆ ಕೆಂಪೇಗೌಡರಲ್ಲಿ ಇರ್ಮಾನ್ ನಿಲ್ದಾಣಕ್ಕೆ ಬಂದರು. ಅಲ್ಲಿಂದ ಮನೆಗೆ ಬಂದರು. ಬಾಗಿಲು ತೆಗೆದು ಕಾಲಿಡ್ತಾರೆ, ಪ್ರಾಣ ಹೋಯ್ತು. ದೇವರ ಸಂಕಲ್ಪ, ನಾನು ಹೇಳ್ತಿದ್ದೀನಿ, ಭಗವಂತನ ಸಂಕಲ್ಪ. ಯಾವ ಕ್ಷಣದಲ್ಲಿ ಏನ್ ನಡಿಬೇಕು ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಹರಿಚಿತ್ತ ಸತ್ಯ ಹರಿಚಿತ್ತ. ಈ ಅಧಿಕ ಮಾಸದ ಪರ್ವಕಾಲದಲ್ಲಿ ಬದರಿ ಯಾತ್ರೆ ಮಾಡಿ ಶುಭ ಸ್ಥಳದಲ್ಲಿ 5000 ವರ್ಷಗಳ ಹಿಂದೆ ಪರೀಕ್ಷಿತರು ಭಾಗವತ ಕೇಳಿದ ಈ ಗಿಡದ ಕೆಳಗೆ ಕೂತ್ಕೊಂಡು ನಾವಿವತ್ತು ದ್ವಾದಶಿ ಪರ್ವಕಾಲದಲ್ಲಿ ಭಾಗವತ ಕೇಳಬೇಕಾಗಿದ್ರೆ ಇದು ದೇವರ ಸಂಕಲ್ಪ ಇದೆ ಅಂತ. ಪರಮಾತ್ಮನ ಸಂಕಲ್ಪ ಇರಲಿಲ್ಲ ಅಂದ್ರೆ ಅದೇ ಹರಿದ್ವಾರದಲ್ಲಿ ಅದೇ ರೂಮ್ ಒಳಗೆ AC ಹಚ್ಕೊಂಡು ಕಾಲ ಮೇಲೆ ಕಾಲ್ ಹಾಕೊಂಡು ಶಾಪಿಂಗ್ ಮಾಡ್ತಾ ಓಡಾಡ್ತಿದ್ವಿ. ಏನ್ ದೇವರ ಅನುಗ್ರಹ ನೆನೆಸ್ಕೋಬೇಕು ನೋಡಿ. ಪರೀಕ್ಷಿತರಿಗೆ ನಿಮ್ದೊಂದು ಕಳೆದಿದೆ, ಇದೆಯಲ್ಲ, ಉಳಿದವರೆಲ್ಲ ಶಾಪಿಂಗ್ ಮಾಡಿಸ್ತಾರೆ ಅಲ್ಲ. ತಗೊಂಡು ವ್ಯಕ್ತಿ ಎದುರಿಗಿದ್ರೆ ಕೃಷ್ಣಾರ್ಪಣರು ಅನ್ಬಹುದು, ಯಾರಂತೂ ಗೊತ್ತಿಲ್ಲ. ಅದಕ್ಕೆ ಅವ್ರ ರಕ್ತ ಅವ್ರು ಆಕ್ಚುಲಿ ದಾನ ಮಾಡಬೇಕು ಅಂತ ಇತ್ತು ಆಚಾರಿಗೆ, ಅದ್ರಲ್ಲಿ ಅದೇ ಸಾಮಾನ್ಯ ಇತ್ತು, ಮತ್ತೆ ಕೈ ಮೀರಿ ಹೋಗುತ್ತೆ ನೋಡಿ. ಪರೀಕ್ಷಿತರಂತಾರೆ ಎಲ್ಲಾರ ಜೀವನದಲ್ಲಿ ಹೇಳದೆ ಬರುವ ಹಬ್ಬ ಜನ್ಮ ಮರಣ ನನಗೆ ಹೇಳಿ ಬರ್ತಿದೆ. ಅದು 7 ದಿನ ಮೊದಲು, 7 ದಿನ ಮೊದಲು ನನಗೆ ಮರಣದ ವಾರ್ತೆ ಗೊತ್ತಾಗಿದೆ ಅಂತ ಆನಂದ ಆಯಿತು. ಮರಣದ ವಾರ್ತೆ ಆ ಗೌರಮುಖ ಬ್ರಾಹ್ಮಣ ಹೇಳಿದ ಮರುಕ್ಷಣದಲ್ಲಿ ಮಕ್ಕಳನ್ನು ಕರೆದು ರಾಜ್ಯ ಒಪ್ಪಿಸಿಬಿಟ್ಟ. ಪೂರ್ವಕ್ಕೆ ನೀನು, ಪಶ್ಚಿಮಕ್ಕೆ ನೀನು, ದಕ್ಷಿಣಕ್ಕೆ ನೀನು, ಉತ್ತರಕ್ಕೆ ನೀನು. ರಾಜ್ಯ ಹೇಗೆ ಆಳಬೇಕು, ಪ್ರಜೆಗಳನ್ನು ಹೇಗೆ ನೋಡ್ಕೋಬೇಕು, ಎಲ್ಲಾ ಜವಾಬ್ದಾರಿ ಮಕ್ಕಳಿಗೆ ಒಪ್ಪಿಸಿದ. ಮೈ ಮೇಲಿರುವ ಕಿರೀಟ ಆಭರಣಗಳೆಲ್ಲ ಬಿಚ್ಚಿಟ್ಟ, ನಾರು ಮಡಿ ಉಟ್ಕೊಂಡ. ಹಸ್ತಿನಾವತಿಯಿಂದ ಇಲ್ಲಿಗೆ ಹೊರಟ ನೋಡಿ. ಯಾವೈಲ ಸತ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣವಂಗ್ರಿ ರೆಣ್ವಾಂಬದಿ ಕಂಬು ನೇತ್ರಿ. ಏನ್ ಕಡಿಮಿತು ನಮ್ಮ ಭರತ ಖಂಡದಲ್ಲಿ ನದಿಗಳಿಗೆ. ಇಲ್ಲೇ ಯಾಕೆ ಬಂದ? ಪರೀಕ್ಷಿತ ಈ ಕ್ಷೇತ್ರಕ್ಕೆ ಬರೋದಕ್ಕೆ ಇಲ್ಲೇ ಪಕ್ಕದಲ್ಲಿ ನೀವು ಕಾಣ್ತಾಳೆ ಭಗವಂತನ ಪಾದದಿಂದ ಬಂದಂತಹ ಗಂಗೆ. ಇನ್ಯಾವ ನದಿಗಳಿಗೆ ಆ ಸಾಮರ್ಥ್ಯ ಕೊಟ್ಟಿಲ್ಲ ದೇವರು. ಮಗಳ ಮೇಲೆ ತಂದೆಗೆ ಪ್ರೀತಿ ಅಲ್ವಾ, ಪರಮಾತ್ಮನ ಪಾದದಿಂದ ಉದ್ಭವಿಸಿದಳು. ಎಲ್ಲಿ ಹಸ್ತಿನಾಮತಿ? ದಿಲ್ಲಿಯಿಂದ ಅದು ಹತ್ರ ಅಲ್ಲಿದೆ ಹಸ್ತಿನಾಮತಿ, ಅಲ್ಲಿ ದಿಲ್ಲಿವರೆಗೆ ಹೊರಟಿದ್ದಾರೆ ಪರೀಕ್ಷಿತ ರಾಜರು. ಶಾಪದ ವಾರ್ತೆ ನಮ್ಮ ರಾಜನಿಗೆ ಶಾಪ ಆಗಿದೆ. ಎಲ್ಲ ಕಡೆಗೆ ವಾರ್ತೆ, ಮಾತು ಮಾತು, ಬಾಯಿಯಿಂದ ಬಾಯಿಗೆ. ಆದರೆ ಪರೀಕ್ಷಿತ ಬರುವಾಗ ಯಾರಿಗೆ ಹೇಳಿಲ್ಲ, ನನಗೆ ಶಾಪ ಆಗಿದೆ, ನಾನು ಹೊರಟಿದ್ದೀನಿ ಅಂತ. ಹೊರಟಿದ್ದಾರೆ ಪರೀಕ್ಷಿತ ರಾಜರು. ಇಲ್ಲಿಗೆ ಬರ್ತಾರೆ. ವಾಸ್ತವಿಕವಾಗಿ ಪರೀಕ್ಷಿತರು ಇಲ್ಲಿ ಬಂದಾಗ ಸುತ್ತಲೂ ಗಂಗಾ ನದಿ. ಇದು ಮಣ್ಣಿನ ಪರ್ವತ ಇತ್ತು ಈ ಜಾಗ. ಇವಾಗ ನದಿ ಎಲ್ಲ ಆಚೆಗೆ ಹೋಗ್ಬಿಟ್ಟಿದೆ. 5000 ವರ್ಷಗಳ ಹಿಂದೆ ನಡೆದಿದ್ದೆಲ್ಲ ಕಲಿಯುಗದ ಪ್ರಾರಂಭದಲ್ಲಿ ನಡೆದ ಘಟನೆ ಇದು. ಕಲಿಯುಗ ಪ್ರಾರಂಭವಾಗಿ 6500 ವರ್ಷ ಆಗಿದೆ. ಪರೀಕ್ಷಿತ ರಾಜರು ಇಲ್ಲಿಗೆ ಬರುವಾಗ ಅವರು ಉಟ್ಟು ಬಟ್ಟೆ ಬಿಟ್ಟರೆ 2 ಪಂಜೆ ಬಿಟ್ಟರೆ ಏನೂ ತಂದಿರಲಿಲ್ಲ. ನಾವು ಯಾತ್ರೆಗೆ ಹೆಂಗ್ ಹೊರಡ್ತೀವಿ? ಯಾತ್ರೆಗೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ನಾವು ಮೊದಲೇನ್ ಹಾಕ್ತೀವಿ ಬ್ಯಾಗಲ್ಲಿ? ತಿಂಡಿ ಚಕ್ಲಿ ಗಿಳಿವೆಂಚಿ ಎಲ್ಲ ಹಾಕಿ ಒಂದು ಪುಸ್ತಕ ತಗೊಳ್ಳೋಣ, ಪಾರಾಯಣ ಬರುತ್ತೋ. ಆಮೇಲೆ ಹೊರಟಿದ್ದೆ ಅದಕ್ಕೆ ಅದು ಮೊದಲು ಹಾಕೋಬೇಕು. ಸಂಧ್ಯಾಂತಡಿ ತಗೊಳ್ಳೋವೇನು ಟೈಮ್ ಸಿಕ್ಕರೆ ಮಾಡೋಣ ಅಂತ. 2 ಪಂಚೆ ಬಿಟ್ರೆ ಏನೂ ಇಲ್ರಿ ಪರೀಕ್ಷಿತರಿಗೆ. ಇನ್ನೊಂದು ವಿಚಿತ್ರ ಅಂದ್ರೆ, ನನಗೆ 7 ದಿನ ಆಯುಷ್ಯ ಇದೆ, ಯಾರಾದ್ರೂ ಬಂದು ಪ್ರವಚನ ಮಾಡ್ತಾರೋ ಏನೂ ತಲೆಗಿಲ್ಲ, ಹೊರಟು ಬಿಟ್ಟಿದ್ದಾರಷ್ಟೇ ನೋಡಿ. ವೈರಾಗ್ಯದಲ್ಲಿ 3 ತರ ಇದೆ: ಅಭಾವ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ. ಸ್ಮಶಾನಕ್ಕೆ ಹೋದ್ರೆ ಅವ್ರದ್ದು ಯಾರ್ದು ಸಂಸ್ಕಾರಕ್ಕೆ ಹೋಗಿರ್ತೀವಿ, ನಮ್ದು ಇಷ್ಟೇ ನೋಡ್ರಿ, ನಾಳೆ ಹೀಗೆ ಕರ್ಕೊಂಡು ಹೋಗ್ತಾರೆ. ಆ ವೈರಾಗ್ಯ ಎಲ್ಲಿವರೆಗೆ ಇರ್ತದೆ? ಅಭಾವ ವೈರಾಗ್ಯ ಅಂದ್ರೆ ಏನ್ ಗೊತ್ತಾ? ಭೋಗ ಮಾಡ್ಲಿಕ್ಕೆ ಪದಾರ್ಥ ಇರಲ್ಲ. ಆಚಾರ್ಯ ನಾವು ಅನ್ನದ ಮೇಲೆ ತುಪ್ಪ ಹಾಕೊಳ್ಳಲ್ಲ, ಇಲ್ಲೇ ಇಲ್ಲ ತುಪ್ಪ ಹಾಕೊಳ್ಳಲ್ಲ. ಭೋಗ ಮಾಡೋದಕ್ಕೆ ಪದಾರ್ಥ ಇದ್ರೂ ಭೋಗ ಮಾಡದೇ ಇರೋದಿದೆ, ಅದು ಪರೀಕ್ಷಿತನ ವೈರಾಗ್ಯ. ಏನ್ ಆನೆ, ಕುದುರೆ, ರಥ, ಬೆಳ್ಳಿ, ಬಂಗಾರ, ಎಂತ ಸಮೃದ್ಧ 4 ಜನ ಗಂಡು ಮಕ್ಕಳು, ಮಾತು ಕೇಳೋ ಸೊಸೆಂದ್ರು, ಆದ್ರೂ ತುಳಸಿ ಪತ್ರ ಇಟ್ಟು ಬಂದಲ್ಲ. ಪರೀಕ್ಷಿತನ ವೈರಾಗ್ಯಕ್ಕೆ ಆನಂದದಿಂದ ಬಂದಿದ್ದಾರೆ. ಪರೀಕ್ಷಿತರು ಬಂದಾಗ 100 ಜನ ಋಷಿ ಮುನಿಗಳೆಲ್ಲ ಬರ್ತಾರೆ. ಬಂದವರಿಗೆಲ್ಲ ಸ್ವಾಗತ ಮಾಡ್ತಾನೆ. ಅಂತಾನೆ ಮರಣಕಾಲ ಸಮೀಪಕ್ಕೆ ಬಂದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಒಂದು ನಾರಾಯಣ ಅಂತ ಹೇಳೋರ ಆಚಾರ ಸಿಗಲ್ಲ. ಬಳದ ಪಕ್ಕದಲ್ಲಿ ಕೂತವರಲ್ಲ, ಯಾವ ಬ್ಯಾಂಕಲ್ಲಿ ಎಷ್ಟಿದೆ, ಎಷ್ಟಿಟ್ಟಿದೆ, ಯಾರಿಗೆ ಕೊಡಬೇಕು, ಇವೇ ಮಾತಾಡೋರಲ್ಲಿ. ಸಂತತಂ ಚಿಂತೆಯೇನಂತಂ ಅಂತ ಕಾಲೇ ವಿಶೇಷತ. ಅಂತ್ಯಕಾಲದಲ್ಲಿ ಹರಿನಾಮ ಸ್ಮರಣೆ ಬರಲಿಕ್ಕೆ ಇಡೀ ಜೀವನ ಮಾಡಿರಬೇಕು. ಇದು ಒಬ್ಬರಲ್ಲ, 1000 ಜನ ಋಷಿ ಮುನಿಗಳು ಪರೀಕ್ಷಿತರ ಅಂತ್ಯಕಾಲದಲ್ಲಿ. ನೋಡಿ, ಒಬ್ಬ ವ್ಯಕ್ತಿ ಏನು ಸಂಪಾದನೆ ಮಾಡಿದ್ದಾನೆ, ಇಡೀ ಆಯುಷ್ಯ ಏನು ಗಳಿಸಿದ್ದಾನೆ ಅಂತ 2 ಟೈಮಲ್ಲಿ ಗೊತ್ತಾಗುತ್ತೆ. ಒಂದು, ಅವನ ಮದುವೆಗೆ ಎಷ್ಟು ಜನ ಅಕ್ಷತೆ ಹಾಕ್ಲಿಕ್ಕೆ ಬಂದಿದ್ದಾರೆ,
ಇನ್ನೊಂದು ಎಷ್ಟು ಜನ ಬಾಯಲ್ಲಿ ಅಕ್ಕಿ ಕಾಳು ಹಾಕ್ಲಿಕ್ಕೆ ಬಂದಿದ್ದಾರೆ. ಈ ಎರಡನೇ ಟೈಮಲ್ಲಿ ಅವನು ಏನು ಗಳಿಸಿದ್ದಾನೆ? ಯಾರಿಗೆ ಫೋನ್ ಮಾಡಿಲ್ಲ ಪರೀಕ್ಷಿತ? ಇದೇ ಸ್ಥಳದಲ್ಲಿ ಸಾವಿರಾರು ಜನ ಋಷಿ ಮುನಿಗಳು, ಸಾಕ್ಷಾತ್ ವೇದವ್ಯಾಸರು ಬಂದಿದ್ದಾರೆ. ಮಗ ಬರ್ತಾನೆ ಅಂತ ಗೊತ್ತಿತ್ತವರಿಗೆ. ಎಲ್ಲರೂ ಬಂದು ಕೂತಿದ್ದಾರೆ. ಪರೀಕ್ಷಿತ ಪ್ರಾರ್ಥನೆ ಮಾಡ್ತಾರೆ, ಏನಾದ್ರೆ ಹೇಳಿ, 7ನೇ ದಿವಸ ನಾನು ಇರೋದು. ನೋಡಪ್ಪ, ನಾವು ಇಲ್ಲಿ ಬಂದವ್ರು ಯಾರು ನಿಮ್ಗೆ ಹೇಳಲಿಕ್ಕೆ ಬಂದವರಲ್ಲ. ಆದ್ರೆ ನೋಡಿ, ಈಗ ಒಬ್ಬ ವ್ಯಕ್ತಿಗೆ ತೊಂದರೆ ಇದೆ, ಏನೋ ಯಾರೋ ನಿಮ್ಮ ಬಳಗದವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂದ್ರೆ ಮಾತಾಡ್ಸ್ಲಿಕ್ಕೆ ಹೋಗಿರ್ತೀರಿ. ಎಷ್ಟೊತ್ತಿರ್ತೀರಲ್ಲಿ? ಅರ್ಧ ಗಂಟೆ ಇರ್ತಾರೆ. ಅರ್ಧ ಗಂಟೆನೂ ಕಷ್ಟ. ಅಕಸ್ಮಾತ್ ಆಗಿ ಅವ್ರು ICU ಒಳಗಿದ್ರೆ ಇವರೇ ಹೇಳ್ತಾರೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂತ. ಅವರಿಗೂ ಅಷ್ಟೇ ಬೇಕಾಗಿ ಅವ್ರು ಮೊದಲು ಅವ್ರಿಗೆ ಕೇಳ್ತಾರೆ ICU ಇದ್ದಾರೆ, ಯಾಕಂದ್ರೆ ಹೋಗ್ಲಿಕ್ಕೆ ಇರಂಗಿಲ್ಲಲ್ಲ. ಗ್ಲಾಸ್ ಇಂದ ನೋಡ್ಬೇಕು, 10 ನಿಮಿಷ ಇರ್ತಾರೆ. ಇಲ್ಲಿ ನೋಡಿ, ಪರೀಕ್ಷಿತನಿಗೆ ಶಾಪಾರ ದಿನ ಬಂದ ಋಷಿಮುನಿಗಳೆಲ್ಲ ಅಂತಾರೆ, ಇವತ್ತು ಬಂದು ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಬಂದವರಲ್ಲ, 7ನೇ ದಿನ ತಕ್ಷಕ ಬಂದು ಕಚ್ಚೋವರೆಗೆ ಇಲ್ಲೇ ಇರ್ತೀವಿ ಅಂತ. ಏನ್ ಪ್ರೀತಿ ಪರೀಕ್ಷಿತನ ಮೇಲೆ! ಎಂಥದ್ದು ಸಂಪಾದನೆ ಮಾಡಿದ್ದವ ರಾಜನಾದಾಗ. ಪರೀಕ್ಷಿತನ ರಾಜ್ಯದೊಳಗೆ ಒಬ್ಬ ವ್ಯಕ್ತಿ ಸಂಧ್ಯಾವಂದನ ಮಾಡದೇ ಇದ್ದವ ಇರ್ತಿದ್ದಿಲ್ಲ ಅಂತ. ಪಾಂಡವರ ಮೊಮ್ಮಗ ಅಲ್ವಾ? ಕೊನೆಗೆ ಎಲ್ಲರೂ ಬಂದು ಕೂತಿದ್ದಾರೆ, ದೂರದಿಂದ ಬರ್ತಿದ್ದಾರೆ. ತತ್ರ ಭಗವದ್ ಭಗವಾನ್ ವ್ಯಾಸಪುತ್ರ. ಗುಲ್ಬರ್ಗದಲ್ಲಿ ಸತ್ಯಾತ್ಮರು 1 ವರ್ಷದ ಹಿಂದೆ ಸಾಯಂಕಾಲ ಮಂತ್ರಾಕ್ಷತೆ ಕೊಡುವಾಗ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಬಂದು ನಮಸ್ಕಾರ ಮಾಡಿದ. ಮಂತ್ರಾಕ್ಷತೆ ಕೊಡುವಾಗ ಏನಪ್ಪಾ ಚೆನ್ನಾಗಿದ್ಯಾ ಅಂತ ಕೇಳಿದ್ರು ಸ್ವಾಮಿಗಳು. ಹೆಂಗ್ ನಡೆದಿದೆ ಕೆಲಸ, ಯಾವಾಗ ರಿಟೈರ್ಮೆಂಟ್ ಅಂತ ಕೇಳಿದ್ರು. ಇನ್ನೊಂದು ವರ್ಷ ಇದೆ, ಮುಂದೇನು ಮಾಡ್ಬೇಕು ಅನ್ಕೊಂಡಿ ಅಂತ. ಏನಿಲ್ಲ, ಪಾಠಕ್ಕೆ ಹೋಗೋಣ ಅನ್ಕೊಂಡೀನಿ. 1 ವರ್ಷ ಆದ್ಮೇಲೆ ಯಾಕೆ ಇವತ್ತಿಂದ ಶುರು ಮಾಡು ಪಾಠ ಅಂತ. ಅವರಂದ್ರು, ಈಗ 1 ವರ್ಷ ನಾನು ಕೆಲಸದಲ್ಲಿರ್ತೀನಿ, ಬ್ಯಾಂಕಿಂದ ನಾನು ಮನೆಗೆ ಬರೋದು 6:30 ಆಗುತ್ತೆ. ಆಮೇಲೆ ಪಾಠ ಯಾವಾಗ? 6:30 ಬರ್ತೀಯಲ್ಲ, 6:30 ಮನೆಗೆ ಬಂದು ಸ್ನಾನ ಅನೇಕ ಮಾಡು, ಏನು ಸ್ವಲ್ಪ ತಿಂಡಿ ತಿನ್ನು, 7 ಗಂಟೆಗೆ ನೀನು ಮನೆಗೆ ಬಂದು ಪಾಠ ಹೇಳೋ ಆಚಾರ ವ್ಯವಸ್ಥೆ ನಾ ಮಾಡ್ತೀನಿ. ಸ್ವಾಮಿಗಳು ಯಾವಾಗಲೂ ಉಪನ್ಯಾಸದಲ್ಲಿ ಹೇಳ್ತಾರೆ, ನಮ್ಮ ಉದ್ಧಾರದ ಕಾಲ ಹತ್ತಿರ ಬಂತು ಅಂದ್ರೆ ನಮ್ಮನ್ನು ಉದ್ಧಾರ ಮಾಡೋ ಗುರುಗಳನ್ನು ದೇವರೇ ಕಳಿಸ್ತಾನೆ. ನಮ್ಗೆ ಯಾರು ಆಚಾರ ಸಿಗಲ್ರಿ, ನೀ ಚಿಂತೆ ಮಾಡಬೇಡ, ಪ್ರವಚನ ಕೇಳಬೇಕು ಅಂತ ಇಚ್ಛೆ ನೀನ್ ಕೊಡು, ಹೇಳೋ ವ್ಯವಸ್ಥೆ ಆಚಾರ. ಪರೀಕ್ಷಿತನಿಗೆ ಶುಕಾಚಾರ್ಯ ಫೋನ್ ಮಾಡಿದ್ನ, ಪತ್ರ ಹಾಕಿದ್ನ, ಬರಲಿಲ್ವಾ ಅವರು? ನಮ್ಮ ಕಾಳಜಿ ನಾವೆಷ್ಟ ಮಾಡ್ಕೋತೀವಿ ನೋಡಿ, ಅದಕ್ಕಿಂತ ಕೋಟಿ ಪಟ್ಟು ನಮ್ಮ ಕಾಳಜಿ ಆದ್ರೆ ಅದನ್ನ ಮರ್ತೀವಿ ನಾವು. ದೇವರು ನಮ್ಮ ಕಾಳಜಿ ಮರ್ತಿದ್ದಾನೆ ಅಂತ ನಮ್ದು ನಾವು ನೋಡ್ಕೊಳ್ತೀವಿ. ಯಾವಾಗ ನಮ್ದು ನಾವು ನೋಡ್ಕೊಳಕ್ ಶುರು ಮಾಡೋ ದೇವರಂತ ನಿಂದ್ರೆ ನೀ ನೋಡ್ಕೋತಿಯಲ್ಲ, ಮಾದ ಜರೂರತ್ ನಹೀನ ತುಲ ಚಾಲ್ತೇತು ಸೋಡೊಂದೇತು ಅಂತ ರಾಮ ಕೈ ಬಿಟ್ರೆ ಎಷ್ಟು ಹಾನಿ ಅದ. ನಾವು ದೇವರನ್ನು ಬಿಟ್ರೆ ಅವನಿಗೇನು ಹಾನಿ ಅದ? ಪೂಜಾ ಮಾಡ್ಲಿಲ್ಲ, ಒಂದಿನ ಏನೂ ಮಾಡ್ಲಿಲ್ಲ ಅಂದ್ರೆ ಅವನಿಗೇನು ಹಾನಿ ಇಲ್ಲ. ಆದ್ರೆ ಅವ ಒಂದು ಕ್ಷಣ ಕೈ ಬಿಟ್ರು ಒಂದು ಅಳಿಲು ಹೊರಟಿತ್ತು, ರಾಮ ಅದರ ಮೇಲೆ ಕಾಲಿಟ್ಟ. 2 ನಿಮಿಷ ಆದ ಮೇಲೆ ಕಾಲು ತೆಗೆದ. ಆ ಅಳಿಲಿಗೆ ಮಾತಾಡಿಸ್ದ ರಾಮ, ಅಲ್ಲೋ ನನ್ನ ಕಾಲ್ ಕೆಳಗೆ ಸಿಕ್ಕಾಕೊಂಡು ಬಿದ್ದಿದ್ದೆ, ರಾಮ ಕಾಲ್ ತೆಗಿ ಅಂತ ಅನ್ನಬಾರದೇನು ಅಂತ. ಆ ಅಳಿಲಂತೂ, ಇಡೀ ಜಗತ್ತನ್ನು ರಕ್ಷಣೆ ಮಾಡೋ ನೀನೇ ಕಾಲಿಟ್ರೆ ಬೇರೆ ಯಾರ ಹತ್ರ ಹೋಗಲಿ ಅಂತ. ಇನ್ನೇನೋ ಕಷ್ಟ ಆದ್ರೆ ಬಂದು ನಿನ್ ಮುಂದೆ ಹೇಳ್ಬೇಕು, ನೀನೇ ಕಾಲಿಡ್ತೊಳ್ದ್ರೆ ರಕ್ಷಕನೇ ಭಕ್ಷಕ ಯಾರ ಮುಂದೆ ಹೇಳಿ ಅಂತಂತೆ. ಇಡೀ ಜಗತ್ತನ್ನ ರಕ್ಷಣೆ ಮಾಡೋ ಪರಮಾತ್ಮನಿಗೆ ಏನ್ ಪರೀಕ್ಷಿತರ ಮೇಲೆ ಅನುಗ್ರಹ ನೋಡಿ. ಶುಕಾಚಾರ ಬರ್ತಾರೆ, ಅರಕೆ ಪಾದ್ಯಗಳಿಂದ ಪೂಜೆ ಮಾಡದ. ಪರೀಕ್ಷಿತ 2 ಪ್ರಶ್ನೆ ಕೇಳ್ತಾನೆ ಅಂತ್ಯಕಾಲದಲ್ಲಿ, ಏನ್ ಮಾಡ್ಲಿ 7 ದಿನ, ಏನ್ ಮಾಡಬಾರದು 2 ಹೇಳಿ ಅಂತ. ನಾವು ಸಾಮಾನ್ಯವಾಗಿ ಏನ್ ಮಾಡಬಾರ್ದು ಅಂತ ಯಾರಿಗೆ ಕೇಳೋದೇ ಇಲ್ಲ ನಾವು. ಯಾಕೆ ಹೇಳಿ? ಬಿಡ್ಲಿಕ್ಕೆ ಅದನ್ನ ಹೆಚ್ಚು ಮಾಡ್ತೀವಿ. ಅಕಸ್ಮಾತ್ ಅವ್ರು ಬೇಡ ಅಂದ್ಬಿಟ್ರೆ ಹಾಗಾಗಿ ಏನ್ ಮಾಡಬಾರ್ದು ಕೇಳಿ ಹೋಗಲ್ಲ. ಅದರ ಪರೀಕ್ಷಿತ ಹೇಳ್ತಾರೆ, ಯತ್ ಶ್ರೋತವ್ಯತೋ ಜಾಪ್ಯಂ ಯತ್ ಕರ್ತವ್ಯಂ ನೃಭಿಸ್ಸದಾ ಭಜನೀಯಂ ಪೂಜನೀಯಂ ವಾ. ಏನ್ ಪೂಜಾ, ಯಾವ ಮಂತ್ರ ಜಪ ಏನ್ ಮಾಡ್ಲಿ ಅಂತ ಇಲ್ಲಿ ಬಂದಾಗ ಇದೇ ಸ್ಥಳದಲ್ಲಿ ಪರೀಕ್ಷಿತ ಕೇಳಿದರೆ ಏನು ಆನಂದರಿ ಶುಕಾಚಾರಿಗೆ. ಪರೀಕ್ಷಿತನಿಗೆ ಶುಕಾಚಾರ್ಯರ ಅಂತ ಅವಶ್ಯವಾಗಿ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಶುಕಾಚಾರ್ಯರ ಆಗಮನವಾಗಿ ಪರೀಕ್ಷಿತರು ಅರ್ಘ್ಯಪಾದ್ಯಗಳಿಂದ ಪೂಜೆ ಮಾಡಿ ಪರೀಕ್ಷಿತರ ಪ್ರಶ್ನೆ ಕೇಳ್ತಾರೆ. ಅಲ್ಲಿಗೆ ಪ್ರಥಮ ಸ್ಕಂದ ಮುಗಿಯಿತು. 2ನೇ ಸ್ಕಂದದ ಪ್ರಾರಂಭದಲ್ಲಿ ಪರೀಕ್ಷಿತ ರಾಜರು ಶುಕಾಚಾರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಮೊದಲು ಪ್ರಶ್ನೆಯನ್ನು ಹೊಗಳಿದರಂತೆ. ಪ್ರಾಯ ಜಗತ್ತೊಳಗೆ ಅದನ್ನ ಇದನ್ನ ಸೈಡ್ ತಗೋತೇನೆ, ಮನೆ ತಗೋತೇನೆ ಅಂತ ಪ್ರಶ್ನೆ, ಮರಣಕಾಲ ಸಮೀಪಕ್ಕೆ ಬಂದಿದೆ, ಏನ್ ಮಾಡ್ಲಿ ಅಂತ ಪ್ರಶ್ನೆ ಮಾಡಿದ್ಯಲ್ಲ, ಆ ಪ್ರಶ್ನೆನೇ ತುಂಬಾ ಚೆನ್ನಾಗಿದೆ ಅಂತ ಪ್ರಶ್ನೆಯನ್ನ ಹೊಗಳಿ, ಮರಣಕಾಲ ಸಮೀಪಕ್ಕೆ ಬಂದಾಗ ಏಕಾಂತದಲ್ಲಿ ಭಗವಂತನ ಧ್ಯಾನ ಮಾಡಬೇಕು. ಪರಮಾತ್ಮನ 2 ರೂಪಗಳ ಧ್ಯಾನ, ಸಮಾಧಿ, ಧಾರಣ. ಮರಣಕಾಲದಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನ ಪರೀಕ್ಷಿತನಿಗೆ ಹೇಳಿ, ಧ್ಯಾನ ಅಂದ್ರೆ ಏನು ಅಂತ ಪರೀಕ್ಷಿತ ಕೇಳಿದ. ಆಗ 2 ರೂಪ ಧ್ಯಾನ ಹೇಳ್ತಾರೆ ಶುಕಾಚಾರ್ಯ. ಒಂದು ಖಂಡ ಧ್ಯಾನ, ಅಖಂಡ ಧ್ಯಾನ. ಖಂಡ ಅಂದ್ರೆ ಅವಯವ ಧ್ಯಾನ. ಮೊದಲು ದೇವರ ಅಂಗಾಲು, ಇದನ್ನೇ ಧ್ಯಾನ ಮಾಡಿ. ಎಷ್ಟು ದಿನ?
3 ತಿಂಗಳು 6 ತಿಂಗಳು ಎಲ್ಲಿವರೆಗೆ ಆ ಪಾದ ನಿಮ್ಮ ಎದೆಯಲ್ಲಿ ಗಟ್ಟಿಯಾಗಿ ಕೂಡೋದಿಲ್ಲ ಅಲ್ಲಿವರೆಗೆ ಪಾದ ಧ್ಯಾನ. ಹೆಂಗೆ? ಪಾದ ಗಂಗೆಯನ್ನು ಜಗತ್ತಿಗೆ ಕೊಟ್ಟ ಪಾದ, ಅಹಲ್ಯೆಯನ್ನು ಉದ್ಧಾರ ಮಾಡಿದ ಪಾದ, ಗಯಾಸುರನ ಎದೆ ಮೇಲೆ ಇಟ್ಟು ಅನುಗ್ರಹ ಮಾಡಿದ ಪಾದ, ಬಲಿಚಕ್ರವರ್ತಿಯ ತಲೆಯ ಮೇಲೆ ಕಾಲಿಟ್ಟ ಪಾದ. ಹೀಗೆ ಒಂದು ಪಾದದ ಬಗ್ಗೆನೇ ಚಿಂತನೆ ಮಾಡಿ. ಒಂದು 6 ತಿಂಗಳಾದ ಮೇಲೆ ಪಾದದ ಗಂಟು, ಪಾದದ ಮೇಲ್ಭಾಗ ಕಾಲು, ಪರಮಾತ್ಮನ ಮೊಳಕಾಲು, ದೇವರ ತೊಡೆ, ದೇವರ ನಾಭಿ, ದೇವರ ಹೊಟ್ಟೆ, ದೇವರ ಎದೆ, ದೇವರ ವಕ್ಷಸ್ಥಳ, ಕಂಠ, ಮುಖ, ಲಲಾಟ, ತಲೆ, ಹೀಗೆ ಕ್ರಮವಾಗಿ ಧ್ಯಾನ. ಅದನ್ನು ಖಂಡ ಧ್ಯಾನ ಅಂತ. ಪರೀಕ್ಷಿತರು ಕೇಳಿದ್ರು, ಈ ಖಂಡ ಮತ್ತು ಅಖಂಡ ಧ್ಯಾನ ಮೊದಲು ಯಾರಾದರೂ ಮಾಡಿದ್ದರಾ? ಬ್ರಹ್ಮದೇವರು ಮಾಡಿದ್ರು. ಯಾವಾಗ ಮಾಡಿದ್ದು ಬ್ರಹ್ಮದೇವರು? ಆ ಪ್ರಶ್ನೆಯನ್ನು ಕೇಳೋ ಹೊತ್ತಿಗೆ 2ನೇ ಸ್ಕಂದದ ಸಮಾಪ್ತಿಯಾಗಿ 3ನೇ 12 ಸ್ಕಂದ ಹೇಳಿ ಮುಗಿಸ್ಬಿಡ್ತೀನಿ. ಮತ್ತೆ ಯಾಕೆ ಬಂದಿಲ್ಲ? ಬರೀ ಶುಕಾಚಾರ್ಯ 12 ಸ್ಕಂದ ಹೇಳಿದ್ದಾರೆ. 12 ಸ್ಕಂದ ಕೇಳಲಿಕ್ಕೆ 12 ವರ್ಷ ಬೇಕು, ಪ್ರತಿ ತಿಂಗಳು 12 ನಿಮಿಷ ಹೇಳಿ ಮುಗಿಸ್ಬಿಡ್ತೀನಿ. ಇಲ್ಲಿ ಬಂದು ವಂಚಿತರಾಗಿ ಹೋಗ್ಬೇಡಿ. ಬರೀ ಶುಕಾಚಾರ್ಯರ ಸ್ಥಳದಲ್ಲಿ 12 ಸ್ಕಂದ ಮುಗಿಸ್ಬಿಡೋಣ. 2ನೇ ಸ್ಕಂದವನ್ನ ಪರೀಕ್ಷಿತನಿಗೆ ಅಂತ್ಯಕಾಲದಲ್ಲಿ ಮಾಡುವ ಕರ್ಮಗಳ ಬಗ್ಗೆ ಹೇಳಿ 3ನೇ ಸ್ಕಂದದ ಪ್ರಾರಂಭದಲ್ಲಿ ಪರೀಕ್ಷಿತರ ಕೇಳಿದರು, ಬ್ರಹ್ಮದೇವರಿಗೆ ದೇವರು ಉಪದೇಶ ಮಾಡಿದ ಭಾಗವತ ಅದು ಯಾವಾಗ ನಡೆದದ್ದು? ಅದನ್ನೇ ನಾವು ಚತುಶ್ಲೋಕಿ ಭಾಗವತ ಅಂತ ಕರಿತೀವಿ. ಬ್ರಹ್ಮದೇವರು ಪರಮಾತ್ಮನ ನಾಭಿ ಕಮಲದಿಂದ ಹುಟ್ಟಿದರು. ಹುಟ್ಟಿದಾಗ ಬ್ರಹ್ಮದೇವರಿಗೆ ನಮ್ಮ ಹಾಗೆ ಒಂದೇ ತಲೆ ಇತ್ತಂತೆ. ಚತುರ್ಮುಖರು ಇರಲಿಲ್ಲ. ಅವರು ಚತುರ್ಮುಖರಾದದ್ದು ಯಾವಾಗ? ಬ್ರಹ್ಮದೇವರು ಪರಮಾತ್ಮನ ನಾಭಿ ಕಮಲದಿಂದ ಹುಟ್ಟಿದ ಮೇಲೆ. ಹಿಡ್ಕೊಳ್ಳಿ ಒಂದು ನಿಮಿಷ. ಯಾಕೆ ಇಷ್ಟೊತ್ತು ಗಂಟಲು ನೋಯ್ತಿದೆ ಅಂತ ಅಸ್ತ್ರ ತೆಗೆಯದೇನೆ ಯುದ್ಧ ಮಾಡ್ತಿದ್ವಿ. ಬ್ರಹ್ಮದೇವರಿಗೆ ಪರಮಾತ್ಮ ನಾಭಿ ಕಮಲದಿಂದ ಅವತಾರ ನೋಡಿ. ಪರಮಾತ್ಮನ ನಾಭಿಯಿಂದ ಕಮಲ ಹುಟ್ಟಿತು. ಆ ಕಮಲದ ದಳಗಳೆಷ್ಟು? 14. ಕಮಲಕ್ಕೆ ದಳಗಳಿರುತ್ತೆ. 14 ದಳದ ಕಮಲ ಅಂದ್ರೆ ಏನ್ ಗೊತ್ತಾ? ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನ ದೇವರು ಉದರದಲ್ಲಿ ಇಟ್ಟಿರ್ತಾರೆ. ಆ ಬ್ರಹ್ಮಾಂಡದ ಸೃಷ್ಟಿಗೆ ಬೇಕಾಗುವ ಮಟೀರಿಯಲ್ ಪ್ರಳಯ ಕಾಲದಲ್ಲಿ ಉದರದಲ್ಲಿ ಇದ್ದದ್ದನ್ನ ಕಮಲದ ಮೂಲಕ ಹೊರಗೆ ಹಾಕಿದ ದೇವರು. ಅದರಿಂದಲೇನೆ ಅತಲ, ವಿತಲ, ಸುತಲ, ರಸಾತಲ, ಮಹಾತಲ, ಪಾತಾಳ, ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಜನೋಲೋಕ, ಮಹರ್ಲೋಕ, ತಪೋಲೋಕ, ಸತ್ಯಲೋಕ. ಈ 14 ಲೋಕದ ಸೃಷ್ಟಿ ಅದನ್ನ ದೇವರು ತಾನು ಮಾಡ್ತಾನೆ. ಬ್ರಹ್ಮದೇವರು ದೇವರ ನಾಭಿಯಿಂದ ಹುಟ್ಟಿದ ಮೇಲೆ ಎಲ್ಲ ಕಡೆಗೆ ನೋಡಿದ್ರಂತೆ ತಂದೆ ಯಾರು ಅಂತ ಏಕಕಾಲಕ್ಕೆ 4 ದಿಕ್ಕಿಗೆ ನೋಡಿದ್ದಕ್ಕೆ ಚತುರ್ಮುಖರಾದರು. ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ, ನನ್ನನ್ನು ಯಾಕೆ ಹುಟ್ಟಿಸಿದಿ ನಿನ್ನ ನಾಭಿಯಿಂದ ಅಂದಾಗ ದೇವರು ತಪಸ್ಸು ಮಾಡಿ ಈ ಬ್ರಹ್ಮಾಂಡದ ಸೃಷ್ಟಿ ನಾನು ಮಾಡಿದ್ದೇನೆ, ಬ್ರಹ್ಮಾಂಡದ ಒಳಗೆ ಮಾಡಬೇಕಾದ ಸೃಷ್ಟಿ ನೀನು ಮಾಡು ಅಂತ ದೇವರ ಆಜ್ಞೆ ಮಾಡಿದೆ. ಯಾಕಂದ್ರೆ ಇದಕ್ಕೆ ನೀನು ಹೆಸರು ಕೊಟ್ಟಿದ್ದೇನೆ ಬ್ರಹ್ಮಾಂಡ. ಇಲ್ಲ ಅಂದ್ರೆ ಗರುಡಾಂಡ, ಇಂದ್ರಾಂಡ, ರುದ್ರಾಂಡ ಅನ್ಬೋದಾಗಿತ್ತಲ್ಲ. ಅಂಡ ಅಂದ್ರೆ ಶರೀರ, ಬ್ರಹ್ಮಾಂಡ ಅಂತ ಕೊಟ್ಟದ್ದರಿಂದ ಇದು ನಿನ್ನ ಹೆಸರಿನಿಂದ ಇಟ್ಟದ್ದು, ನೀನು ಸೃಷ್ಟಿ ಮಾಡು ಅಂದಾಗ ಸರಿ ಅಂತ ಪರಮಾತ್ಮನಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಬ್ರಹ್ಮಾಂಡದ ಒಳಗೆ ಇರುವ ಸೃಷ್ಟಿ ಬ್ರಹ್ಮದೇವರು ಮಾಡುತ್ತಾರೆ. ಒಟ್ಟಾರೆ ಬ್ರಹ್ಮಾಂಡದ ಒಳಗೆ 28 ತರಹದ ಸೃಷ್ಟಿಗಳು ಬ್ರಹ್ಮದೇವರು ಮಾಡಿದ್ದು. ಅದರಲ್ಲಿ 28 ಜಾತಿಯ ಪ್ರಾಣಿ ಪಕ್ಷಿಗಳ ಸೃಷ್ಟಿ, 6 ಜಾತಿ ಗಿಡ ಮರಗಳು, ಆನಂತರ ಪಶುಗಳು, ಪಕ್ಷಿಗಳು, ಕ್ರಿಮಿ, ಕೀಟ, ಏನು ಅದ್ಭುತ ಸೃಷ್ಟಿ ಬ್ರಹ್ಮದೇವರು ಮಾಡ್ತಾರೆ. ಈ ಹುಳಗಳಲ್ಲೇ ನೋಡಿ, ತೊಗರಿ ಬೇಳೆಯಲ್ಲಿ ಹುಳ ಬೇರೆ, ಹೆಸರು ಬೇಳೆಯಲ್ಲಿ ಹುಳ ಬೇರೆ, ಕಡ್ಲಿ ಬೇಳೆಯಲ್ಲಿ ಹುಳ ಬೇರೆ, ಅಕ್ಕಿಯಲ್ಲಿ ಹುಳ ಬೇರೆ. ಅಕ್ಕಿಯಲ್ಲಿ ಹುಳ ಅಕ್ಕಿಯಂತೆ ಉದ್ದಿರ್ತವೆ, ಪ್ರತ್ಯೇಕವಾಗಿ ಹುಳಗಳ ಬೇರೆ. ಆಯಾ ಜಾತಿಯ ಮರಗಳು, ಹುಳ, ಪಕ್ಷಿ, ಪ್ರಾಣಿ, ಕ್ರಿಮಿ, ಕೀಟ ಎಲ್ಲ ಸೃಷ್ಟಿಯಾಯಿತು. ಬ್ರಹ್ಮದೇವರಿಗೆ ಸಂತೋಷವೇ ಆಗ್ಲಿಲ್ಲ ಮನಸ್ಸಿಗೆ. ಬ್ರಹ್ಮದೇವರು ಮತ್ತೆ ತಮ್ಮ ಮನಸ್ಸಿನಿಂದ 4 ಜನ ಮಕ್ಕಳನ್ನ ಪಡಿತಾರೆ. ಸನಕ, ಸನಂದನ, ಸನಾತನ, ಸನತ್ಕುಮಾರ, ಮಾನಸ ಪುತ್ರರು. ಅವರಿಗೆ ಬ್ರಹ್ಮದೇವರ ಆಜ್ಞೆ ಮಾಡಿದರು, ನನಗೆ ನಮ್ಮ ತಂದೆ ಆಜ್ಞೆ ಮಾಡಿದರೆ ಸೃಷ್ಟಿ ಮಾಡು ಅಂತ, ನಾನು ನಿಮಗೆ ಆಜ್ಞೆ ಮಾಡ್ತೇನೆ ಸೃಷ್ಟಿ ಮಾಡಿ ಅಂತ. ಸನಕಾದಿಗಳಂದ್ರು ನಮಗೆ ಸೃಷ್ಟಿ ಬೇಡ, ನಾವು ತಪಸ್ಸಿಗೆ ಹೋಗ್ತೇವೆ ಅಂತ ಹೋಗಿಬಿಡ್ತಾರೆ. ಮಕ್ಕಳು ಮಾತು ಕೇಳದೆ ಇದ್ದಾಗ ಬ್ರಹ್ಮದೇವರಿಗೆ ಕೋಪ ಬಂತು. ಆ ಕೋಪ ಬ್ರಹ್ಮದೇವರ ಹುಬ್ಬುಗಂಟಿನಿಂದ ಹೊರಗೆ ಬಿದ್ದು ಒಂದು ಮಗುವಾಯಿತು. ಅವರೇ ರುದ್ರ ಕುಮಾರ ನೀಲಲೋಹಿತ. ರುದ್ರದೇವರು ಹುಟ್ಟಿದಾಗ ಬ್ರಹ್ಮದೇವರಂದ್ರು, ನಿನ್ನ 4 ಜನ ಅಣ್ಣಂದ್ರು ಮಾನಸ ಪುತ್ರ ನನ್ನ ಮಾತು ಕೇಳಿಲ್ಲ, ನೀನಾದ್ರೂ ಸೃಷ್ಟಿ ಮಾಡ್ತೀಯ. ಬ್ರಹ್ಮದೇವರ ಆಜ್ಞೆಯಂತೆ ರುದ್ರದೇವರು ಪಶು, ಭೂತ, ಪ್ರಾಣಿ, ಕ್ರಿಮಿ ಶುರುವಾಯಿತು. ಭೂತ ಪ್ರೇತಗಳ ಸೃಷ್ಟಿ ಸಾಕು ಅಂದ್ರು. ಮತ್ತೆ ಬ್ರಹ್ಮದೇವರು ತಮ್ಮ ದೇಹದ ಅವಯವದಿಂದ ಮಕ್ಕಳನ್ನು ಪಡಿತಾರೆ.
ಬ್ರಹ್ಮದೇವರ ದೇಹದಿಂದ ಮರೀಚಿ, ಅತ್ರಿ, ಪುಲಹ, ಪುಲಸ್ತ್ಯ, ಕೃತೋ, ದಕ್ಷ, ಭೃಗು, ಅಶ್ಚಿಟ, ಅವಶಿಷ್ಟ, ಅಂಗಿರ, ನಾರದ 10 ಜನ ಗಂಡು ಮಕ್ಕಳು. ಅದರಲ್ಲಿ ನಾರದರಂತೂ ಬ್ರಹ್ಮಚಾರಿಗಳು. ಉಳಿದ 9 ಜನರಿಗೆ ಸೃಷ್ಟಿ ಮಾಡುವಂತಾರೆ, ಅವರು ಮಾಡಲಿಲ್ಲ. ಕೊನೆಗೆ ಬ್ರಹ್ಮದೇವರಿಗೆ ಚಿಂತೆ ಆಗೋಯ್ತು, ಮಾತು ಕೇಳೋ ಮಕ್ಕಳೇ ಇಲ್ಲಲ್ಲ, ಮುಂದೆ ಸೃಷ್ಟಿ ಕಾರ್ಯ ಯಾರಿಂದ ನಡೆಸಬೇಕು ಅಂತ ದೇವರ ಪ್ರಾರ್ಥನೆ ಮಾಡಿದಾಗ ದೇವರಂತಾನೆ ಮಾನವ ಸೃಷ್ಟಿ ಮಾಡು. ಅಲ್ಲಿವರೆಗೆ ಮಾನವ ಸೃಷ್ಟಿ ಇರಲಿಲ್ಲ. ಯಾವಾಗ ಬ್ರಹ್ಮದೇವರು ತಮ್ಮ ದೇಹವನ್ನ 2 ಭಾಗ ಮಾಡಿದರು, ಬಲಭಾಗದಿಂದ ಒಬ್ಬ ಪುರುಷ ಬಂದ, ಅವನೇ ಸ್ವಯಂಭುವ ಮನು. ಎಡಭಾಗದಿಂದ ಬಂದವಳು ಶತರೂಪ. ಅವರಿಬ್ಬರ ವಿವಾಹ ಆಯಿತು. ಅವರಿಬ್ಬರಿಂದ ಮಾನವ ಸಂತಾನ ಅಲ್ಲಿಂದ ಪ್ರಾರಂಭವಾಯಿತು. ಶತರೂಪಾದೇವಿಯನ್ನ ವಿವಾಹ ಮಾಡಿಕೊಂಡ ಮೇಲೆ ಬಂದು ಕೇಳದ ಸ್ವಯಂಭೂಮನು ಬ್ರಹ್ಮದೇವರಿಗೆ, ನನ್ನನ್ನು ಯಾಕೆ ಹುಟ್ಟಿಸಿದ್ದೀರಿ ಅಂತ. ಬ್ರಹ್ಮದೇವರಂದ್ರು, ನೋಡಪ್ಪ, ಹೀಗೆಲ್ಲ ನನ್ನ ಮಕ್ಕಳಿಗೆ ಸೃಷ್ಟಿ ಮಾಡು ಅಂದೆ, ಯಾರೂ ನನ್ನ ಮಾತು ಕೇಳಿಲ್ಲ, ನೀನಾದ್ರೂ ಮಾಡ್ತೀಯ. ಸ್ವಯಂಭೂಮನು ಅಂತಾನೆ, ಸೃಷ್ಟಿ ಏನೋ ಮಾಡ್ತೇನೆ, ಆದ್ರೆ ಒಂದು ಸಮಸ್ಯೆ ಇದೆ ಎಂದ. ಏನ್ ಸಮಸ್ಯೆ? ಸಮಗ್ರವಾದ ಪೃಥ್ವಿ ರಸಾತರದಲ್ಲಿ ಮುಳುಗಿದೆ, ಹಿರಣ್ಯಾಕ್ಷ ಮುಳುಗಿಸಿಟ್ಟಿದ್ದಾನೆ. ಪೃಥ್ವಿಯನ್ನ ಮೇಲೆ ತರದ ಹೊರತು ಸೃಷ್ಟಿ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಮಾನವರ ಸೃಷ್ಟಿಗೆ ಅವರಿಗೆ ಅನ್ನ ಬೇಕು, ಮಾನವರಿಗೆ ಇರೋದಕ್ಕೆ ಮನೆ ಬೇಕು, ಸೈಟ್ ಬೇಕು, ಹೊಲ ಬೇಕು, ನೀರು ಬೇಕು, ಎಲ್ಲದಕ್ಕೂ ಪೃಥ್ವಿನೇ ಆಶ್ರಯ. ಈಗ ಸದ್ಯದಲ್ಲಿ ನೀರು ಬೇಕು. ಆಗ ಬ್ರಹ್ಮದೇವರು ವಿಚಾರ ಮಾಡಿದ್ರು, ನೀರಿನಲ್ಲಿ ಮುಳುಗಿದ ಪೃಥ್ವಿ ಮೇಲ್ ತರವರು ಯಾರು, ಯಾರಿಗೆ ಹೇಳಬೇಕು? ಚಿಂತೆ ಆಯಿತು ಬ್ರಹ್ಮದೇವರಿಗೆ. ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರ ಮೂಗಿನಿಂದ ಒಂದು ಹಂದಿ ಮರಿ ಹೊರಗೆ ಬಂತು. ವರಹ ಅವತಾರ ಆದದ್ದು ಅಲ್ಲಿಂದ. ಒಂದು ಹೆಬ್ಬಟ್ಟಿನಷ್ಟು ಹಂದಿ ಮರಿ ಹೊರಗೆ ಬರುತ್ತದೆ. ನೋಡ್ತಾ ನೋಡ್ತಾ ದೇವರು ಬೆಳೆದ ರಸಾತಲಕ್ಕೆ ಹೋಗಿ ತನ್ನ ಹಲ್ಲಿನಿಂದ ಪೃಥ್ವಿಯನ್ನ ಮೇಲೆ ಎತ್ತಿ ತರುವಾಗ ಹಿರಣ್ಯಾಕ್ಷ ಯುದ್ಧಕ್ಕೆ ಬರ್ತಾನೆ. ಅವನ ಸಂಹಾರ ಮಾಡಿ ಪೃಥ್ವಿಯನ್ನ ತಂದು ಪರಮಾತ್ಮ ಮೇಲೆ ಇಟ್ಟ. ಆನಂತರ ಸ್ವಯಂಭೂಮ ಸೃಷ್ಟಿ ಕಾರ್ಯ ಶುರು ಮಾಡಿದ. 5 ಜನ ಮಕ್ಕಳನ್ನ ಪಡೆದ. ಹೆಂಡತಿಯಿಂದ ಸಂತಾನ ಶುರುವಾಯಿತು. ಆಕೂತಿ, ದೇವಹೂತಿ, ಪ್ರಸೂತಿ 3 ಜನ ಹೆಣ್ಣು ಮಕ್ಕಳು. ಪ್ರಿಯವ್ರತ, ಉತ್ತಾನಪಾದ 5 ಜನ ಮಕ್ಕಳಾದರು. ಅದರಲ್ಲಿ ಮೊದಲನೇ ಮಗಳು ಆಕೂತಿಯನ್ನ ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಅಲ್ಲಿ ಸಾಕ್ಷಾತ್ ಪರಮಾತ್ಮ ಯಜ್ಞ ನಾಮಕನಾಗಿ ಅವತಾರ ಮಾಡುತ್ತಾನೆ. ಅವನ ಹೆಂಡತಿ ಲಕ್ಷ್ಮೀದೇವಿ ದಕ್ಷಿಣ ಅನ್ನುವ ರೂಪದಿಂದ ಆಕೂತಿಯ ಮಗನಾಗಿ ಬಂದ. 2ನೇ ಮಗಳು ದೇವಹೂತಿಯನ್ನ ಬ್ರಹ್ಮದೇವರ ಹೋರಾಡುವಾಗ ಅವರ ನೆರಳಿನಿಂದ ಒಬ್ಬ ಮಗ ಹುಟ್ಟಿದ್ದ, ಕರ್ದಮ ಅಂತ. ಕರ್ದಮ ಅನ್ನುವ 2ನೇ ಮಗನಿಗೆ, ಬ್ರಹ್ಮದೇವರ ಮಗನಿಗೆ ದೇವಹೂತಿಯನ್ನು ಕೊಟ್ಟು ವಿವಾಹ ಮಾಡ್ತಾರೆ. 9 ಜನ ಹೆಣ್ಮಕ್ಕಳಾದ್ರು ಕರ್ದಮರಿಗೆ. ಆ 9 ಜನರನ್ನ ಈ 9 ಜನ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಿದ್ರು. ಯಾರು? ಬ್ರಹ್ಮದೇವರಿಂದ ಹುಟ್ಟಿದಂತಹ ಮರೀಚಿ, ಅತ್ರಿ, ಪುಲಹ, ಪುಲಸ್ತೆ 9 ಜನರಿಗೆ ಕೊಟ್ಟು, ಕೊನೆಗೆ ದೇವಹೂತಿ ಅಂತಾಳೆ, ಒಂದು ಗಂಡ ಸಂತಾನ ಬೇಕು, ಉದ್ಧಾರ ಮಾಡೋ ಮಗ ಬೇಕು ಅಂದಾಗ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ. ಸಾಕ್ಷಾತ್ ದೇವರು ದೇವಹೂತಿಯ ಮಗನಾಗಿ ಬಂದ. ಅವನನ್ನೇ ಕಪಿಲ. ಅಯಂ ಸಾಂಖ್ಯಗಣಾಧೀಶ ಸಾಂಖ್ಯಾಚಾರ್ಯೇಷು ಸಮ್ಮತಃ. ಆ ಕಪಿಲ ಪರಮಾತ್ಮ ತಾಯಿಯಾದ ದೇವಹೂತಿಗೆ ಉಪದೇಶ ಮಾಡ್ತಾನೆ. ಅದನ್ನೇ ಮಾತ್ರಗಯ ಸಿದ್ಧಪುರಿ ಅಂತ ಗುಜರಾತ್ ಅಲ್ಲಿದೆ. ಆ ಭಗವಂತನ ಕಣ್ಣಿನಿಂದ ಬಂದದ್ದು ಬಿಂದು ಸರೋವರ. ಇಂದಿಗೂ ಮಾತ್ರಗಯದಲ್ಲಿ ಆ ಕಪಿಲ ಪರಮಾತ್ಮ ತಾಯಿಯನ್ನು ಉದ್ಧಾರ ಮಾಡಿದ ಕಥೆ ಅಲ್ಲಿಗೆ 3ನೇ ಸ್ಕಂದ ಮುಗಿಯಿತು. 4ನೇ ಸ್ಕಂದದ ಪ್ರಾರಂಭದಲ್ಲಿ ಪ್ರಸೂತಿಯ ಕಥೆ. ಪ್ರಸೂತಿಗೆ 16 ಜನ ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ. ಆದ್ರೆ ಅಳೇಂದ್ರ ಮಾತ್ರ 4 ಜನ. 13 ಜನ ಯಮಧರ್ಮನಿಗೆ, ಒಬ್ಬ ಮಗಳು ಅಗ್ನಿದೇವರಿಗೆ, ಒಬ್ಬ ಮಗಳು ಪಿತೃದೇವತೆಗಳಿಗೆ, ಇನ್ನೊಬ್ಬ ಮಗಳು ರುದ್ರದೇವರಿಗೆ. ಎಲ್ಲರಿಗೆ ಸಂತಾನ ಆಯಿತು. ಆದರೆ ರುದ್ರದೇವರಿಗೆ ಸಂತಾನವಾಗಲಿಲ್ಲ. ಯಾಕಂದ್ರೆ ದಕ್ಷ ಪ್ರಜಾಪತಿ ಹಳೆಯ ಮಾವಂದರ ಯುದ್ಧದಲ್ಲಿ ಸತೀದೇವಿ ದೇಹ ಬಿಡ್ತಾಳೆ. ರುದ್ರದೇವರ ಜೊತೆಗೆ ಮದುವೆ ಮಾಡಿಕೊಂಡು ಕೆಲವೇ ದಿನಗಳಲ್ಲಿ ಸತೀದೇವಿ ದೇಹ ಬಿಟ್ಟದ್ದರಿಂದ ರುದ್ರದೇವರಿಗೆ ಸಂತಾನವಾಗಲಿಲ್ಲ. ಮರುಜನ್ಮದಲ್ಲಿ ಮತ್ತೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿ ಅಲ್ಲಿ ಗಣಪತಿ ಸ್ಕಂದನನ್ನ ಮಕ್ಕಳಾಗಿ ಪಡಿತಾಳೆ. ಈ ಆಕೂತಿ, ದೇವಹೂತಿ, ಪ್ರಸೂತಿಯರ ಕಥೆಯನ್ನ ಹೇಳಿ ಪ್ರಿಯವ್ರತ, ಉತ್ತಾನಪಾದ 2 ಗಂಡು ಮಕ್ಕಳು. ಅದರಲ್ಲಿ ಮೊದಲು ಉತ್ತಾನಪಾದನ ಕಥೆಯನ್ನ ಹೇಳಿದರು. ಉತ್ತಾನಪಾದನಿಗೆ 2 ಹೆಂಡಂದಿರು, ಸುನೀತಿ, ಸುರುಚಿ. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಧ್ರುವ ಉತ್ತಮ ತೊಡೆ ಮೇಲೆ ಕೂತಿದ್ದ. ಇನ್ನೊಂದು ತೊಡೆ ಮೇಲೆ ಧ್ರುವರಾಜರು ಕೂಡಬೇಕು ಅಂತ ಬಂದ್ರೆ ಮಲತಾಯಿ ಕೈ ಹಿಡದೆ ಎಳಿತಾಳೆ ಸುರುಚಿ. ನಿನ್ ತಂದೆಯ ತೊಡೆ ಮೇಲೆ ಕೂಡಬೇಕಾದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಾಗ ನೀವು ಅಪ್ಪನ ತೊಡೆ ಸಿಗತ್ತೆ, ಅರಣ್ಯಕ್ಕೆ ಹೋಗಿ ತಪಸ್ ಮಾಡು ಅಂತ ತಾಯಿ ಅಳ್ತಿದ್ದಾಳೆ. ಸುನೀತಿ ಮಗನನ್ನ ಅಲಂಕಾರ ಮಾಡಿಕೊಳ್ತಾಳೆ. ಹೋಗಿ ಬಾ ಅರಣ್ಯಕ್ಕೆ ಅಂತ ಧ್ರುವರಾಜರು ಹೊರಟಿದ್ದಾರೆ. ನಾರದರ ಬಂದ ಭೇಟಿಯಾಯಿತು. ಧ್ರುವರಾಜರಿಗೆ ಒಳ್ಳೆ ಉಪದೇಶ ಮಾಡ್ತಾರೆ. 12 ಅಕ್ಷರದ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ ಉಪದೇಶ ಮಾಡಿ ವಾಸುದೇವ ಪ್ರತಿಮೆ ಮಾಡಿಕೊಡ್ತಾರೆ. ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಧ್ರುವರಾಜರು ಮನೆಗೆ ಬರ್ತಾರೆ. ಶಿಂಶುಮಾರ ರೂಪಿಯಾದ ಪರಮಾತ್ಮನ ಮಗಳಾದ ಭ್ರಮಿಯನ್ನ ಮದುವೆ ಮಾಡಿಕೊಡುತ್ತಾರೆ. 2 ಮಡದಿಯರು ಧ್ರುವರಾಜರಿಗೆ, ಇಲಾ ಭ್ರಮಿ. ಆ ಭ್ರಮಿ ಎನ್ನುವ ಹೆಂಡತಿಯಲ್ಲಿ ಧ್ರುವರಾಜನಿಗೆ 2 ಮಕ್ಕಳಾಗ್ತಾರೆ, ಕಲ್ಪ, ವತ್ಸರ.
ಈ ಮೊದಲನೆಯ ಕಲ್ಪ ಹುಟ್ಟಿದ ತಕ್ಷಣ ಬ್ರಹ್ಮದೇವರು ಇವ ಈ ಮಗನ್ ನನಗೆ ಬೇಕು ಕೊಡು ಅಂತ ಇಸ್ಕೊಂಡೋದು. ಅವನೇ ಬ್ರಹ್ಮದೇವರ ಒಂದು ಹಗಲಿಗೆ ಅಭಿಮಾನಿ. ಬ್ರಹ್ಮದೇವರ ಒಂದು ಹಗಲಾದ್ರೆ ಕಲ್ಪ ಅಂತೀವಲ್ಲ, ಅವನು ಧ್ರುವರಾಜರ ಮಗ. ಅವನು ಹೋಗಿಬಿಟ್ಟ. ವತ್ಸರ ಅನ್ನೋ ಮಗನಿಗೆ ರಾಜ್ಯ ಕೊಡ್ತಾರೆ. ಮುಂದೆ ಇದೇ ಉತ್ತಾನಪಾದನ ವಂಶದಲ್ಲಿ ಅಂಗರಾಜ ಬರ್ತಾನೆ. ಅವನ ಮಗನೇ ವೇನ, ಮಹಾದುಷ್ಟ. ವೇನನ ಮಗನೇ ಪೃಥು ಚಕ್ರವರ್ತಿ. ಪೃಥುರಾಜನ ಮಗ ವಿಜಿತಾಶ್ವ. ಅವನ ವಂಶದಲ್ಲಿ ಮುಂದೆ ಪ್ರಾಚೀನ ಬರಿಹಿ ಅಂತ ರಾಜ ಬರ್ತಾನೆ. ಆ ಪ್ರಾಚೀನ ಬರಿಹಿ ರಾಜ ಕೇವಲ ಕರ್ಮ ಮಾಡ್ತಿದ್ದ. ಅವನಿಗೆ ಪುರಂಜನ ಉಪಾಖ್ಯಾನ ಹೇಳಿ ನಾರದರು ಉಪದೇಶ ಮಾಡ್ತಾರೆ. ರುದ್ರಗೀತ, ರುದ್ರದೇವರು ಪ್ರಾಚೀನ ಬರಿಹಿ ರಾಜನ ಮಕ್ಕಳಿಗೆ ಉಪದೇಶ ಮಾಡಿದ ರುದ್ರಗೀತ ಅಲ್ಲಿಗೆ ಚತುರ್ಥ ಸ್ಕಂದ ಮುಗಿಯಿತು. 5ನೇ ಸ್ಕಂದ ಪ್ರಾರಂಭದಲ್ಲಿ ಪ್ರಿಯವ್ರತ ರಾಜನ ಕಥೆ ಹೇಳಿದರು. ಪ್ರಿಯವ್ರತ ಮದುವೆ ಬೇಡ ಅಂದಿದ್ದ. ಮದುವೆ ಬೇಡ, ಸನ್ಯಾಸಿ ಆಗ್ತೇನೆಂದ್ರೆ ಬ್ರಹ್ಮದೇವರು ಬಂದು ಅವನಿಗೆ ಮದುವೆ ಮಾಡ್ಕೋ ಅಂತ ಹೇಳ್ತಾರೆ. ಬ್ರಹ್ಮದೇವರ ಆಜ್ಞೆಯಂತೆ ಪ್ರಿಯವ್ರತ ರಾಜ ಮದುವೆ ಮಾಡಿಕೊಂಡು 10 ಜನ ಮಕ್ಕಳನ್ನ ಪಡೆದ. ಆಗ್ನಿದ್ರ, ಇದ್ಮಜಿಪ್ಪ, ಯಜ್ಜುಬಾವು, ಹಿರಣ್ಯನೇತ, ಘೃತಪೃಷ್ಟ, ಮೇಧಾಗತಿ, ನೀತಿಹೋತ್ರ, ಸವನ, ಕವಿ, ವಿಭು ಅಂತ. ಅದರಲ್ಲಿ 3 ಜನರಿಗೆ ಸನ್ಯಾಸ ತಗೊಂಡು ಹೋದರು. 7 ಜನರಿಗೆ 7 ದ್ವೀಪದ ರಾಜ್ಯ ಕೊಟ್ಟ. ನಾವಿದ್ದದ್ದು ಜಂಬೂ ದ್ವೀಪದಲ್ಲಿದ್ದೇವೆ. ಜಂಬೂ, ಪ್ಲಕ್ಷ, ಶಾಲ್ಮಲಿ, ಕೃಷ, ಕ್ರೌಂಚ, ಶಾಖ, ಪುಷ್ಕರ. ಒಟ್ಟಾರೆ ನಮ್ಮ ಭರತ ಕಂಡ 7 ದ್ವೀಪಗಳಿಂದ ಯುಕ್ತವಾದದ್ದು. ಒಂದೊಂದು ದ್ವೀಪವನ್ನ ರಾಜ್ಯವಾಗಿ ಕೊಡ್ತಾನೆ. ಮುಂದೆ ಪ್ರಿಯವ್ರತ ರಾಜ ಅರಣ್ಯಕ್ಕೆ ತಪಸ್ಸಿಗೆ ಹೋಗ್ತಾನೆ. ಪ್ರಿಯವ್ರತರ ಮಗ ಆಗ್ನಿದ್ರ, ಆಗ್ನಿದ್ರನ ಮಗ ನಾಭಿರಾಜ. ಅವನ ಮಗನೇ ಮತ್ತೆ ಸಾಕ್ಷಾತ್ ಪರಮಾತ್ಮ ಮಗನಾಗಿ ಬರ್ತಾನೆ. ಅವನಿಗೆ ವೃಷಭ ಅಂತ ಹೆಸರು. ಈ ವೃಷಭ ಪರಮಾತ್ಮ ಜಯಂತಿ ಅನ್ನುವ ಲಕ್ಷ್ಮೀ ದೇವಿಯಲ್ಲಿ 100 ಜನ ಮಕ್ಕಳನ್ನು ಪಡಿತಾನೆ. ಆ ವೃಷಭನ ಹಿರಿಯ ಮಗನೇ ಭರತ. ಅವನಿಂದಲೇ ನಮ್ಮ ದೇಶಕ್ಕೆ ಭಾರತ ಅಂತ ಬಂದದ್ದು. ಈ ಭರತ ಚಕ್ರವರ್ತಿ ಗಂಡಕಿ ನದಿ ಶಾಲಿಗ್ರಾಮ ಕ್ಷೇತ್ರ ಮುಕ್ತಿನಾಥಲ್ಲಿ ತಪಸ್ಸು ಮಾಡುವಾಗ ಒಂದು ತುಂಬು ಗರ್ಭಿಣಿ ಜಿಂಕೆ ನೀರು ಕುಡಿಯೋದಕ್ಕೆ ಬಂದಿದೆ. ಒಂದು ಸಿಂಹ ಗರ್ಜನೆ ಮಾಡಿತು. ನದಿಯ ಆಚೆ ಹಾರಬೇಕು ಅಂತ ಒಳಗಿದ್ದ ಗರ್ಭದಲ್ಲಿದ್ದ ಮಗು ನೀರಿನಲ್ಲಿ ಬೀಳುತ್ತದೆ. ಅದನ್ನ ನೋಡಿದ ಈ ಭರತ ಆ ಮಗುವನ್ನೆತ್ತು ರಕ್ಷಣೆ ಮಾಡ್ತಾನೆ. ಮಗು ಆ ಜಿಂಕೆಯ ವ್ಯಾಮೋಹದಲ್ಲಿ ಬಿದ್ದು ಜನ್ಮಾಂತರದಲ್ಲಿ ಜಿಂಕೆ ಆಗ್ತಾನೆ. ಅದರ ನರಾಂತರದಲ್ಲಿ ಮತ್ತೆ ಭರತನಾಗಿ ಬಂದ. ಜಡಭರ್ತನಾಗಿ ಅಂಗಿರಸ ಗೋತ್ರದಲ್ಲಿ ಹುಟ್ಟಿ ಬರ್ತಾನೆ. ಆ ಜಡಭರ್ತ ರಾಜ ರಘುಗಣ ರಾಜನಿಗೆ ಉಪದೇಶ ಮಾಡಿದ ಭಾಗ ಪಂಚಮಸ್ಕಂದದಲ್ಲಿ ಹೇಳ್ತಾರೆ. ಪಂಚಮಸ್ಕಂದದಲ್ಲಿ ಖಗೋಳ ಮತ್ತು ಭೂಗೋಳಗಳ ಬಗ್ಗೆ ಹೇಳಿ ಅಂತ ಪರೀಕ್ಷಿತ ಕೇಳಿದ. ಭೂಗೋಳ ಎಷ್ಟು ದೊಡ್ಡದಿದೆ. ಈ ನಮ್ಮ ಭೂಗೋಳದಲ್ಲಿ ಒಟ್ಟಾರೆ ನಾವೇನು ಭರತ ಖಂಡೆ ಅಂತೀವಲ್ಲ, ಹಂಗ ಖಂಡಗಳು 9 ಇವೆ. ಮಧ್ಯದಲ್ಲಿ ಇಲಾವರ್ತ ಖಂಡ, ಅದರ ಮೇಲ್ಭಾಗದಲ್ಲಿ ರಮ್ಯಕ, ಹಿರಣ್ಮಯ, ಕುರು. ಇಲಾವರ್ತ ಖಂಡ ಕೆಳಭಾಗದಲ್ಲಿ ಹರಿವರ್ಷ, ಕಿಂಪುರುಷ, ಭರತ, ಕೇತುಮಾಲ, ಭದ್ರಾಶ್ವ. ಒಟ್ಟಾರೆ 9 ಖಂಡಗಳು. ಇಲಾವರ್ತ ಖಂಡದ ಮಧ್ಯದಲ್ಲಿ ಜಂಬೂದ್ವೀಪ, ಜಂಬೂದ್ವೀಪದ ಮಧ್ಯದಲ್ಲಿ ಮೇರು ಪರ್ವತ. ಮೇರು ಪರ್ವತ 1,00,000 ಯೋಜನೆ ಎತ್ತರವಾದದ್ದು. 16,000 ಯೋಜನೆ ಭೂಮಿಯಲ್ಲಿ ಹೋಗಿದೆ. 84,000 ಯೋಜನೆ ಮೇಲೆ ಇದೆ. 32,000 ಯೋಜನೆ ಅಗಲವಾದದ್ದು ಮೇರು ಪರ್ವತ. ಮೇರು ಪರ್ವತ ಕೆಳಭಾಗದಲ್ಲಿ 4 ಅಟ್ಯಾಚ್ ಆದ ಪರ್ವತಗಳು: ಮಂದರ, ಮೇರು ಮಂದರ, ಸುಪಾರ್ಶ್ವ, ಕುಮುದ. ಮಂದರ ಪರ್ವತ ಮೇಲೆ ಒಂದು ದೊಡ್ಡದಾದಂತಹ ಮಾವಿನ ಹಣ್ಣಿನ ಗಿಡ ಇದೆ. ಅಷ್ಟು ಎತ್ತರದಿಂದ ಹಣ್ಣು ಕೆಳಗೆ ಬಿದ್ದು ಅದರಿಂದ ಒಂದು ನದಿ ಹರಿತದೆ, ಅರುಣೋದ ಅಂತ. ಆ ಮೇರು ಮಂದರ ಪರ್ವತ ಮೇಲೆ ನೀರಿನ ಹಣ್ಣಿನ ಗಿಡ, ಅಲ್ಲಿಂದ ನೀರಿನ ಹಣ್ಣು ಕೆಳಗೆ ಬಿದ್ದು ರಸ್ತೆ ಹರಿಯುತ್ತದೆ. ಅದರ ಮೇಲೆ ಸೂರ್ಯನ ಕಿರಣದಿಂದ ಬಂಗಾರವಾಗುತ್ತೆ. ಆ ಬಂಗಾರವನ್ನ ದೇವತೆಗಳೆಲ್ಲ ಆಭರಣ ಮಾಡಿ ಹಾಕೊಳ್ತಾರೆ. ದೇವರೇನು ಉಟ್ಕೊಳ್ತಾನಲ್ಲ ಮಡಿ, ಆ ಬಂಗಾರದಿಂದ ಮಾಡಿದ್ದು. ಜಾಂಬೂ ನದಾಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತು ಅಂತ ಆಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ಇದೆಲ್ಲ ಪಂಚಮಸ್ಕಂದದಲ್ಲಿ ಹೇಳ್ತಾರೆ. ಒಟ್ಟಾರೆ ನದಿಗಳೆಷ್ಟು. ಗಂಗಾ ನದಿ ಭೂಮಿಗೆ ಬಂದದ್ದು. ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣುವರ್ ವಿಕ್ರಮತಃ. ಪರಮಾತ್ಮನ ಎಡಗಾಲಿನ ಹೆಬ್ಬರಳಿನ ಉಗುರಿನ ತುದಿಯಿಂದ ಬ್ರಹ್ಮಾಂಡದ ಕಟಾಹ ಒಡೆದು ಹೊರಗಿದ್ದ ನೀರು ಒಳಗೆ ಬಂತು. ಆ ನೀರಿನ ಬ್ರಹ್ಮದೇವರು ಕಮಂಡದಲ್ಲಿ ತುಂಬಿಕೊಂಡು ಬಾಲ ತೊಳಿತಾರೆ. ಅದರಲ್ಲಿ 4 ಭಾಗವಾಗಿ ಸೀತಾ, ಚಕ್ಷು, ಭದ್ರ, ಅಲಕನಂದ. ಅಲಕನಂದ ಒಂದು ಉತ್ತರ ಬದರಿಯಿಂದ ಹರಿದು ಬರ್ತಾಳೆ. ನದಿಗಳ ವರ್ಣನೆ. ಪರೀಕ್ಷಿತರು ನರಕಗಳ ವರ್ಣನೆ ಹೇಳ್ರಿ ಅಂತ ಕೇಳಿದ. ನರಕಗಳು ಎಷ್ಟು, ಯಾವ ನರಕ, ಯಾವ ಪಾಪ ಮಾಡಿದ ಯಾವ ನರಕಕ್ಕೆ ಹೋಗ್ತೇವೆ, ನರಕಗಳ ವರ್ಣನೆಯನ್ನು ಹೇಳಿ 5ನೇ ಸ್ಕಂದ ಮುಗಿಯಿತು. 6ನೇ ಸ್ಕಂದದ ಪ್ರಾರಂಭದಲ್ಲಿ ಪರೀಕ್ಷಿತ ಅಂತಾನೆ ಪಾಪ ಮಾಡುವುದಂತೂ ನಿಜ. ನರಕಗಳೆಲ್ಲ ಹೇಳಿದ್ರೆ ಈ ಪಾಪ ಮಾಡಿ ನರಕಕ್ಕೆ ಹೋಗದೇ ಇರುವ ಹಾಗಿರ್ಲಿಕ್ಕೆ ಏನಾದ್ರೂ ಇದೆಯಾ? ಪ್ರಾಯಶ್ಚಿತ್ತ ಏನಾದ್ರೂ ಉಂಟಾ ಅಂದ್ರೆ ಏಕಾದಶಿ ಪ್ರಾಯಶ್ಚಿತ್ತ, ನಾಮಸ್ಮರಣೆ ಪ್ರಾಯಶ್ಚಿತ್ತ, ನಿತ್ಯದಲ್ಲಿ ದಾನ ಧರ್ಮಗಳು. ಅದರಲ್ಲಿ ಅತೀ ಸರಳ ಪ್ರಾಯಶ್ಚಿತ್ತ ಅಂದ್ರೆ ಹರಿನಾಮಸ್ಮರಣೆ. ಕಲಿಯುಗದಳು ಹರಿನಾಮವು ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ. ಹಾಗಾದ್ರೆ ನಾಮಸ್ಮರಣೆ ಮಾಡಿ ಪಾಪ ಕಳ್ಕೊಂಡವ್ರು ಯಾರಾದ್ರೂ ಇದ್ದಾರಾ ಅಂತ ಪರೀಕ್ಷಿತ ಕೇಳ್ತಾನೆ. ಆ ಗಜಾಂದ್ರನ ಕಥೆ ಹೇಳ್ತಾರೆ. ದಾಸಿಪತಿಯಾದ ಅಜಾಮಿಲ ಸದಾಚಾರಿ ಬ್ರಾಹ್ಮಣ, ಪ್ರತಿನಿತ್ಯ ಗಾಯತ್ರಿ ಮಂತ್ರ ಜಪ ಮಾಡ್ತಿದ್ದ. 10 ಜನ ಗಂಡು ಮಕ್ಕಳು. ಒಂದು ದಿನ ಅರಣ್ಯಕ್ಕೆ ಹೋಗಿದ್ದ. ಒಬ್ಬ ದುಷ್ಟ ಸ್ತ್ರೀಯ ಸಹವಾಸ ಮಾಡದ. ಮದ್ಯಪಾನ, ಮಾಂಸ ಭಕ್ಷಣೆ ಎಲ್ಲ ಮಾಡಿ ಅಂತ್ಯಕಾಲದಲ್ಲಿ ನಾರಾಯಣ ಅಂತ 4 ಅಕ್ಷರ ಸ್ಮರಣೆ ಮಾಡಿ ಉದ್ಧಾರ ಹೊಂದಿದ ಅಜಾಮಿಲನ ಕಥೆಯನ್ನ ಹೇಳಿ ಶುಕಾಚಾರ್ಯರು ನಾಮಸ್ಮರಣೆ ಮಹತ್ವ ಹೇಳಿದರು. ಅನಂತರದಲ್ಲಿ ದೇವತೆಗಳು ಒಂದು ಬಾರಿ ಗುರುಗಳಾದ ಬೃಹಸ್ಪತಿಗಳ ದ್ರೋಹ ಅಂದ್ರೆ ಬೃಹಸ್ಪತಿಗಳು ಸಭೆಗೆ ಬಂದಾಗ ಎದ್ದು ನಿಂತು ಸ್ವಾಗತ ಮಾಡದೇ ಇದ್ದದ್ದಕ್ಕೆ ಬೃಹಸ್ಪತಿಗಳು ಶಾಪ ಕೊಡ್ತಾರೆ. ನಿಮ್ಮ ಸಂಪತ್ತೆಲ್ಲ ದೈತ್ಯರು ಅಪಹಾರ ಮಾಡಲಿ ಅಂತ.
ಆ ದೇವತೆಗಳ ಸಂಪತ್ತು ದೈತ್ಯರ ಅಪಹಾರ ಮಾಡಿದಾಗ ಅದನ್ನ ಮರಳಿ ಪಡೆಯುವುದಕ್ಕೆ ಏನು ಮಾಡಲಿ ಎಂದಾಗ ವಿಶ್ವರೂಪಾಚಾರ್ಯರ ಹತ್ರ ನಾರಾಯಣ ವರ್ಮ ಅಂತ ವಿದ್ಯೆ ಇದೆ, ಅದನ್ನ ಪಡೆದು ಅದರ ಉಪಯೋಗದಿಂದ ಸಂಪತ್ತನ್ನು ಪಡೆಯಿರಿ ಅಂತ. ಸರಿ ಅಂತ ವಿಶ್ವರೂಪಾಚಾರ್ಯರಿಂದ ದೇವತೆಗಳು ವಿದ್ಯೆಯನ್ನ ಪಡೆದರೂ ಸಂಪತ್ತು ಮರಳಿ ಪಡೆದದ್ದಾಯಿತು. ಆದರೆ ವಿಶ್ವರೂಪಾಚಾರ್ಯರ ತಾಯಿ ರಾಕ್ಷಸಿ, ತಂದೆ ದೇವತೆ, ಇಬ್ಬರಿಗೂ ಇವರು ಆಹುತಿ ಕೊಡ್ತಿದ್ರು. ನಮ್ಮ ಶತ್ರುಗಳಾದ ದೈತ್ಯರಿಗೂ ರಾಕ್ಷಸರಿಗೂ ಆಹುತಿ ಕೊಡ್ತಾರೆ ಅಂತ ವಿಶ್ವರೂಪಾಚಾರ್ಯರನ್ನ ಇಂದ್ರ ಕೊಂದಾಕಿ ಬಿಟ್ಟ. ಅವರಿಗೆ 3 ತಲೆ ಇತ್ತು, ಸೋಮಪೀತ, ಸುರಾಪೀತ, ಅನ್ನಾದ. ಆ 3 ತಲೆಗಳು 3 ಪಕ್ಷಿಗಳಾಯಿತು. ಅದರಲ್ಲಿ ಒಂದು ಪಕ್ಷಿ ತಿತ್ತಿರಿ ಅಂತ. ಆ ತಿತ್ತಿರಿ ಪಕ್ಷಿಯಿಂದ ಬಂದದ್ದೇ ತೈತರೇಯ ಉಪನಿಷತ್ತು ಅಂತ 10 ಉಪನಿಷತ್ತುಗಳಲ್ಲಿ ಒಂದು ಭಾಗ. ಆ ವಿಶ್ವರೂಪಾಚಾರ್ಯ ಬ್ರಾಹ್ಮಣ ಅವನನ್ನು ಕೊಂದದ್ದಕ್ಕೆ ಬ್ರಹ್ಮಹತ್ಯ, ರಾಕ್ಷಸಿ ಬೆನ್ನತ್ತಿರು ನುಂಗು ಹಾಕ್ತೇನೆ ಅಂತ ಇಂದ್ರದೇವರು ಬ್ರಹ್ಮದೇವರಿಗೆ ಕೇಳಿದಾಗ ಬ್ರಹ್ಮದೇವರು 4 ಭಾಗ ಮಾಡಿ, ಒಂದು ಭೂಮಿಯಲ್ಲಿ ಹಾಕಿದ್ರು, ಸವಳು ಭೂಮಿ, ಇನ್ನೊಂದು ಗಿಡದಲ್ಲಿ ಹಾಕ್ತಾರೆ, ಅಂಟು, 3ನೇದು ನೀರಿನಲ್ಲಿ ಬರುವ ಬುರುಗು, 4ನೇದು ಸ್ತ್ರೀಯರಲ್ಲಿ ತಿಂಗಳಿಗೆ 3 ದಿನ. ಬ್ರಹ್ಮಹತ್ಯ ಅಂತ ಬ್ರಹ್ಮದೇವರು ಭಾಗ ಮಾಡಿ ಹಾಕಿ 3 ವರನೂ ಕೊಡ್ತಾರೆ. ಅದರ ಜೊತೆಗೆ ವಿಶ್ವರೂಪನನ್ನ ಇಂದ್ರ ಕೊಂದ ಅಂತ ವಿಶ್ವರೂಪನ ತಂದೆ ತ್ವಷ್ಟಾದೇವತೆ ಯಜ್ಞ ಮಾಡ್ತಾರೆ. ಯಜ್ಞಕುಂದ ಬಂದವನೇ ವೃತ್ರಾಸುರ. ವೃತ್ರಾಸುರನಿಗೂ ಇಂದ್ರನ ಘನಘೋರ ಯುದ್ಧ ಆಯಿತು. ಏನು ಮಾಡುವ ವೃತ್ರಾಸುರ ಸಾಯ್ಲಿಲ್ಲ. ಕೊನೆಗೆ ಪರಮಾತ್ಮ ಹೇಳ್ತಾನೆ, ದದೀಚಿ ಋಷಿಗಳ ಅಸ್ಥಿಯಿಂದ ವಜ್ರಾಯುಧ ಮಾಡಿ ಅವನನ್ನು ಹೊಡಿ ಸಾಯ್ತಾನೆ ಅಂತ. ದದೀಚಿ ಋಷಿಗಳ ಅಸ್ಥಿಯಿಂದ ವಜ್ರಾಯುಧ ಮಾಡಿ ಇಂದ್ರನ ವೃತ್ರಾಸುರ ಸಂಹಾರ ಮಾಡ್ತಾನೆ. ವೃತ್ರಾಸುರ ಯಾರು ಅಂತ ಪರೀಕ್ಷಿತ ಕೇಳ್ತಾನೆ. ಅವನ ಹಿಂದಿನ ಜನ್ಮದ ಕಥೆಯನ್ನ ಹೇಳಿ ಮುಂದೆ 49 ಜನ ಮರುದೇವತೆಗಳು ಹುಟ್ಟಿದ ಕಥೆಯನ್ನ ಹೇಳಿ 6ನೇ ಸ್ಕಂದ ಮುಗಿಯಿತು. 7ನೇ ಸ್ಕಂದ ಪ್ರಾರಂಭದಲ್ಲಿ ದೇವರು ಪಕ್ಷಪಾತಿ ಇದ್ದಾನೆ ಅಂತ ಪರೀಕ್ಷಿತ ಅಂತಾನೆ. ದೇವತೆಗಳ ಮೇಲೆ ಮಾತ್ರ ಪ್ರೀತಿ ಮಾಡ್ತಾನೆ ಅಂತ. ಇಲ್ಲಪ್ಪ, ಯಾರು ಭಕ್ತಿ ಮಾಡ್ತಾನೆ ಅನುಗ್ರಹ ಮಾಡ್ತಾನೆ. ದೇವತೆಗಳು ದೈತ್ಯರು ಅಂತಿಲ್ಲ. ಹಾಗಾದ್ರೆ ದೈತ್ಯರ ಮೇಲೆ ದೇವರ ಅನುಗ್ರಹ ಮಾಡಿದ ಕಥೆ ಇದೆಯಾ ಅಂದ್ರೆ ಇದೆ. ನಿನಗೋಸ್ಕರ ಪ್ರಹ್ಲಾದರಾಜರ ಕಥೆ ಹೇಳ್ತೇನೆ. ದೈತ್ಯ ಬಾಲಕನಾದರೂ ಹಿರಣ್ಯಕಶಿಪುವಿನ ಕೋಪ ದ್ವೇಷಗಳನ್ನ ಮಗನ ಮೇಲೆ ಸಾಧಿಸಲಿಲ್ಲ ಅಂತ ಹೇಳಿ ಹಿರಣ್ಯಾಕ್ಷನನ್ನ ಕಥೆ 3ನೇ ಸ್ಕಂದಲ್ಲಿ ಬರುತ್ತೆ. ಹಿರಣ್ಯಾಕ್ಷ ಸತ್ತ ಮೇಲೆ ಅವನ ದೇಹವನ್ನು ಇಟ್ಕೊಂಡು ಆಳ್ತಾ ಇರುವಾಗ ಹಿರಣ್ಯಕಶಿಪುವಿನ ಒಳಗಿರುವ ಸುಜೀವ ದ್ವಾರಪಾಲಕ ಜಯ ಎಲ್ಲರಿಗೂ ಉಪದೇಶ ಮಾಡ್ತಾನೆ. ಯಾಕೆ ಹೆಣೆ ಇಟ್ಕೊಂಡು ಅಳ್ತೀರಿ ಅಂತ. ಸಾತ್ವಿಕ ಉಪದೇಶದ ಮಾತುಗಳು ಹಿರಣ್ಯಕಶಿಪುವಿನ ಒಳಗಿರುವ ಜಯನಿಂದ ಬಂತು. ಅನಂತರ ಹಿರಣ್ಯಕಶಿಪು ತನ್ನ ಮಂತ್ರಿಗಳಿಗೆಲ್ಲ ಹೇಳ್ತಾನೆ, ನನ್ನ ತಮ್ಮನಾದ ಹಿರಣ್ಯಾಕ್ಷನನ್ನ ವಿಷ್ಣು ಕೊಂದಿದ್ದಾನೆ, ವಿಷ್ಣು ನನ್ನ ಕೊಲ್ಲಬೇಕು, ನೀವೆಲ್ಲ ನನಗೆ ಸಹಾಯ ಮಾಡಿ. ತಾನು ಮಂದರ ಪರ್ವತಕ್ಕೆ ಹೋಗಿ ಒಂಟಕಾಲಿನ ಹೆಬ್ಬೆರಳಿನ ಮೇಲೆ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರ ಪಡೆದು ಅವತ್ತಿನಿಂದ 3 ಲೋಕ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲಿ ನೋಡಿದಲ್ಲಿ ಹಿರಣ್ಯಕಶಿಪುವಿನ ರಾಜ್ಯ. ದೇವತೆಗಳೆಲ್ಲ ಸ್ವರ್ಗ ಲೋಕ ಬಿಟ್ಟು ಹೋಗಿದ್ದಾರೆ. ಆ ಹಿರಣ್ಯಕಶಿಪುವಿಗೆ 4 ಜನ ಗಂಡ ಮಕ್ಕಳು, ಲಾದ, ಅನುಲ್ಲಾದ, ಸಲ್ಲಾದ, ಪ್ರಹ್ಲಾದ. ಹಿರಿಯ ಮಗ ಪ್ರಹ್ಲಾದನಿಗೆ ಉಪನಯನ ಆಗಿದೆ. ಅವನಿಗೆ ಗುರುಕುಲದಲ್ಲಿ ಶುಕ್ರಾಚಾರ್ಯ ಇಬ್ಬರ ಮಕ್ಕಳು ಷಂಡ, ಅಮರ್ಕ ತಂದು ಮನೆಯಲ್ಲಿ ಗುರುಕುಲ ಮಾಡಿ ಇಟ್ಟಿದ್ದಾನೆ. ಪ್ರಹ್ಲಾದರಾಜರ ಗುರುಕುಲದಲ್ಲಿ 6 ತಿಂಗಳಾಯಿತು. ಒಂದಿನ ತೊಡೆ ಮೇಲೆ ಕೊಡಿಸ್ಕೊಂಡ ಪ್ರಹ್ಲಾದ. ಗುರುಗಳು ಹೇಳಿದ ಪಾಠದಲ್ಲಿ ಯಾವ್ದು ಚೆನ್ನಾಗಿ ನಿನಗೆ ಬಂತು? ಎಲ್ಲಿ ನನ್ನ ಮಗ ನನ್ನನ್ನೇ ದೇವರಂತಾನೆ ಅನ್ಕೊಂಡಿದ್ದವ. ಮೊದಲೇ ಹೇಳಿದ್ದೆ ಷಂಡಾಮರ್ಕರಿಗೆ, ತಪ್ಪಿನೂ ನನ್ನ ಮಗನ ಬಾಯಿಯಲ್ಲಿ ವಿಷ್ಣು ಸರ್ವೋತ್ತಮ ಮಾತು ಬರಬಾರದು. ಆದರೆ ಪರೀಕ್ಷಿತರಾವ ಪ್ರಹ್ಲಾದರಾಜರಂತಾರೆ, ತತ್ಸಾಧು ಮನ್ನೆ ಸುರವರ್ಯ ದೇಹಿ ನಮ್ ಸದಾ ಸಮುದ್ವಿಗ್ನ ದಿಯಾಮ ಸದ್ಗ್ರಹ. ಪ್ರಹ್ಲಾದರಾಜರಂತಾರೆ, ಈ ಸಂಸಾರ ಒಂದು ಅರಣ್ಯ ಇದ್ದಾಗೆ. ಅರಣ್ಯದಲ್ಲಿ ಪ್ರವೇಶ ಮಾಡಿದ ವ್ಯಕ್ತಿಗೆ ಮತ್ತೆ ಮನೆಗೆ ದಾರಿ ಹೇಗೆ ಸಿಗಲ್ವೋ ಹಾಗೆ ಈ ಸಂಸಾರದಲ್ಲಿದ್ದವನಿಗೆ ಸರ್ವತಾ ಭಗವಂತನ ಅನುಗ್ರಹವಾಗುವುದಿಲ್ಲ. ಏಕಾಂತದಲ್ಲಿ ದೇವರ ಚಿಂತನೆ ಮಾಡಬೇಕು ಅಂತ ಯಾವಾಗ ತೊಡೆಯ ಮೇಲೆ ಕೂತು ದೇವರ ಹೆಸರು ಹೇಳ್ತಾನೆ ಮಗ. ಹಿರಣ್ಯಕಶಿಪು ಎತ್ತೆ ಕೆಳಗೆ ಕೂಡಿಸಿದ. ಷಂಡಾಮರ್ಕನ ಕರೆದು ಬೈತಾನೆ, ಏನು ಪಾಠ ಮಾಡಿರಿ ಅಂತ. ಅವ್ರು ಹೇಳ್ತಾರೆ, ನಾವು ಹೇಳಿದ್ದಲ್ಲ ಇದು, ನಮಗೆ ಬರಲ್ಲ, ಅವನಿಗೆ ಎಲ್ಲಿಂದ ಹೇಳೋಣ. ಇವಾಗ ಕರ್ಕೊಂಡೋಗಿ ನಾನು ಇನ್ನೊಂದು ಪರೀಕ್ಷೆ ಕೇಳಿದಾಗ ನನ್ನ ಮಗನ ಬಾಯಿನಿಂದ ಮಾತು ಬರಬಾರದು. ಸರಿ ಅಂತ 2ನೇ ಬಾರಿ 6 ತಿಂಗಳ ಮತ್ತೆ ಬಂದು ಕೂಡಿಸ್ಕೊಂಡ ಬಂದು ತೊಡೆ ಮೇಲೆ. ಏನಪ್ಪ ಪ್ರಹ್ಲಾದ, ಈ ಬಾರಿ ಏನು ಓದಿದ್ದೆ? ಪ್ರಹ್ಲಾದರಾಜರು ಹೇಳ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ನವವಿಧ ಭಕ್ತಿ. ಶ್ರವಣ ಭಕ್ತಿ ಮೊದಲನೇದು ನೀವೆಲ್ಲ ಮಾಡ್ತಿದ್ದೀರಿ. ನಿರಂತರ ದೇವರ ಕಥಾ ಶ್ರವಣ ಮಾಡೋದು, ಗೊತ್ತಿದ್ದದನ್ನು ಹೇಳೋದು. ಯಾವಾಗ ನವವಿಧ ಭಕ್ತಿಯನ್ನು ಹೇಳ್ತಾನೆ ನೋಡಿ, ಪರಮಾನಂದ ಆಯ್ತಂತೆ. ಯಾರಿಗೆ? ಪ್ರಹ್ಲಾದನಿಗೆ, ಹಿರಣ್ಯಕಶಿಪುಗಲ್ಲ. ನನ್ನ ಮಗ ಪೂರ್ಣ ಕೆಟ್ಟ ಹೋಗಿದ್ದಾನೆ, ಇಂಥ ಮಗ ನನಗೆ ಬೇಡ ಅಂತ 100 ಉಪಾಯ ಮಾಡಿ ಮಗನನ್ನು ಕೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಪರ್ವತದಿಂದ ಕೆಳಗೆ ಹಾಕ್ತಾನೆ, ಹಾವಿನಿಂದ ಕಚ್ಚಿಸ್ತಾನೆ, ಆನೆ ಕಾಲಲ್ಲಿ ತುಳಿಸ್ತಾನೆ. ದೇವರ ಅನುಗ್ರಹ ಏನೂ ಆಗಲಿಲ್ಲ. ಕೊನೆಗೆ ಒಂದು ದಿನ ಮಧ್ಯಾಹ್ನದ ಹೊತ್ತು ಷಂಡಾಮರ್ಕರು ಪಾಠ ಮುಗಿಸಿ ಮನೆಗೆ ಹೋಗಿದ್ದಾರೆ. ಎಲ್ಲ ದೈತ್ಯ ಬಾಲಕರು ಆಟ ಆಡಬೇಕು ಅಂತಾರೆ. ಎಲ್ಲರನ್ನ ಕೂಡಿಸ್ಕೊಂಡು ಉಪದೇಶ ಮಾಡ್ತಾನೆ. ಎಲ್ಲ ದೈತ್ಯ ಬಾಲಕರಿಗೆ ದೇವರ ಜ್ಞಾನವನ್ನ ಕೊಟ್ಟ. ಮಗ ತಾನು ಕೆಡೋದಲ್ಲದೆ ಎಲ್ಲರಿಗೆ ಕೆಡಿಸಿದ್ದಾನೆ. ಎಲ್ಲರ ಬಾಯಿಯಲ್ಲಿ ಹರಿವಿಷ್ಣು ಸರ್ವೋತ್ತಮ ಜ್ಞಾನ ಬಂದಿದೆ ಅಂತ ಗೊತ್ತಾಗಿ ಪ್ರಹ್ಲಾದನನ್ನ ಕೊಲ್ಲಬೇಕು ಅಂತ ಕೈಯಲ್ಲಿ ಖಡ್ಗ ತಗೊಂಡ. ಎಲ್ಲಿದ್ದಾನೆ ದೇವರು ಅಂದ. ಇಲ್ಲಿ ಸ್ತಂಭದಲ್ಲಿ ಇದ್ದಾನೆ. ಆ ಕಂಬವನ್ನು ಹೊಡಿತೇನೆ, ನೀನು ದೇವರು ಇರೋದು ನಿಜ ಆದ್ರೆ ಬರಲಿ ಅಂತ
ಜೋರಾಗಿ ಸ್ತಂಭಕ್ಕೆ ಹೊಡಿತಾನೆ. ಪರಮಾತ್ಮ ಪ್ರಕಟನಾಗಿ ಸತ್ಯಂ ವಿಧಾತು ನಿಜ ವೃದ್ಧಮಾಶಿತಂ ವ್ಯಾಪ್ತಿಂಚ ಭೂತೇಶ ಕಿರೀರುಷಾತ್ಮನ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ, ಮೃಗನೂ ಅಲ್ಲ ಮಾನುಷನೂ ಅಲ್ಲ, ಅದ್ಭುತವಾದ ರೂಪ ನೋಡಿ. ಕರೆದ್ರೆ ಬೆಳಗ್ದವರೇ ಮನೆಗೆ ಬರಲ್ಲ, ಅಲ್ಲೇ ಇದ್ರೇನೆ ಬರಲ್ಲ, ಆಟೋ ಸಿಕ್ಕಿಲ್ಲ, ಅದನ್ನಿಲ್ಲ ಇದನ್ನಿಲ್ಲ 100 ಕಾರಣ ಕೊಡ್ತಾರೆ. ಇಲ್ಲಿದ್ದಾನೆ ದೇವರು ಅಂತ ಪ್ರಹ್ಲಾದರಾಜರು ತೋರಿಸಿದ್ರೆ ಸ್ತಂಭದಿಂದ ಬಂದಲ್ಲ. ನೀವು ಬೆಳಗಾವಿ ಹೋಗಿ ಕೆಂಬ ಹೊಡೆದ್ ನೋಡ್ರಿ, ಯಾರು ಬರ್ತಾರೆ? ಯಾರು ಬರೋಗು? ಬಾಡಿಗೆ ಮನೆದ್ರೆ ಓನರ್ ಬರ್ತಾರಷ್ಟೇ. ಪ್ರಹ್ಲಾದರಾಜರಷ್ಟು ಭಕ್ತಿ, ಅಷ್ಟು ದಾರ್ಢ್ಯ ಬಂದಿಲ್ಲ ಇದು ನಮಗೆ. ನರಸಿಂಹದೇವರು ಸ್ತಂಭದಿಂದ ಬಂದ್ರೆ ಹಿರಣ್ಯಕಶಿಪು ಅಂತಾನೆ ಪ್ರಹ್ಲಾದರಿಗೆ, ಇವನೇ ನಾನೇ ದೇವರು, ನಾನು ಚೆನ್ನಾಗಿ ಗುಂಡುಗುಂಡಾಗಿರ್ತಾನೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನರಸಿಂಹದೇವರಿಗೆ ಅಂತ ನನ್ನ ಮಗನಿಗೆ ನಿನ್ನ ಮೇಲೆ ಬಹಳ ವಿಶ್ವಾಸ, ನಾನು ನೀನು ಯುದ್ಧ ಮಾಡೋಣ, ಯಾರು ಗೆಲ್ತಾರೆ ನೋಡೋಣ ಅಂತ ಸ್ವಲ್ಪ ಹೊತ್ತು ಅವನ ಜೊತೆಗೆ ಆಟ ಆಡಿ ದರ 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 ಎಳೆದು ತೊಡೆ ಮೇಲೆ ಹಾಕೊಳ್ತಾನೆ. ಉಗುರನ್ನ ತೆಗೆದು ತನ್ನ ಅವನ ಹೊಟ್ಟೆಯನ್ನ ಸೀಳಿ ಕೊಳ್ಳಿಗೆ ಹಾಕೊಂಡ. ನೋಡಿ, ಸಾಮಾನ್ಯವಾಗಿ ಉಗುರಿನ ಸ್ತೋತ್ರ ಅಂತ ಯಾರು ಮಾಡಲ್ಲ ಅಲ್ವಾ? ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದ್ರೆ ಅವ್ರ ಗುಣಗಳ ಸ್ತೋತ್ರ ಮಾಡಬಹುದು. ಚೆನ್ನಾಗಿ ಹಾಡ್ತಾರೆ, ಚೆನ್ನಾಗಿ ಇದು ಹೇಳ್ತಾರೆ, ನಿಮ್ ಉಗುರು ಚೆನ್ನಾಗಿದೆ, ನಿಮ್ ಕೈ ಚೆನ್ನಾಗಿದೆ, ಮೂಗ್ ಚೆನ್ನಾಗಿದೆ, ಹೆಂಗೆ ಹೇಳ. ನರಸಿಂಹದೇವರು ಉಗುರನ್ನು ನಮ್ಮ ಶ್ರೀಮದಾಚಾರ್ಯರು ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯಘಟ ಕುಂಭೋ ಚಾತುರ್ಯ ವಿಪಾಡನಾದಿಕ ಪಡೋ ಪ್ರತ್ಯೇಕ ವಜ್ರಾಯಿತ ಅಂತಾರೆ. ನಕಸ್ತುತಿ ಮಾಡಿ ಆಚಾರ್ಯರ ಅನುಗ್ರಹವನ್ನ ಮಾಡಿದ್ದು. ಮುಂದೆ ಹಿರಣ್ಯಕಶಿಪು ಮಾಲೆಯನ್ನು ಕಿತ್ತಿ ಕೊರಳಿಗೆ ಹಾಕೊಂಡ್ರು. ಪ್ರಹ್ಲಾದರಾಜರಿಗಂತಾರೆ, ನಿನಗೋಸ್ಕರ ಸ್ತಂಭದಿಂದ ಬಂದಿದ್ದೇನೆ, ವರ ಬೇಡು ಅಂದ್ರು. ನಮ್ಗೆ ಹಿಂಗೆ ಹೇಳೋರು ಯಾರಿಲ್ಲ ಬೇಡು ಅಂತ, ಅಂದ್ರೆ ಇಟ್ಟಿರ್ತೀವಿ ಲಿಸ್ಟು. ಇನ್ನು ಯಾರಾದ್ರೂ ಬೇಡು ಅಂದ್ರೆ ಬೇಡು ಅಂತ ಪ್ರಹ್ಲಾದರಾಜರಿಗೆ ಅಂದ್ರೆ, ಯಾರು ಕೊಡೋರು ಯಾರು ಹೇಳಿ? ಸಾಕ್ಷಾತ್ ಪರಮಾತ್ಮ. ಯಾರೋ ಒಬ್ಬ ವ್ಯಕ್ತಿ ಎಲ್ಲ ಏನೋ ಅವಲಕ್ಕಿ ಉಂಡಿ ಚಕ್ಲಿ ಕೊಡೋವಲ್ಲ, ಮೋಕ್ಷ ಕೊಡೋ ಮುಕ್ತಿಪ್ರದ ದೇವರು ಕೇಳಿದ್ರೆ ಪ್ರಹ್ಲಾದರಾಜರು ಏನ್ ಬೇಡ್ಕೊಂಡ್ರು? ನೀನು ವರಾನೆ ಕೊಡೋದಾದ್ರೆ ನಿನ್ನ ಎದುರಿಗೆ ಬಂದಾಗ ಬೇಡಬೇಕು ಅಂತ ಏನು ಅನ್ಸತ್ತಲ್ಲ, ಅದು ಬುದ್ಧಿ ಬರಬಾರದು, ಅದೇ ಒಂದು ವರ ಕೊಡು ಅಂದ್ರೆ. ಕಾಮಾನ ನೃತ್ಯ ಸಂರೋಹಂ. ಏನ್ರಿ ಪ್ರಹ್ಲಾದರಾಜರ ಮಾತು. ನರಸಿಂಹದೇವರಂದ್ರು, ನನಗೆ ಗೊತ್ತು ನೀನು ಬೇಡಲ್ಲ ಅಂತ, ನಾನೇ ಒಂದು ಆಫರ್ ಕೊಡ್ತೇನೆ, ನಿನ್ನ ತಂದೆಯ ಸಂಸ್ಕಾರ ಮಾಡು, ಅವನ್ನೆಲ್ಲ ಶ್ರಾದ್ದ ಕರ್ಮವನ್ನ ಮಾಡು, ನನ್ನ ಜೊತೆಗೆ ವೈಕುಂಠ ಕರ್ಕೊಂಡು ಹೋಗ್ತೇನೆ ಎಂದು. ಇದೇ ಹುಟ್ಟು ಬಟ್ಟೆ ಮೇಲೆ ಮತ್ತೆ ನಿನ್ನ ಜನ್ಮ ಮರಣಕ್ಕೆ ನಾನು ತರಿಸೋದಿಲ್ಲ, ವೈಕುಂಠ ಕರ್ಕೊಂಡು ಹೋಗ್ತೇನೆ ಅಂತ ಪ್ರಹ್ಲಾದರಾಜರಿಗೆ ನರಸಿಂಹದೇವರೇ ಕರೆದ್ರೆ ಬರೋದಿಲ್ಲ ಅಂದ್ರೆ, ಎಲ್ಲಿ ಕರೆದ್ರು ಬರೋದಿಲ್ಲ ಅನ್ಬಹುದು. ಅನಂತ ಕಾಲದವರೆಗೆ ಜನ್ಮ ಮರಣದ ಸಂಕೋಲೆಯನ್ನು ಬಿಡಿಸಿ ಮೋಕ್ಷ, ನಮ್ ಕರೆದ್ರಂತೂ ಹಿಂಗೆ ಹೊಂಟು ಬಿಡ್ತೀವಿ ಇದೇ ಧೋತ್ರ ಮೇಲನೆ. ಯಾಕೆ ಬರಲ್ಲ ಅಂದ್ರು, ಎಲ್ಲರೂ ಅಪೇಕ್ಷೆ ಪಡ್ತಾರೆ ಮೋಕ್ಷ, ಪರಮ ಮಂಗಲವಾದ ನನ್ನ ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ. ಯಾಕೆ ಬರಲ್ಲ ಅಂದ್ರೆ ಪ್ರಹ್ಲಾದರಾಜರಂದರು, ಅಹಂ ವಿಹಾಯ ಕೃಪಣಾನ್ ವಿಮೋಕ್ಷಣಕ್ಕೆ ನಮ್ ಕಡೆ ಕೈ ಮಾಡಿದ್ರ ಮುಂದೆ ಬರುವ ಇವರೆಲ್ಲ ಸಜ್ಜನರ ಉದ್ಧಾರ ನಾನು ಮಾಡಬೇಕು, ಇವಾಗ ನೀನು ಕರೆದ್ರೆ ಬಂದು ಬಿಟ್ರೆ ನಾನು ಏನ್ ಮಾಡ್ಲಿ ಅಂದ್ರು. ನರಸಿಂಹದೇವರಂದ್ರು, ಇವರೆಲ್ಲರ ಉದ್ಧಾರ ನಿನ್ನಿಂದ ಆಗತ್ತಾ? ಪ್ರಹ್ಲಾದರಾಜರಂತಾರೆ, ಇವರ ಉದ್ಧಾರ ನಾನು ಪ್ರಹ್ಲಾದನಾಗಿ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಇವ್ರ ಸಲುವಾಗಿ 2ನೇ ಜನ್ಮ ವ್ಯಾಸರಾಜರಾಗಿ ಬರ್ತೇನೆ, ಆಗ್ಲೂ ಇವರು ಉದ್ಧಾರ ಆಗಿಲ್ಲ ಅಂದ್ರೆ 3ನೇದು ರಾಯರಾಗಿ ಬರ್ತೇನೆ ಅಂದ್ರು. ಅಂತೂ 3 ಜನ್ಮ ಇವರ ಸಲ ತಗೊಂಡ್ರು ಚಿಂತೆ ಇಲ್ಲ, ನಾನು 3 ಜನ್ಮ ತಾಳಿ ಗ್ರಂಥ ಬರೆದು ಇವರಿಗೂ ನಿನ್ನ ಜ್ಞಾನ ಕೊಟ್ಟು ಇವರು ನಿನ್ನಲ್ಲಿ ಭಕ್ತಿ ಬರೋ ಹಾಗೆ ಮಾಡಿ ಇವರನ್ನು ಜೊತೆಗೆ ಕರ್ಕೊಂಡು ಬರ್ತೇನೆ, ಹೊರತು ಒಬ್ಬನೇ ಬರಲ್ಲ. ತ್ಯಾಗದ ಜೀವ ಪ್ರಹ್ಲಾದರಾಜರು. ನರಸಿಂಹದೇವರು ಕರೆದಾಗಿ ಹೋಗ್ಬಿಟ್ಟಿದ್ರೆ ಮುಂದೆ ಪ್ರಹ್ಲಾದರಾಜರಿಲ್ಲ, ಪ್ರಹ್ಲಾದರಾಜರಿಲ್ಲ ಅಂದ್ಮೇಲೆ ವ್ಯಾಸರಾಜರೇ ಇಲ್ಲ, ವ್ಯಾಸರಾಜರಿಲ್ಲ ಅಂದ್ರೆ ವ್ಯಾಸರಾಜರ ಮಠ ಇಲ್ಲ, ರಾಯರೇ ಇಲ್ಲ ಅಂದ್ರೆ ಏನಿದೆ ಹೇಳಿ? ಇವತ್ತು ಪ್ರಪಂಚದಲ್ಲಿ ರಾಯರೇ ಇಲ್ಲ ಅಂದ್ರೆ ನಾ ಎಲ್ಲಾ ಕಡೆ ಹೇಳ್ತೀನಿ. ಶ್ರೀಮದಾಚಾರ್ಯರ ನಂತರದಲ್ಲಿ ಪದ್ಮನಾಭ ತೀರ್ಥರಿಂದ ವೃಂದಾವನ ಶುರುವಾಯಿತು, ಆಚಾರ್ಯ ವೃಂದಾವನ ಇಲ್ಲ, ಪದ್ಮನಾಭ ತೀರ್ಥರಿಂದ ಶುರುವಾಯಿತು. ಇವತ್ತು ಒಂದೊಂದು ಊರಲ್ಲಿ 8-10 ಮೃತ್ತಿಕಾ ವೃಂದಾವನ ಪೂಜೆ ಮಾಡಿಸ್ಕೊಳ್ಳೋ ಗುರುಗಳು ಅಂದ್ರೆ ರಾಯರು. ಯಾರ ವೃಂದಾವನ? ಪದ್ಮನಾಭರ ಮೂಲ ವೃಂದಾವನ ಬಿಟ್ಟು ಮೃತ್ತಿಕಾ ವೃಂದಾವನ ಎಲ್ಲಿದೆ ಹೇಳಿ? ನರಹರ ತೀರ್ಥರದ ಎಲ್ಲಿದೆ? ಮಾಧವ ತೀರ್ಥರ ಎಲ್ಲಿದೆ? ಟೀಕಾರಾಯರದು 1-2 ಕಡೆ ಇರಬಹುದು, ಇವ್ರು ಮಾಡಿಸ್ಕೊಂಡಿರೋದು ಬೆಳಗಾವಿಯಲ್ಲಿ ಅಷ್ಟೇ. ಮೂಲ ವೃಂದಾವನ ಮುಳುಬಾಗಿಲಲ್ಲೊಂದು, ಟೀಕಾರಾಯರದು 1-2 ಕಡೆಗೆ, ಶ್ರೀಪಾದರಾಜರು ಶ್ರೀಪಾದರಾಜರ ಮಠದಲ್ಲಿ, ವ್ಯಾಸರಾಜರು ವ್ಯಾಸರಾಜರ ಮಠದಲ್ಲಿ, 2-3 ಒಂದೊಂದು ಊರಲ್ಲಿ. ಬೆಂಗಳೂರಲ್ಲಿ 140 ರಾಯರ ಮಠ ಇವೆ. ರಾಯರದೇ ತವ್ರ ಮನೆ 140 ರಾಯರ ಮಠ ಇದೆ ಬೆಂಗಳೂರಲ್ಲಿ. ಇವತ್ತಿಗೂ ಒಂದು ದಿನಕ್ಕೆ 106,000 ಜನ ಭಕ್ತರು ಊಟ ಮಾಡ್ತಾರೆ ರಾಯರ ಹೆಸರಿಂದ. ಇವತ್ತು ಶ್ರಾದ್ದ ಪಕ್ಷನೇ ರಾಯರ ಮಠ ಇದ್ದಿದ್ದಕ್ಕೆ ಎಷ್ಟೋ ಜನ. ಹಾಗಾಗಿ ಪ್ರಹ್ಲಾದರಾಜರು ನರಸಿಂಹದೇವರು ಕರೆದಾಗ ನಮ್ ಕಡೆ ಕೈ ಮಾಡಿ ನಾನು ಬರಲ್ಲ ಇವರು ಉದ್ಧಾರಕ್ಕಾಗಿ ಅಂದ್ರಲ್ಲ, ಆ ಒಂದು ಉಪಕಾರಕ್ಕೆ ನಾವು ಕೋಟಿ ಅವ್ರಿಗೆ ನಮಸ್ಕಾರ ಹಾಕಿದ್ರು ಕಡಿಮೆ. ಒಂದು ವ್ಯಾಸರಾಜರು ರಾಯರಾಗಿ ಬಂದರು. ಆದ್ರೆ ದೇವರಿಗೆ ಇಷ್ಟ ಆಯ್ತಂತದ್ದು. ಬರ್ಲಿಲ್ಲ ಅನ್ನೋದಕ್ಕಿಂತ ನಾವು ಯಾವುದೋ ನಮ್ಮ ಪರ್ಸನಲ್ ಕೆಲಸಕ್ಕೆ ಇರ್ತೀನಿ ಅಲ್ಲಿಲ್ಲ, ಇವರು ಉದ್ಧಾರಕ್ಕಾಗಿ ನಾವು 3 ಜನ್ಮ ತಗೊಳ್ತೀನಿ ಅಂದ್ರೆ ಎಷ್ಟು ಆನಂದ ದೇವರಿಗೆ.
ಇವರೆಲ್ಲರೂ ಉದ್ಧಾರ ಮಾಡುವ ನಾ ಕಾಯ್ತಿರ್ತೀನಿ ಇನ್ನು ಸಲುವಾಗಿ ಮೋಕ್ಷಕ್ಕೆ ಅಂತ. ನರಸಿಂಹದೇವರ ಚರಿತ್ರೆ ಸಮಸ್ತ ಭಯ ಆಪತ್ತು ರೋಗ ದಾರಿದ್ರ್ಯ ಕರೆಯೋ ನರಸಿಂಹದೇವರ ಚರಿತ್ರೆ 7ನೇ ಸ್ಕಂದದಲ್ಲಿ ಮುಗಿಸ್ತಾರೆ. 8ನೇ ಸ್ಕಂದದ ಪ್ರಾರಂಭದಲ್ಲಿ ಪರಮಾತ್ಮ ಹರಿ ಎನ್ನುವ ರೂಪದಿಂದ ಅವತಾರ ಮಾಡಿ ಗಜೇಂದ್ರನನ್ನು ಉದ್ಧಾರ ಮಾಡಿದ ಕತೆ ಅದು ನಡೆದದ್ದು ಇವತ್ತಿನ ನೇಪಾಳದಲ್ಲಿ. ಗಜೇಂದ್ರ ಮೋಕ್ಷ. ಗಜೇಂದ್ರ ಪರಮಾತ್ಮನನ್ನು ನೋಡಿ ಆ ಮೊಸಳೆ ಆನೆ ಇಬ್ಬರೂ ದೇವರ ಭಕ್ತರೆ, ಇಬ್ಬರು ಗಂಧರ್ವರೇ. ಅದರಲ್ಲಿ ಆನೆ ಅಂದ್ರೆ ಇಂದ್ರದ್ಯುಮ್ನ ರಾಜ, ಪಾಂಡ್ಯ ದೇಶದ ರಾಜ, ಸಾಕ್ಷಾತ್ ಪರಮಾತ್ಮನ ಭಕ್ತ. ಆದರೆ ಅವನು ಮಾಡಿದ ಆನೆಯಾಗೋದಕ್ಕೆ ಸಣ್ಣ ತಪ್ಪು ಮಾಡಿದ್ದವ. ಆನೆಯಾಗುವಂತಹ ತಪ್ಪು ಬೇರೆ ಏನಿಲ್ಲ. ಆ ಇಂದ್ರದ್ಯುಮ್ನ ರಾಜ ಪೂಜೆ ಮಾಡ್ತಾ ಕೂತಿದ್ದ. ಜ್ಞಾನಿಗಳು ಋಷಿಗಳು ಪಕ್ಕದಲ್ಲಿ ಬಂದು ನಿಲ್ತಾರೆ. ಎದ್ದು ನಿಂತು ಸ್ವಾಗತ ಮಾಡುತ್ತಿದ್ದಕ್ಕೆ ಆನೆ ಅಂತ ನೋಡಿ, ಇಂಥ ತಪ್ಪು ಎಷ್ಟು ಮಾಡಿರ್ತೀವಿ ನಾವು ಆನೆ ಆಗ್ಲಿಕ್ಕೆ. ಆ ಮೊಸಳೆ ಏನ್ ಬೇರೆ ಯಾರಲ್ಲ, ಹೂ ಅನ್ನುವ ಗಂಧರ್ವ ಆ ಗಜೇಂದ್ರನನ್ನು ಉದ್ಧಾರ ಮಾಡಿದ್ದು 4ನೇ ಮನ್ವಂತರದಲ್ಲಿ. ಒಟ್ಟಾರೆ ನೋಡಿ, ಬ್ರಹ್ಮದೇವರ ಒಂದು ಹಗಲಿನಲ್ಲಿ 14 ಮನ್ವಂತರ ಕಳಿಬೇಕು. ಈಗ 7ನೇದು ನಡೆದಿದೆ, ನಾವೆಲ್ಲ ಇದ್ದದ್ದು. ಮೊದಲನೇದ್ದು ಸ್ವಯಂಭುವ, 2ನೇದ್ದು ಸ್ವಾರೋಚಿಷ, 3ನೇದ್ದು ತಾಪಸ, 4ನೇದ್ದು ರೈವತ, 6ನೇದ್ದು ಚಾಕ್ಷುಷ, 7ನೇದ್ದು ವೈವಸ್ವತ. ಈಗ ನಡೆದದ್ದು ವೈವಸ್ವತ ಮನ್ವಂತರ ಆದ ಮೇಲೆ ಸಾವರಣಿ, ದಟ್ಟ ಸಾವರಣಿ, ಇಂದ್ರ ಸಾವರಣಿ, ರುದ್ರ ಸಾವರಣಿ, ಬ್ರಹ್ಮ ಸಾವರಣಿ. ಈ ಚಾಕ್ಷುಷ ಮನ್ವಂತರ ಅಂದ್ರೆ ವೈವಸ್ವತ ಮನ್ವಂತರಕ್ಕಿಂತ ಹಿಂದೆ ಚಾಕ್ಷುಷ ಮನ್ವಂತರ ಇದೆ. ಆಗ ನಡೆದದ್ದು ದೇವದಾನವರ ಮಧ್ಯದಲ್ಲಿ ಸಮುದ್ರ ಮಥನ ನಡೆದದ್ದು ಆಗ. ಯಾಕೆಂದ್ರೆ ದೇವಲೋಕದ ಸಂಪತ್ತು ದುರ್ವಾಸ ಋಷಿಗಳ ಶಾಪದಿಂದ ಸಮುದ್ರದಲ್ಲಿ ಬಿದ್ದು ಹೋಗುತ್ತೆ. ಸಮುದ್ರದಲ್ಲಿ ಬಿದ್ದ ಸಂಪತ್ತು ಮರಳಿ ಹೇಗೆ ಪಡೆಯುವುದು ಅಂತ ಕೇಳಿದ್ದಕ್ಕೆ ಸಮುದ್ರವನ್ನ ಮಥನ ಮಾಡಿ ಅಂತ ದೇವರ ಆಜ್ಞೆ ಮಾಡ್ತಾನೆ. ಮಂದರ ಪರ್ವತವನ್ನ ತಂದು ಅದಕ್ಕೆ ವಾಸುಕಿ ಎನ್ನುವ ಹಗ್ಗವನ್ನ ಕಟ್ಟಿ ಒಂದು ಬದಿಯಲ್ಲಿ ದೇವತೆಗಳು ದಾನವರು ಮಥನ ಮಾಡ್ತಾರೆ. ಪರ್ವತ ಮುಳುಗುತ್ತಾ ಇರುವಾಗ ಕೂರ್ಮ ರೂಪದಿಂದ ಬೆನ್ನಿನ ಮೇಲೆ ಪರ್ವತವನ್ನು ಹೊತ್ತುಕೊಂಡ. ಸಮುದ್ರದಿಂದ ಒಟ್ಟಾರೆ 16 ವಸ್ತುಗಳು ಹೊರಗೆ ಬಂತು. ಮೊಟ್ಟ ಮೊದಲಿಗೆ ವಿಷ, ಕೊನೆಗೆ ಅಮೃತ. ಆ ವಿಷವನ್ನ ರುದ್ರದೇವರು ಪಾನ ಮಾಡಿ ಬಿಡ್ತಾರೆ. ಅದು ಕಂಠದಲ್ಲಿ ಉಳಿತು ನೀಲಕಂಠ ಅಂತ. ಐರಾವತ ಅನ್ನುವ ಆನೆ, ಉಚ್ಚೈಶ್ರವ ಅನ್ನುವ ಕುದುರೆ, ಪಾರಿಜಾತ ವೃಕ್ಷ, ನಾನಾ ವಿಧವಾದ ರತ್ನ ಮುತ್ತು, ಕೊನೆಗೆ 1000 ದಳದ ಕಮಲದಲ್ಲಿ ಜಗನ್ಮಾತೆ ಬಂದ ಮೇಲೆ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಆ ಸಮುದ್ರದ ಮೇಲದಿಂದ ಬರ್ತಾಳೆ. ಎಲ್ಲ ದೇವದಾನವರೆಲ್ಲ ಅವಳ ಹಿಂದೆ ಬೆನ್ನತ್ತಿದ್ರಂತೆ. ಯಾಕಂದ್ರೆ ಸಮುದ್ರದಿಂದ ಬಂದವಳು, ಸಮುದ್ರದಿಂದ ಏನು ಬಂದ್ರು ಹಂಚಿಕೊಳ್ಳೋದು ಅಂತ ಆಗಿತ್ತಲ್ಲ. ಆ ಕನ್ಯೆಯನ್ನು ವಿವಾಹ ಆಗಬೇಕು ಅಂತ ಹೋಗ್ತಾರೆ. ವರುಣದೇವರು, ಸಮುದ್ರ ರಾಜ ವರುಣದೇವರು ಅವಳ ಕೈಯಲ್ಲಿ ಮಾಲೆ ಕೊಡ್ತಾರೆ. ನಿಮ್ಮಟ್ಟಕ್ಕೆ ನೀವು ಮದುವೆ ಆದ್ರೆ ಹೇಗೆ, ನನ್ನ ಮಗಳು, ನಾನು ಕನ್ಯಾದಾನ ಮಾಡ್ಬೇಕಲ್ಲ, 2 ಪಂಕ್ತಿ ಮಾಡಿ ಕೂತ್ಕೊಳ್ಳಿ ಅಂತ ಒಂದು ದೇವತೆಗಳ ಪಂಕ್ತಿ, ದೈತ್ಯರ ಪಂಕ್ತಿ. ಮಾಲೆ ಹಿಡ್ಕೊಂಡು ಬಂದಿದ್ದಾಳೆ. ಎಂದೆಂದು ಬಾಡದ ಅರವಿಂದ ಮಾಲೆ. ದೇವಾಂಗ ಪಟ್ಟೆ ಮೇಲೊಂದು ಹೊದಿಕೆ ಹೊತ್ಕೊಂಡಿದ್ದಾಳೆ. ಮುತ್ತಿನ ಅಕ್ಷತೆ ಹಾಕೊಂಡಿದ್ದಾಳೆ. ಈ ಲಕ್ಷ್ಮೀ ದೇವಿಯ ಕಾಲ್ಗೆಜ್ಜೆ ಗಲ್ಲ ಅಂತ ಮೇಲ ಲೋಲಾಕ್ಷಿ ಮೆಲ್ಲನೆ ಬರ್ತಿದ್ದಾಳೆ. ಆ ದೇವತೆಗಳ ಪಂಕ್ತಿಯಲ್ಲಿ ಬಂದು ಮೊದಲು ಋಷಿಗಳೆಲ್ಲ ಕೂತಿದ್ದರು. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ, ಜ್ವಲಿಸುವ ಕೋಪದೆ ಶಾಪವು ಕೊಡುವರು, ಅದಲ್ಲನೆ ಇವರಿಗೆ ಒಲಿಸುವರೆ. ಶಾಪ ಕೊಡೋ ಕೊಂಡಂದು ಯಾರು ಬೇಕಂತಾರೆ. 1-2 ಹೆಜ್ಜೆ ಹಾಕಿದ್ಲು. ಬೃಹಸ್ಪತಿಗಳು ಕೂತಿದ್ರು, ಶುಕ್ರಾಚಾರ್ಯರು. ಎಲ್ಲ ಶಾಸ್ತ್ರಗಳು ಓದಿ ದುರ್ಲಭ ಜ್ಞಾನವ ಕಲ್ಲಿಸಿ ಕೊಡುವ ಗುರುಗಳು. ಬಲ್ಲಿದ ದನಕ್ಕೆ ಮರುಳಾಗಿ ಇಬ್ಬರು ಸಲ್ಲದ ಪೌರೋಹಿತ್ಯಕ್ಕೊಳಗಾದ. ಪುರೋಹಿತ ಮಾಡ್ಲಿ, ಸಲ್ಲದ ಪುರೋಹಿತ ಬೇಡ ಇಂಥ ಗಂಡ. ಕಾಮನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ, ಭಾಮಿನಿ ಹಿಂದೆ ಹಾರಿದವ. ಒಬ್ಬೊಬ್ಬ ದೇವತೆಗಳ ಬೆಳತ. ಮಾವನ ಕೊಂದೊಬ್ಬ ಮರುಳಾಗಿ ಶನುಗಡ, ಹಾರ್ವನ ಕೊಂದೊಬ್ಬ ಬಳಲಿದ, ಜೀವನ ಕೊಂದೊಬ್ಬ ಕುಲಗೇಡಿ ಎನಿಸಿದ, ಶಿವನಿಂಬ ಒಬ್ಬ ಬಯಲಾದ. ತನ್ನ ಮಕ್ಕಳ ಕೊಂದೆ ತಾನು ಅದರ ವಾದಿರಾಜರು. ಇದೇ 3 ಶ್ಲೋಕ ಇದೆ ಭಾಗವತಲ್ಲಿ. ಅದನ್ನ 112 ಪದ್ಯಗಳಲ್ಲಿ ಕೊನೆಗೆ ಕೊಂದು ಎಳ್ಳಷ್ಟು ಇಲ್ಲದೆ ಇಂದಿರೆ ತನ್ನ ಪತಿ ಎಂದು ಒಲಿಸಿದಳು. ಲಕ್ಷ್ಮೀದೇವಿ ಪರಮಾತ್ಮನನ್ನು ಒಲಿಸೋದಕ್ಕೆ ಅವರು ನಿರ್ದೋಷ, ಯಾವ ದೋಷಗಳಿಲ್ಲ ಅಂತ ಒಂದು ಕಾರಣ. ಇನ್ನೊಂದು ಕಾರಣ ಏನು, ಇವರು ಎಲ್ಲಾ ದೇವತೆಗಳಿಗೆ ಇವತ್ತಿಲ್ಲ ನಾಳೆ ಆಯುಷ್ಯ ಮುಗಿಯುತ್ತದೆ. ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಸಲ್ಲೆಯಿಂದ ತೊಲಗಿಸುವ ನಾನು ಅಲ್ಲೇ. ಯಾಕೆಂದ್ರೆ ಬಲ್ಲವರು ಎನ್ನ ನಿತ್ಯ ಮುತ್ತೈದೆ ಎಂದು ಕರೆಯುವರು. ನಿತ್ಯ ಮುತ್ತೈದೆ ಆಗಬೇಕಾದ್ರೆ ಮರಣ ಇಲ್ಲದೆ ಇರುವ ಗಂಡನನ್ನು ಮಾಡ್ಕೊಂಡ್ರೆ ನಿತ್ಯ ಮುತ್ತೈದೆ. ಮರಣ ಇಲ್ಲದೆ ಇರುವ ಗಂಡ ಯಾರು? ಗಂಡನ ಗಂಡ ಅವನೊಬ್ಬನೇ. ಬ್ರಹ್ಮದೇವರ ಜಾಗ ಖಾಲಿ ಮಾಡ್ಬೇಕು. ಹಾಗಾಗಿ ಪರಮಾತ್ಮನಿಗೆ ಬಿಟ್ರೆ ಇನ್ಯಾರೂ ಇಲ್ಲ ಅಂತ ದೇವರ ವಿವಾಹ ಆಗತ್ತೆ. ಮತ್ತೆ ಸಮುದ್ರ ಮತನ ಧನ್ವಂತರಿ ರೂಪದಿಂದ ಅಮೃತವನ್ನ ತಂದ, ಮೋಹಿನಿ ರೂಪದಿಂದ ಅಮೃತ ಬಡಿಸ್ತಾನೆ. ಆಗ ರಾಹುವಿನ ಕುತ್ತಿಗೆಯನ್ನು ಕತ್ತರಿಸಿ ರಾಹು ಕೇತು ಅಂತ 2 ಭಾಗ ಆಯಿತು. ಅಲ್ಲಿಗೆ ಪರಮಾತ್ಮನ ಅವತಾರದ ಕಥೆಯನ್ನು ಹೇಳಿ ಅದೇ 8ನೇ ಸ್ಕಂದದ ಕೊನೆಯಲ್ಲಿ ಮತ್ಸ್ಯಾವತಾರದ ಕಥೆ, ಮತ್ಸ್ಯ ರೂಪವನ್ನು ಧಾರಣ ಮಾಡಿ ಸತ್ಯವ್ರತ ರಾಜನಿಗೆ ಉಪದೇಶ ಮಾಡಿದ ಮತ್ಸ್ಯ ಪುರಾಣದ ಉಪದೇಶ ಮಾಡಿದ ಕಥೆ 8ನೇ ಸ್ಕಂದ ಮುಗಿಸಿ 9ನೇ ಸ್ಕಂದದ ಪ್ರಾರಂಭದಲ್ಲಿ ಸೂರ್ಯ ಮತ್ತು ಚಂದ್ರವಂಶದ ರಾಜರ ಕಥೆ ಹೇಳಿ ಅಂತ ಪರೀಕ್ಷಿತ ಇರ್ತಾನೆ.
ಆಗ ಶುಕಾಚಾರ್ಯರು ಎರಡೂ ರಾಜರ ಕಥೆ ಹೇಳ್ತಾರೆ. ಮೊದಲು ಸೂರ್ಯವಂಶ ಹೇಳಿದರು. ಸೂರ್ಯವಂಶದಲ್ಲಿ ಮೊಟ್ಟ ಮೊದಲು ಪರಮಾತ್ಮನ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳು ಮರೀಚಿ ಋಷಿಗಳು, ಅವರ ಮಗ ಕಶ್ಯಪ, ಕಶ್ಯಪರ ಮಗ ಸೂರ್ಯ, ಸೂರ್ಯನಿಂದ ಬಂದದ್ದರಿಂದ ಸೂರ್ಯವಂಶ ಅನೇಕ ರಾಜರು ಬರ್ತಾರೆ. ಇಕ್ಷ್ವಾಕು, ನೃಗ, ಶರ್ಯಾತಿ, ದೃಷ್ಟ, ಕರುಷಕ, ನರಿಶಂತ, ಪ್ರಶದ್ರ, ನಾಭಾಗ, ಕವಿ ಅಂತ 10 ಜನ ಸೂರ್ಯನ ಮಕ್ಕಳು. ವಿವಸ್ವಾನ್ ಅನ್ನುವ ಸೂರ್ಯನ ಮಗನೇ ವೈವಸ್ವತ ಈಗ ಸದ್ಯದಲ್ಲಿರುವವನು. ಆ ಸೂರ್ಯವಂಶ ಹೇಳುವಾಗ ಅನೇಕ ರಾಜರು. ಇದೇ ಸೂರ್ಯವಂಶದಲ್ಲೇನೆ ನಾಭಾಗ ರಾಜ ಬರ್ತಾನೆ. ನಾಭಾಗನ ಮಗನೇ ಅಂಬರೀಷ. ಏಕಾದಶಿ ವ್ರತ ಮಹಿಮೆ ಜಗತ್ತಿಗೆ ಸಾರಿದವ. ಏಕಾದಶಿ ದ್ವಾದಶಿ ಅಂಬರೀಷನ ವಂಶದಲ್ಲಿ ಮುಂದೆ ಯುವನಾಶ್ವ ಮಾಂಧಾತ ರಾಜ. ಇದೇ ವಂಶದಲ್ಲಿ ಮುಂದೆ ಸಗರ ಬರ್ತಾರೆ. ಸಗರನ ಮಗ ದಿಲೀಪ, ದಿಲೀಪರ ಮಗ ಅಂಶುಮಾನ್, ಅವನ ಮಗನೇ ಭಗೀರಥ. ಅವನು ತಪಸ್ಸು ಮಾಡಿದ್ದಕ್ಕೇನೆ ಜ್ಯೇಷ್ಠ ಮಾಸದ ಶಿವೆ ಭಾಗೀರಥಿಯಾಗಿ ಭೂಮಿಗೆ ಬಂದು. ಇದೇ ಸೂರ್ಯವಂಶದಲ್ಲಿ ಮುಂದೆ ಖಟ್ವಾಂಗ ರಾಜ ಬರ್ತಾನೆ. ಒಂದು ಮುಹೂರ್ತ 48 ನಿಮಿಷ ಮೊದಲು ತನ್ನ ಆಯುಷ್ಯವನ್ನು ತಿಳ್ಕೊಂಡು ಉದ್ಧಾರ ಹೊಂದಿದ ಖಟ್ವಾಂಗನ ಮಗ ದೀರ್ಘಬಾಹು, ಅವನ ಮಗ ರಘುರಾಜ, ಅವನ ಮಗ ಅಜರಾಜ, ಅವನ ಮಗ ದಶರಥ, ಅವನ ಮಗನೇ ಶ್ರೀರಾಮಚಂದ್ರ. ಹೀಗೆ ಸೂರ್ಯವಂಶದ ಕಥೆಯನ್ನು ಹೇಳಿ ಅನಂತರ ಚಂದ್ರವಂಶದಲ್ಲಿ ಪರೀಕ್ಷಿತನವರೆಗೆ ಹೇಳಿದರು. ಪಾಂಡವರು ಹುಟ್ಟಿದ್ದು ಚಂದ್ರವಂಶದಲ್ಲಿ. ಅನೇಕ ರಾಜರು ಬರ್ತಾರೆ. ಪರಮಾತ್ಮ, ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳು ಅತ್ರಿ ಋಷಿಗಳು, ಅವರ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ. ಆ ಚಂದ್ರವಂಶವನ್ನ ಹೇಳಿ ಮುಂದೆ ನಹುಷ, ಯಯಾತಿ, ಅವನ ಮಕ್ಕಳು ಯದುರಾಜ, ಯದುರಾಜನ ವಂಶದಲ್ಲಿ ಬಂದದ್ದರಿಂದ ಯಾದವ ಕೃಷ್ಣ ಅಂತ ಕರೀತಾರೆ. ವಸುದೇವ ದೇವಕಿಯರ ಮಗನಾಗಿ ಕೃಷ್ಣ ಅವತಾರ ಮಾಡಿದ ಅಂತ 9ನೇ ಸ್ಕಂದದ ಕೊನೆಯಲ್ಲಿ ಹೇಳಿ 9ನೇ ಸ್ಕಂದ ಮುಗಿಸಿ 10ನೇ ಸ್ಕಂದ ಪ್ರಾರಂಭದಲ್ಲಿ ಕೃಷ್ಣ ಕಥೆ ನನಗೆ ವಿಸ್ತಾರ ಹೇಳಿ ಅಂತ ಪರೀಕ್ಷಿತ ಕೇಳ್ತಾನೆ. ಚಂದ್ರವಂಶದಲ್ಲಿ ಕೃಷ್ಣನ ಕಥೆ ಹೇಳಿ ಅಂದಾಗ ವಸುದೇವ ದೇವಕಿಯರ ವಿವಾಹ ಆಯಿತು. ಆ ದೇವಕಿಯನ್ನ ಕರ್ಕೊಂಡು ರಥದಲ್ಲಿ ಹೊರಟಿದ್ದ ಆಕಾಶವಾಣಿ ಆಯಿತು. ಇವಳಲ್ಲಿ ಹುಟ್ಟುವ 8ನೇ ಗರ್ಭದಿಂದ ಮರಣ ಇದೆ ಅಂತ ವಾಯುದೇವರು ಆಕಾಶವಾಣಿ ಮಾಡ್ತಾರೆ. ದೇವಕಿಯನ್ನು ಕೊಲ್ಲಬೇಕು ಅಂತ ಹೊರಟ ವಸುದೇವ ಸಮಾಧಾನ ಮಾಡ್ತಾನೆ. ಹುಟ್ಟಿದ ಮಕ್ಕಳನ್ನೆಲ್ಲ ಒಪ್ಪಿಸ್ತೇನೆ, ಹೆಂಡತಿಯನ್ನು ಬಿಡು ಅಂದ. ಕಾರಾಗೃಹದಲ್ಲಿ ಇಡ್ತಾನೆ. 6 ವರ್ಷಕ್ಕೆ ಒಂದರಂತೆ 6 ಜನ ಮಕ್ಕಳನ್ನ ಕಂಸ ಕೊಂದು ಹಾಕಿದ. 7ನೇದು ಶೇಷದೇವರು ಗರ್ಭದಲ್ಲಿ 3 ತಿಂಗಳಿದ್ದು ಆ ಮಗುವನ್ನ ಎತ್ತಿ ರೋಹಿಣಿಯ ಗರ್ಭದಲ್ಲಿ ಇಡೋ ಹಾಗೆ ದುರ್ಗಾದೇವಿಗೆ ಆಜ್ಞೆ ಮಾಡ್ತಾನೆ. 8ನೇಯವನು ತಾನು ಪ್ರವೇಶ ಮಾಡಿದ. 10.5 ತಿಂಗಳು ದೇವಕಿಯ ಗರ್ಭದಲ್ಲಿರ್ತಾನೆ. ದೇವತೆಗಳೆಲ್ಲ ಬಂದು ಪರಮಾತ್ಮನನ್ನ ಗರ್ಭಸ್ತುತಿಯಿಂದ ಸ್ತೋತ್ರ ಮಾಡ್ತಾರೆ. ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ, ಮಧ್ಯರಾತ್ರಿ ದೇವತೆಗಳೆಲ್ಲ ಆಕಾಶದಲ್ಲಿ ನಿಂತಿದ್ದಾರೆ. ಯಜ್ಞಯಾಗ ಹೋಮ ನಡೀತಾ ಇದೆ, ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಅಂತಹ ಒಂದು ಶುಭ ಮುಹೂರ್ತದಲ್ಲಿ ದೇವಕಿಯ ಗರ್ಭದಿಂದ ಪರಮಾತ್ಮ ಅವತಾರ ಮಾಡಿ ಬಂದ. ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖಗದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ ದ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿವಿರ ವಿರೋಚಮಾನಂ ವಸುದೇವ ಈಕ್ಷತೆ. ಗೋಪಾಲ ಕೃಷ್ಣ ಭಗವಾನ ಕೀ. ಕಲಿಯುಗದ ಹತ್ತಿರ ದೈವ ಅಂದ್ರೆ ಕೃಷ್ಣ. ಈಗ ಒಂದು ಪೆಟ್ಟಿಗೆ ಇದೆ. ಪೆಟ್ಟಿಗೆಯಲ್ಲಿ ಬಂಗಾರದ ಒಡವೆಗಳೆಲ್ಲ ಇದೆ. ಆ ಪೆಟ್ಟಿಗೆಗೆ ಒಂದು ಬೀಗ ಹಾಕಿದ್ದಾರೆ. ಒಳಗಿದ್ದ ಆಭರಣಗಳೆಲ್ಲ ನೋಡಬೇಕು ಅಂದ್ರೆ ಏನ್ ಬೇಕು ನಿಮ್ಗೆ? ಅಲ್ವಾ? ಕೀಲಿಕೈ ಬೇಕು ತಾನೆ. ಹಂಗೆ ದೇವಕಿಯ ಗರ್ಭ ಅಂದ್ರೆ ಒಂದು ಪೆಟ್ಟಿಗೆ ಇರುವ ಹಾಗೆ. ಒಳಗಿರುವ ದೊಡ್ಡ ಆಭರಣ ಅಂದ್ರೆ ಯಾವುದು? ಪರಮಾತ್ಮ. ಆ ಪರಮಾತ್ಮನೆಂಬ ಆಭರಣವನ್ನ ಜಗತ್ತಿಗೆ ನೋಡಬೇಕಾದ್ರೆ ಏನ್ ಬೇಕು? ಕೀಲಿಕೈ ಬೇಕು ತಾನೆ. ಹಾಗಾಗಿ ಇವಳ ಹೆಸರನ್ನು ಹೇಳು, ದೇವ ಕೀ. ದೇವ ಒಳಗಿದ್ದ ಪರಮಾತ್ಮ, ಅವನನ್ನ ಜಗತ್ತಿಗೆ ತೋರಿಸಿದ ಕೀ. ಅದಕ್ಕಾಗಿ ಅವಳು ಬರೇ ದೇವಕಿ. ಬರೀ ತಾಯಿ ಅಂದ್ರೆ ಯಾವ ಅರ್ಥದಲ್ಲಿ? ರಕ್ತ ಸಂಬಂಧ ತಾಯಿ ಅಲ್ಲ, ಒಳಗಿದ್ದ ದೇವರನ್ನ ಹೊರಗೆ ತೋರಿಸುವುದು ಕೀ ಮಾತ್ರ ನೀನು. ಅದಕ್ಕೆ ಅವಳನ್ನ ದೇವಕಿ ಅಂತ ಹೆಸರಿಟ್ಟದ್ದು. ಅಷ್ಟಮಿಯ ರಾತ್ರಿ ಚತುರ್ಭುಜನಾಗಿ ಬಂದ. ಯಾವ ಮಕ್ಕಳು ಚತುರ್ಭುಜನಾಗಿ ಬರಲ್ಲ? ಮೈ ಮೇಲೆ ವಸ್ತ್ರ ಇರಲ್ಲ. ಶಂಖ, ಚಕ್ರ, ಗದಾ, ಪದ್ಮ, ಪೀತಾಂಬರ, ವನಮಾಲೆ, ಚಪ್ಪನೆ ಬೆಳಕು ಬಿದ್ದಿದೆ. ವಸುದೇವ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ದೇವಕಿ ಅಂತ ಈ ರೂಪದಿಂದ ಯಾಕೆ ಬಂದಿ? ಹಿಂದಿನ ಜನ್ಮದ ನೆನಪು ಮಾಡ್ಕೊಳ್ಳಿ ಅಂದ. ನಿಮ್ಮಿಬ್ಬರ ಮಗನಾಗಿ ಆಲ್ರೆಡಿ 2 ಬಾರಿ ಬಂದಿದ್ದೇನೆ. ಒಂದು ಕೃಷ್ಣಿ ಗರ್ಭ, ಇನ್ನೊಂದು ವಾಮನ, ಮತ್ತು 3ನೇ ಜನ್ಮ ಅಂತ ಹಿಂದಿನ ಜನ್ಮದ ನೆನಪು ಮಾಡದ. ಆದ್ರೂ ದೇವಕಿ ಅಂತಾಳೆ, ನಿನ್ನ ಮಗುವಾಗಿದ್ರೆ ಮಡಿಲಲ್ಲಿ ಮಲಗಿಸ್ಕೋತಿದ್ದಲ್ಲ, 14 ವರ್ಷದ ತರುಣ ಅಂದಾಗ ಆಯ್ತು, ನಿನ್ನ ಆಸೆ ಪೂರ್ಣ ಮಾಡ್ತಾರೆ. ಮರುಕ್ಷಣದಲ್ಲಿ ಮಗುವಾಗಿ ಬಿಟ್ಟ. ಅದೃಶ್ಯ ಹೋಯ್ತು. 4 ಕೈಗಳು ಹೋಯ್ತು, ಶಂಖ ಹೋಯ್ತು, ಚಕ್ರ ಹೋಯ್ತು. ಮಗುವಾಗಿ ಗರ್ಭದಿಂದ ಹೊರಗೆ ಬಂದು ದೊಡ್ಡವರಾಗೋದು ನಾವು. ಬರುವಾಗಲೇ ದೊಡ್ಡವನಾಗಿ ಬಂದು ಮಗುವಾಗಿ ಬಿಟ್ಟ. ಆ ಮಗುವನ್ನ ದೇವಕ್ಕೆ ತೊಡೆ ಮೇಲೆ ಇಟ್ಕೊಳ್ತಾಳೆ. ಎಷ್ಟೊತ್ರಿ ಪಾಪ, 2 ನಿಮಿಷ ಆಗಿಲ್ಲ, ವಸುದೇವ್ ಕೊಡು ಅಂತಾನೆ. ಬುಟ್ಟಿಯಲ್ಲಿ ಇಟ್ಕೊಂಡು ಮಥುರೆಯಿಂದ ರಾತ್ರೋರಾತ್ರಿ ಗೋಕುಲಕ್ಕೆ ಬಂದ. ಗೋಕುಲದಲ್ಲಿ ಯಶೋದೆ ಪಕ್ಕದಲ್ಲಿ ಈ ಮಗುವನ್ನು ಮಲಗಿಸಿ ಅಲ್ಲಿದ್ದ ಹೆಣ್ಣು ತಗೊಂಡು ಬಂದ. ಆ ಹೆಣ್ಣು ಜೋರಾಗಿ ಅಳೋದಕ್ಕೆ ಶುರು ಮಾಡಿ ದುರ್ಗಾದೇವಿ. ಕಂಸ ಬರ್ತಾನೆ. 8ನೇ ಮಗು ಕೊಲ್ಲಬೇಕು ಅಂದ್ರೆ ಹಾರಿ ಆಕಾಶಕ್ಕೆ ಹಾರಿ ಬಿಡ್ತಾಳೆ.
ದುರ್ಗಾದೇವಿ ಹೇಳಿ ಹೋಗ್ತಾಳೆ. ಮುಂದೆ ಪರಮಾತ್ಮ ತನ್ನ ಲೀಲೆಗಳೆಲ್ಲ ತೋರಿಸ್ತಾನೆ. ಇಡೀ ಭಗವಂತನ ಎಲ್ಲಾ ಅವತಾರಗಳಲ್ಲಿ ಬಾಲಲೀಲೆ ತೋರಿಸಿದ ಅವತಾರ ಕೃಷ್ಣ ಅವತಾರ ಒಂದು. ರಾಮನಾದ ಇಲ್ಲ, ಹಯಗ್ರೀವ ಇಲ್ಲ, ವೇದವ್ಯಾಸ ಇಲ್ಲ, ಕಪಿಲ ಇಲ್ಲ, ಯಾವ ಅವತಾರದಲ್ಲಿ ಇಲ್ಲ. ಅಂಬೆಗಾಯಿ ಇಡೋದು, ನವನೀತ ಚೂರ ಮಾಡೋದು, ಗೋಪಿಕಾಸ್ತ್ರ ಮನೆ ಮನೆಗೆಲ್ಲ ಹೋಗ್ತಿದ್ದ ಅದ್ಭುತ ದೇವರ ವರ್ಣನೆ ಹರಿವಾಯು ಗುರುಗಳ ಅನುಗ್ರಹದಿಂದ ಜುಲೈ 6ನೇ ತಾರೀಕಿಂದ ಅವರ ಮನೆಯಲ್ಲಿದೆ. ಬನ್ನಿ. ದಶಮಸ್ಕಂದದ ಪ್ರವಚನ ಅದ್ಭುತವಾಗಿ ಪರಮಾತ್ಮನ ಮಹಿಮೆಯನ್ನು ಶುಕಾಚಾರ್ಯ ಹೇಳ್ತಾರೆ. ವಿಶೇಷವಾಗಿ ಅಂಬೆಗಾಲಿಟ್ಟು ನಡೀತಾನೆ, ದೊಡ್ಡವನಾಗ್ತಾನೆ. ಮುಂದೆ 12ನೇ ದಿವಸ ಕೃಷ್ಣ ಅಂತ ನಾಮಕರಣ ಮಾಡ್ತಾರೆ, ಉಪನಯನ ಮಾಡಿಕೊಳ್ತಾನೆ, ಗುರುಕುಲಕ್ಕೆ ಹೋಗ್ತಾನೆ. ಸಂದೀಪಿನಿ ಆಚಾರ್ಯರಿಗೆ ಉಜ್ಜಯಿನಿಯೊಳಗೆ ಅವಂತಿಕಾಪುರಿಯಲ್ಲಿ ಗುರುದಕ್ಷಿಣೆಯಾಗಿ ಸತ್ತ ಮಗನನ್ನು ಗುರುದಕ್ಷಿಣೆ ಕೊಡ್ತಾನೆ. ಅನಂತರದಲ್ಲಿ ಪರಮಾತ್ಮ ಒಂದು ದಿನ ದ್ವಾರಕೆಯಲ್ಲಿ ಮಥುರೆ ಗೋಕುಲದಲ್ಲಿ ಕೃಷ್ಣ ಇರುವಾಗ ನಾರದರು ಬಂದು ಕಂಸನ ಸಂಹಾರ ಮಾಡುತ್ತಾರೆ. ಕಂಸನಿಗೆ ಬಂದು ಹೇಳ್ತಾರೆ, ಕೃಷ್ಣನನ್ನ ಕೊಲ್ಲಬೇಕಾದ್ರೆ ಈ ಪೂತನ ಶಕಟಾಸುರ ಇವರನ್ನು ಕಳಿಸಿ ಲಾಭ ಇಲ್ಲ, ಅವರನ್ನೇ ಇಲ್ಲಿ ಕರೆಸೋದು ಹೆಂಗೆ? ನಿಮ್ಮನ್ನು ಕೊಲ್ಲಬೇಕಾಗಿದೆ ಬನ್ನಿ ಅಂದ್ರೆ ಕರೆಸೋದ? ಅದಕ್ಕಾಗಿ ಧನುರ್ಯಾಗವನ್ನ ಮಾಡ್ತಾರೆ. ಅಕ್ರೂರ ಕರ್ಕೊಂಡು ಬರ್ತಾನೆ. ಆ ಧನುರ್ಯಾಗದಲ್ಲಿ ಕುವಲಯಾಪೀಡ ಅನ್ನುವ ಆನೆಯನ್ನ ಸಂಹಾರ ಮಾಡಿ ಕಂಸನ ಸಂಹಾರ ಮಾಡ್ತಾನೆ. ಕಂಸನಿಗೆ 2 ಮಡದಿಯರು, ಆಸ್ತಿ ಪ್ರಾಸ್ತಿ ಜರಾಸಂದನ ಮಕ್ಕಳು. ಜರಾಸಂದನಿಗೆ ಹೋಗಿ ಹೇಳ್ತಾರೆ, 18 ಬಾರಿ ಜರಾಸಂದ ಯುದ್ಧಕ್ಕೆ ಬರ್ತಾನೆ, ಅವನನ್ನ ಮಾತ್ರ ಸೋಲಿಸಿದ ಸಂಹಾರ ಮಾಡಲಿಲ್ಲ. ಜರಾಸಂದ ಭೀಮಸೇನ ದೇವರ ಕೈಯಿಂದ ಸಾಯಬೇಕು ಅಂತ. ಅಲ್ಲಿಗೆ ದಶಮಸ್ಕಂದದ ಪೂರ್ವಾರ್ಧವನ್ನು ಮುಗಿಸಿ ಉತ್ತರಾರ್ಧದಲ್ಲಿ ಕೃಷ್ಣನ ಮದುವೆ ಕಥೆಗಳೆಲ್ಲ 16,108 ಜನ. ಅದರಲ್ಲಿ ರುಕ್ಮಿಣಿ ಅಂಚೆ ಮಹಾರಾಷ್ಟ್ರಾಚೆ ರುಕ್ಮಿಣಿ ಅವತಾರ ಮಾಡಿದ್ದು ವಿದರ್ಭ ದೇಶ ಕುಂಡಿನಪುರ, ಮದುವೆ ಮಾಡಿಕೊಂಡದ್ದು ಪರಮಾತ್ಮನ ಸೆಟ್ಲ್ ಆದದ್ದು ಒಂದು ಪಂಢರಪುರದಲ್ಲಿ. ಕೃಷ್ಣನ ಮದುವೆ ಮಾಡಿಕೊಂಡು ರುಕ್ಮಿಣಿ ಪಕ್ಕದಲ್ಲಿ ಸೆಟ್ಲ್ ಆದರು. ರುಕ್ಮಿಣಿ ಮೊದಲು, ಅನಂತರ ಸತ್ಯಭಾಮ, ಜಾಂಬವತಿ, ನೀಲ, ಭದ್ರ, ಕಾಲಿಂದಿ, ಮಿತ್ರವಿಂದ, ಲಕ್ಷಣ, ಅಷ್ಟಮಹಿಷಿಯರು. ಅನಂತರ 16,100 ಜನ ನರಕಾಸುರನ ಬಂಧನದಲ್ಲಿದ್ದ ಸ್ತ್ರೀಯರ ವಿವಾಹ ಆಗ್ತಾನೆ. ಒಟ್ಟಾರೆ 16,108 ಜನ ಸ್ತ್ರೀಯರು ಪರಮಾತ್ಮನಿಗೆ ಮಡದಿಯರು. ಒಬ್ಬೊಬ್ಬರಲ್ಲಿ 10 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣುಮಗಳು. ಸುಮಾರು 1,60,000 ಜನ ಮಕ್ಕಳಿದ್ರಂತೆ ಕೃಷ್ಣನಿಗೆ. ಊರಲ್ಲಿ ಅವರೆಲ್ಲ ಅವಂದೇ ಒಂದು ಊರು. ಏನ್ ಸಂಸಾರ ಮಾಡ್ತಾನೆ. ನಾವು ಗೃಹಸ್ಥರು, ಕೃಷ್ಣನು ಗೃಹಸ್ಥನೇ. ಆದ್ರೆ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರಂತಾರೆ, ಅವ್ಯಾಕೃತ ಗೃಹಸ್ಥಾಯಿ. ನನ್ನ ಹೆಂಡತಿ ಊಟ ಮಾಡಿದ್ಲೋ ಇಲ್ಲೋ, ಮಗ ಮಾಡಿದ್ನೋ ಇಲ್ಲೋ, ಮೊಮ್ಮಗ ಮಾಡಿದ್ನೋ ಅಷ್ಟೇ ನಾವು ವಿಚಾರ. ಅವ್ಯಾಕೃತ ಗೃಹಸ್ಥವ. ಇರುವೆ ಜವಾಬ್ದಾರಿ ನೋಡ್ಬೇಕು, ಆನೆದು ನೋಡ್ಬೇಕು, ಮೊಸಳಿಗೆ ಅನ್ನ ಕೊಡಬೇಕು. ಏನ್ ಕಾರ್ಯಹಸ್ತ ಜೀವನ ಕೃಷ್ಣ ಮಾಡ್ತಾನೆ. ಮಕ್ಕಳನ್ನ ಹೆಂಗೆ ಓದಿಸ್ಬೇಕು ಎಲ್ಲ ತಾನು ಕೃಷ್ಣಾಮೃತಲ್ಲಿ ಮಾಡ್ತಾನೆ. ಒಂದು ದಿನ ದ್ವಾರಕಾಪಟ್ಟಣದಲ್ಲಿ ಕೃಷ್ಣ ಇರುವಾಗ ಒಬ್ಬ ಬ್ರಾಹ್ಮಣ ಬಂದ ಅಂತೆ. ತುಂಬ ಬಡುವ, ಕುಚೇಲ ಅಂತ ಹೆಸರು. ಸುಧಾಮ ಅಂತಾರೆ. ಕೃಷ್ಣನ ಮನೆಗೆ ಬರ್ತಾನೆ. ದ್ವಾರಪಾಲಕರು, ಯಾರಪ್ಪ ನೀನು ಅಂದ್ರೆ, ನಾನು ಸುಧಾಮ ಗೆಳೆಯ. ಕೃಷ್ಣನ್ ಗೆಳೆಯನ? ಅವನು ಪೀತಾಂಬರ, ನೀ ಹರಕಾಂಬರ. ಒಳಗೆ ಬಿಡೋದಕ್ಕೆ ಬಿಡ್ಲಿಲ್ಲ ಅಂತೆ. ಸುಧಾಮ ಅಂತಾನೆ, ಒಳಗೆ ಹೋಗಿ ಹೇಳಿ ನಿಮ್ ಗೆಳೆಯ ಬಂದಿದ್ದಾನೆ, ಕಳಿಸ್ಬೇಕು, ಅಲ್ಲಿಂದಲೇ ಮತ್ತೆ ಕಳಿಸ್ಬೇಕು. ಬಂದು ದ್ವಾರಪಾಲಕ ಒಳಗೆ ಬರ್ತಾನೆ. ಯಾರೋ ನಿಮ್ಮೊಬ್ಬ ಗೆಳೆ ಬಂದಿದ್ದಾನೆ ಅಂತ. ಮೊದಲು ಹೆಸರು ಹೇಳಿಲ್ಲ. ನೋಡೋದಕ್ಕೆ ಹೆಂಗಿದ್ದಾನಂದ್ರೆ, ಒಂದು ಉದ್ದಾದ ಬಿದುರ ಕಟ್ಟಿಗೆಗೆ ಒಂದು ಮೇಲೆ ತೆಂಗಿನಕಾಯಿ ಕಡ್ದಂಗಿದ್ದಾನೆ. ಅಂದ್ರೆ ಅಷ್ಟು ತೆಳ್ಳಗಿದ್ದಾನೆ. ಒಂದು ತಲೆ ಮಾತ್ರ ಬಹಳ ಬಡಕಾಗಿದೆ. ಒಳ್ಳೆ ಅಕ್ಷಂತೆ ಹಂಗ ಗೋಪಿಚಂದನ್ ಹಚ್ಕೊಂಡಿದ್ದಾನೆ, ಮುದ್ರೆ ಒತ್ಕೊಂಡಿದ್ದಾನೆ, ಕೊರಳಲ್ಲಿ ದಪ್ಪ ತುಳಸಿ ಮಣಿ ಹಾಕಿದ್ದಾನೆ. ಹೆಸರು ಸುಧಾಮ ಅಂತ. ಹೆಸರು ಕೇಳಿದ ಕ್ಷಣ ಮಂಚದಿಂದ ಹಾರ್ತಾನೆ ದೇವರು. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಮಂಚದಿಂದ ಕೆಳಗೆ ಹಾರಿ ಬಂದ. ಸುಧಾಮನಿಗೆ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಒಳ್ಳೆ ಅರ್ಘ್ಯಪಾದ್ಯಗಳಿಂದ ಪೂಜೆ ಮಾಡ್ತಾನೆ. ಸ್ನಾನಕ್ಕೆ ಹಾಕಿದ, ಎಲೆ ಹಾಕದ, ಊಟಕ್ಕೆ ಕೂತಿದ್ದಾರೆ ನೋಡಿ. ಸಾಮಾನ್ಯವಾಗಿ ಈ ಅಡಿಗೆ ಮಾಡಿದವರಿಗೆ ಆಚಾರ ಊಟಕ್ಕೆ ಬಂದ್ರೆ ತಾವು ಮಾಡಿದ್ದನ್ನು ಬಡಿಸ್ಬೇಕು ಅಂತ ಇರ್ತದೆ. ಬಡಿಸ್ಬೇಕಲ್ಲ, ಆಚಾರ ಊಟ ಮಾಡಬೇಕು, ಹೇಳಬೇಕು ಚೆನ್ನಾಗಾಗಿದೆ ಅಂತ. ಅಕಸ್ಮಾತ್ ನೀವು ಹೇಳಿಲ್ಲ ಅಂತ ಇಟ್ಕೊಳ್ಳಿ, ಇನ್ನೊಮ್ಮ ಕರೆಯಲ್ಲ ಆಚಾರಿಗೆ, ಅವ್ರೇನು ಹೇಳೋದೇ ಇಲ್ಲ. ಅಕಸ್ಮಾತ್ ಚಲೋ ಆಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳಬೇಕು. ವಿಚಾರ ಮಾಡಿ, ಮನೆಯೊಳಗೆ ಆ ಯಜಮಾನನ ಒಬ್ಬ ಹೆಂಡತಿ ಏನೋ ಅಡಿಗೆ ಮಾಡಿದ್ರೆ ಬಡಿಸ್ತಾಳೆ. ಇಲ್ಲಿ ಕೃಷ್ಣನಿಗೆ 16,108 ಜನ ಒಬ್ಬೊಬ್ಬರು ಒಂದೊಂದು ಭಕ್ಷ್ಯ ಮಾಡಿದ್ರಂತ. ಸುಧಾಮ ಊಟಕ್ಕೆ ಕೂತ್ರೆ ರುಕ್ಮಿಣಿ ಅಂತಾಳೆ, ನಾನು ಮಾಡಿದ್ ಹಾಕ್ತೇನೆ ಅಂತ. ಜಾಂಬವತಿ ಬಂದು, ನಾನು ಮಾಡಿದ್ ಹಾಕ್ತೇನೆ. ತಿನ್ನೋ ನೀವನೊಬ್ಬನೇ. ಇವನಂದ, ನಾನೇನ್ ತಿರುಗಿ ಹೋಗಲ್ಲ ಅಂದ ಊರಿಗೆ. ಎಲ್ಲರಿಗೂ ಆಗ್ರಹ. ಸುಧಾಮನಿಗೆ ನಾನು ಮಾಡಿದ ಭಕ್ಷ್ಯ ಬಿಡಿಸಿ, ಫೇಣಿ ಮಾಡಿದ್ದಾರೆ, ಜಾಮೂನು ಮಾಡಿದ್ದಾರೆ, ಮೈಸೂರು ಪಾಕ್ ಮಾಡಿದ್ದಾರೆ. ಅದು ಸಾಕ್ಷಾತ್ ರುಕ್ಮಿಣಿ ಸತ್ಯಭಾಮ ಅಡಿಗೆ ಮಾಡೋದಾರೆ, ಲಕ್ಷ್ಮೀ ಜಗನ್ಮಾತೆ. ಭಕ್ಷ್ಯ ಭೋಜ್ಯ ಎಳ್ನೀರು ಏನು ಊಟ, ಸುಗ್ರಾಸ ಊಟ ಆಯ್ತು. ಮಂಚದ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಚಾಮರ ಹಾಕ್ತಿದ್ದ ಅಂತ ಕೃಷ್ಣ. ಯಾಕೋ ಸುಧಾಮ ಬರಲೇ ಇಲ್ಲ, ಎಷ್ಟು ವರ್ಷ ಆಯ್ತು? ಹೌದು, ಗುರುಕುಲದಿಂದ ನಿಮ್ಮನೆಗೆ ಹೋದಿ, ನಾ ನಮ್ಮನೆಗೆ ಬಂದೆ. ಮದುವೆಯಲ್ಲಿ ಮಾಡ್ಕೊಂಡೇ ಇಲ್ಲೋ ಹೇಗೆ? ಸುಧಾಮ ಅಂತಾನೆ, ಮಾಡ್ಕೊಂಡಿದ್ದೀನಿ, ಒಬ್ಬಳೇ ಅಪ್ಪ ನಮ್ಗೆ ಅಂದ. 16,108 ಜನ ಇಲ್ಲ,
ಒಬ್ಬಳೆ ನಮಗೆ ಹೆಂಡತಿ. ಆದ್ರೆ ಆ ಒಬ್ಬಳೆ ಹೆಂಡತಿ ಎಷ್ಟು ಚೆನ್ನಾಗಿ ಸಿಕ್ಕಿದ್ದಾಳಂದ್ರೆ ಅವಳು ಹೇಳಿದ್ದಕ್ಕೆ ಇವತ್ತು ನಿನ್ನ ಹತ್ರ ಬಂದೆ ಅಂತ. ನನ್ನ ತಲೆ ಓಡ್ಲಿಲ್ಲ, ಹೋಗಿ ಬನ್ನಿ ಅಂತ ಅವಳು ಹೇಳಿದ್ದಕ್ಕೂ ಅಂತೂ ಪರವಾಗಿಲ್ಲ, ಹೆಂಡತಿ ಮಾತು ಕೇಳಿ ಆದ್ರೂ ಬಂದೆ, ಏನಾದ್ರೂ ಬೇಕಾ ಬೇಡು, ಅಷ್ಟರಕ್ಕೆ ಹೆಂಡತಿ ಕಳಿಸಿದ್ದೆ ಏನಾದ್ರೂ ಬೇಡ್ಕೊಂಡು ಬನ್ನಿ ಅಂತ. ಬೇಡಿಲ್ಲ ರೀ ಸುಧಾಮ. ದೇವರ ಹತ್ರ ಅಂದ್ರೆ ಜ್ಞಾನ ಭಕ್ತಿ ಬಿಡಬೇಕು. ಅನ್ನ ನೀರು ಇಡ್ಲಿ ಹಾಕು, ಚಟ್ನಿ ಹಾಕು, ವಡ ಹಾಕು, ಆಚಾರ ಹತ್ರ ಬಿಡದೆ ಸಾಕು. ಮನಸ್ಸು ಬರಲಿಲ್ಲ ಅವನಿಗೆ. ಕೆಲವು ದಿನಗಳವರೆಗಿದ್ದ. ಸುಧಾಮ ಕೃಷ್ಣ ನಾನು ಹೋಗಿ ಬರ್ತೇನೆ ಅಂದ. ನಾನೇನಾದ್ರೂ ನಿಮ್ಮ ಮನೆಯಲ್ಲಿದ್ದು ಹಿಂಗೆ 8 ಭಕ್ಷ್ಯ ತಿನ್ಕೋತಿಲ್ಲ ಇದ್ರೆ 10 kg ಆಗಿ ಹೋಗ್ತೀನಿ ಮನೆಗೆ ಹೋಗೋದ್ರಲ್ಲಿ, ಹೊರಡ್ತೀನಿ ಅಂದ. ಆಗ ಕೃಷ್ಣ ಅಂತ ನನ್ನ ಸಲುವಾಗಿ ಏನ್ ತರಲಿಲ್ವಾ, ಏನ್ರಿ ಕೊಡ್ಬೇಕು, ಅದರಲ್ಲಿ ಕಡಲೆ ಬೀಜ ಇಲ್ಲ ಏನಿಲ್ಲ, 4 ಮುಷ್ಟಿ ಅವಲಕ್ಕಿ, ಹೊಲಸು ವಾಸನೆ ಬರ್ತಿತ್ತಂತ. 10 ಚಿಂದಿ ಬಟ್ಟೆ ಕಲಸಿ ಒಂದು ಬಟ್ಟೆ ಮಾಡಿದ್ದ. ಚೆನ್ನಾಗಿನೇ ಅವಲಕ್ಕಿನಲ್ಲ, ಅದನ್ನು ಕೊಡೋದಕ್ಕೆ ಮನಸ್ಸಿಲ್ಲ. ಕೃಷ್ಣ ತಾನೇ ಗಂಟು ಬಿಚ್ಚಿ ಒಂದು ಮುಷ್ಟಿ ಬಾಯಿಗೆ ಹಾಕೊಂಡ. ಎಷ್ಟು ಚೆನ್ನಾಗಿದೆ ಸುಧಾಮ ಅಂತಾನೆ. ನಾವು ದೇವರಿಗೆ ಏನು ಕೊಡ್ತೇವೆ, ಎಷ್ಟು ಕೊಡ್ತೇವೆ ಅನ್ನೋದಕ್ಕಿಂತ ಹೆಂಗ್ ಕೊಡ್ತೇವೆ ಅನ್ನೋದು. ಯಾದೃಶಿ ಭಾವನಾಯಸ್ಯ ಸಿದ್ಧಿರ್ಭವತಿ ತಾದೃಶಿ. ಒಂದು ಮುಷ್ಟಿ ಕೃಷ್ಣ ತಿಂದ. 2ನೇ ಮುಷ್ಟಿಯನ್ನ ವಾಸನೆ ನೋಡಿ ರುಕ್ಮಿಣಿ ಸತ್ಯಭಾಮ ಕೊಡ್ತಾನೆ. 3ನೇ ಮುಷ್ಟಿ 16,100 ಜನರಿಗೆ ಕೊಟ್ಟ. 4ನೇ ಮುಷ್ಟಿ ಮನೆಗೆ ತಗೊಂಡು ಹೋಗಂತಾನೆ ಪ್ರಸಾದ. ಸುಧಾಮ ಪ್ರದಕ್ಷಿಣೆ ಹಾಕ್ತಾನೆ, ಹೊರಡತ. ಈಗಲಾದ್ರೂ ಬೇಡು ಕೃಷ್ಣ ಅಂತಾನೆ. ಈಗಲಾದ್ರೂ ಬೇಡೋ ಏನು ಬೇಕು ಸುಧಾಮ ಅಂತ. ನೀನು ಕೊಡೋದಾದ್ರೆ ಒಂದು ಕೊಡು ಅಂದ. ಅದನ್ನೇ ಹೇಳ್ತಿದ್ದೀನಿ, ಬೇಡು ಅಂತ. ಏನು ಅಕ್ಕಿ ಬೇಕಾ, ಸಕ್ರೆ ಬೆಲ್ಲ ಅದೆಲ್ಲ ಬೇಡ. ನಾನಿನ್ನ ಮನೆಗೆ ಬಂದಾಗ ಒಳಗ್ ಕಳಿಸೋದಾಗ ದ್ವಾರಪಾಲಕರೇ ಒಪ್ಪಲಿಲ್ಲ, ನಾನು ಭಿಕ್ಷುಕ ಅಂತ. ಆದ್ರೆ ನೀನೇನು ಆದರ ಪ್ರೀತಿಯಿಂದ ನನ್ನನ್ನು ಒಳಗ್ ಕರ್ಕೊಂಡು ಹೋಗಿ ನಾನು ನೋಡೋದಿಲ್ಲ. ಇದೇ ಪ್ರೀತಿ ಕೊನೆಯವರೆಗೆ ಮಾಡು. ಇಡೀ ಪೃಥ್ವಿ ತುಂಬಾ ದಕ್ಷಿಣಕ್ಕಿಂತ ಜಾಸ್ತಿ ಅಂತ ನೀವನು. ನನ್ನ ನೋಡಿದಾಗ ನನ್ ಗೆಳೆಯ ಅಂತ ನೀನ್ ಅಂದಿಲ್ಲ, ನನ್ನನ್ನು ಕೂಡಿಸಿ ಆದರ ಪ್ರೀತಿ. ಇದೊಂದು ಪ್ರೀತಿ ಕೊನೆಯವರೆಗೆ ತೋರಿಸೋತಾನೆ. ನಿನ್ನ ಪ್ರೀತಿನಿ ಅನುಗ್ರಹ ಅದಕ್ಕಿಂತ ದೊಡ್ಡದೇನು ಬೇಕು. ಕಿಮಲಭ್ಯಂ ಭಗವತೆ ಪ್ರಸನ್ನೆ ಶ್ರೀನಿಕೇತ. ನೀನೊಬ್ಬ ಸಂತೋಷ ಪಟ್ರೆ ಯಾವ್ದು ಕಡಿಮೆ ಇದೆ. ಪ್ರದಕ್ಷಿಣೆ ಹಾಕಿದ. ಊರಿಗೆ ಬರೋ ಒಂದು ವಿಚಾರ ಮಾಡ್ತಾನೆ. ಅಲ್ಲ, ಹೆಂಡತಿ ಕಳಿಸಿದ್ದೆ ಏನಾದ್ರೂ ಬೇಡ್ಕೊಂಡ್ ಬಾ ಅಂತ. ನಾನು ಬೇಡ್ಲೇ ಇಲ್ಲಲ್ಲ, ಅಲ್ಲಿ ಹೋದ್ರೆ ಮಂಗಳಾರತಿ ಆಮೇಲೆ. ಸರಿ, ನಾನೇನೋ ಬೇಡ್ಲಿಲ್ಲ. ಸತ್ಯಭಾಮ ಒಂದು ಹಳೆ ಸೀರೆ ಆದ್ರೂ ಕೊಡಬಾರ್ದ. ದಾರಿಯಲ್ಲಿ ಬರ್ಬೇಕಾದ್ರೆ ಬೈಕೋತ್ ಬರ್ತಿದ್ದ. ರುಕ್ಮಿಣಿಗೆ ಸತ್ಯಭಾಮಗೆ ಬೈತಿದ್ದ ಅಂತೆ. ನಾನೇನೋ ಬೇಡ್ಲಿಲ್ಲ, ಅವರಾದ್ರೆ ತಿಳ್ಕೊಂಡು ಕೊಡಬಾರ್ದ. ಇಷ್ಟು ಸೀರೆ ಇರ್ತವೆ, ಅಲ್ಲಲ್ಲಿ ಹೋದಲ್ಲೆಲ್ಲ ದಂಪತಿ ಪೂಜಾ ಕೊಟ್ಟಿರ್ತಾರೆ. ಮಾರಿ ಹತ್ರ ಕೆಳಗೆ ಬೇಕಾದಷ್ಟು ಬರುವಾಗ ಸುಧಾಮ ಅಂತಾನೆ, ಹೆಂಡತಿ ಕೇಳಿದ್ರೆ ಏನ್ ಕೃಷ್ಣನಿಂದ ಪಡೆದು ಬಂದ್ರಿ ಅಂದ್ರೆ ಏನ್ ಹೇಳೋದು. ಒಂದು ಹಳೆ ಸೀರೆ ಸತ್ಯಭಾಮ ಕೊಡ್ಲಿಲ್ಲಲ್ಲ ಅಂತ ಬರ್ತಿದ್ದೆ. ನೋಡಿ, ಇವತ್ತೇನು ಸುಧಾಮಪುರಿ ಪೋರ್ಬಂದರ್ ಇದೆ, ಗುಜರಾತ್ ಹೋದವ್ರು ಗೊತ್ತಿರತ್ತೆ. ಎಷ್ಟು 100 ಕಿಲೋಮೀಟರ್ ಇದೆ. ಬಸ್ಸಲ್ಲಿ ಹೋದ್ರೆ ಒಂದು 3 ಗಂಟೆ ಬೇಕು. ಅವತ್ತು ಸುಧಾಮ ನಡ್ಕೋತ ಹೊರಟಿದ್ದ. ಕೃಷ್ಣನ ದ್ವಾರಕೆಯಿಂದ ಅರ್ಧದವರೆಗೆ ಕೃಷ್ಣ ಬಿಡ್ಲಿಕ್ಕೆ ಬಂದಿದ್ದ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ತನ್ನ ಊರು ಬರಬೇಕು. ಅಷ್ಟ ಊರು ಹೋಗೋದ್ರೊಳಗೆ ವಿಶ್ವಕರ್ಮನನ್ನ ಕರೆಸಿ ಮನೆ ಕಡಿಸಿದ್ದ ಅಂತ. ಇವನಲ್ಲಿ ಮುಟ್ಟೋದ್ರೊಳಗಾಗಿ ಮನೆ ಆಗಿರ್ಬೇಕಲ್ಲಿ. ಅಲ್ಲಿವರೆಗೆ ಹೆಸರಿಗೆ ತಕ್ಕ ಸುಧಾಮ ಇದ್ದ. ಈಗ ಸುಧಾಮನಾದ. ಧಾಮ ಅಂದ್ರೆ ಸಂಸ್ಕೃತದಲ್ಲಿ ಮನೆ. ಅಲ್ಲಿವರ ಮನೆ ಇರಲಿಲ್ಲ, ಹೆಸರಿಗೆ ಮಾತ್ರ ಸುಧಾಮ ಇದ್ದ. ನಿಜವಾಗಿ ಸುಧಾಮನಾದ. ಏನು ಸಂಪತ್ತು. ನಾನು ಯಾವಾಗಲೂ ಹೇಳ್ತೀನಿ, ದೇವರ ಹತ್ರ ನೀವು ಬೇಡಿದ್ರೆ ಬೇಡದಷ್ಟೇ ಕೊಡ್ತಾನೆ. ಮಗನ್ ಮದುವೆ ಆಗ್ಲಿ ತಥಾಸ್ತು. ಮದುವೆ ಆಯ್ತು. ಮದುವೆ ಆಗಿ 2 ತಿರುಗಿ ಡೈವರ್ಸ್ ಆಯ್ತು. ಏನ್ರಿ ಪಾರಾಯಣ ಮಾಡಿ ಮಗನ್ ಮದುವೆ ಮಾಡಿದ್ರೆ ಡೈವರ್ಸ್ ಆಯ್ತಲ್ಲ. ಅಯ್ಯೋ, ಬರೀ ಮದುವೆ ಆಗ್ಲಿಲ್ಲ ಬೇಡದೆ, ಡೈವರ್ಸ್ ಆಗೋದು ಬೇಡ. ನಾ ಬೇಡಿರ್ಲಿಲ್ಲ, ಅದಕ್ಕೂ ಬೇಡಬೇಕು. ಡೈವರ್ಸ್ ಆಗೋದೇ ಇದ್ದಂಗೆ ಮಾಡು, ಆಮೇಲೆ ಮಕ್ಕಳಾಗುವಂಗೆ ಮಾಡು. ಅದೆಲ್ಲದಕ್ಕಿಂತ ಒಂದು ಬೇಡ್ರಿ, ನನಗೇನು ಕೊಡಬೇಕು ನಿಂಗೆ ಚೆನ್ನಾಗಿ ಗೊತ್ತಿದೆ, ತಿಳ್ಕೊಂಡು ನೀನೇ ಕೊಡು. ಯಾಕಂದ್ರೆ ನನ್ನ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆ. ನನಗೆ 2 ಇಡ್ಲಿ ಹಾಕಿದ್ರು ಒಳ್ಳೇದು, 3 ಇಡ್ಲಿ ಹಾಕಿದ್ರು ಒಳ್ಳೇದು ನಿನಗೆ ಗೊತ್ತು. ಯಾಕಂದ್ರೆ ತಿನ್ನೋ ನನಗೆ ಗೊತ್ತಿಲ್ಲ. 3 ಇಡ್ಲಿಯಿಂದ ನನ್ನ ಹೊಟ್ಟೆ ಕೆಡ್ತಿದ್ದೆ, 2 ಹಾಕ್ಸ್ನಲ್ಲ ಸಾಕು. ಅದು ಹಣ ಇರಲಿ ಸಂಪತ್ತಿರಲಿ ಯಾವಾಗ ಬರಬೇಕನ್ನೋದು ನಿನ್ನೆ ಡಿಸೈಡ್ ಮಾಡು. ಚೈತ್ರ ಮಾಸನೋ ವೈಶಾಖ. ಯಾಕಂದ್ರೆ ಕೆಲವು ಸಲ ನನಗೆ ಅಹಂಕಾರಕ್ಕೂ ಕಾರಣ ಆಗುತ್ತೆ ಸಂಪತ್ತು. ಹೆಚ್ಚಿಗೆ ಬರುವ ಸಂಪತ್ತು ನನಗೆ ಅಹಂಕಾರಕ್ಕೂ ಕಾರಣಗಳಿರೋ ಹಾಗೆ. ಒಟ್ಟಾರೆ ಯದ್ದಿತಂ ಮಮ ದೇವೇಶ. ಬ್ರಹ್ಮದೇವರಂತಾರೆ, ನನಗೇನು ಹಿತಬಹುದು ಮಾಡು ಅಂತ. ಸುಧಾಮನಿಗೆ ಅನುಗ್ರಹವನ್ನ ಮಾಡ್ತಾನೆ. ಪಾಂಡವರಿಂದ ರಾಜಸೂಯಾಗ ಮಾಡಿಸಿದ. ಬೇಕಾದಷ್ಟು ಕರ್ಮವನ್ನ ಮಾಡಿ ಅಲ್ಲಿಗೆ ದಶಮ ಸ್ಕಂದದಲ್ಲಿ ಕೃಷ್ಣನ ಕಥೆಯ ಒಂದು ಭಾಗವನ್ನು ಮುಗಿಸಿ, ಏಕಾದಶ ಸ್ಕಂದದ ಪ್ರಾರಂಭದಲ್ಲಿ ಕೃಷ್ಣ ಪರಮಾತ್ಮ ದ್ವಾರಕೆಯಲ್ಲಿರುವಾಗ ಕೃಷ್ಣನ ಮಕ್ಕಳೆಲ್ಲ ಒಂದು ತಪ್ಪು ಮಾಡಿದರು. ಸಾಂಬನಿಗೆ ಸೀರೆಯನ್ನು ಉಡಿಸಿ ಆ ಋಷಿಮುನಿಗಳೆಲ್ಲ ಜಪ ಮಾಡ್ತಾ ಕೂತಿದ್ರು. ಆಗ ಕರ್ಕೊಂಡ್ಬರ್ತಾರೆ, ನಮ್ಮ ತಂಗಿ ಇವಳು ಗರ್ಭಿಣಿ ಇದ್ದಾಳೆ,
ಇವಳಲ್ಲಿ ಹೆಣ್ಣಾಗತ್ತೋ ಗಂಡಾಗತ್ತೋ ಹೇಳಿ ಅಂತ. ಹೆಣ್ಣು ಇಲ್ಲ ಗಂಡು ಇಲ್ಲ, ಒಂದು ವನಿಕೆ ಹುಡುತ್ತದೆ, ನಿಮ್ಮ ಯಾದವ ಕುಲ ಇಲ್ಲ ನಾಶ ಆಗತ್ತೆ ಅಂತ ಋಷಿಗಳ ಶಾಪ ಕೊಡ್ತಾರೆ. ಆ ಶಾಪದಿಂದ ಪರಮಾತ್ಮ ತಾನೇ ಕಟ್ಟಿದ ದ್ವಾರಕೆಯನ್ನ ಕಾಲಲ್ಲಿ ತುಳದ 7ನೇ ದಿವಸಕ್ಕೆ ದ್ವಾರಕೆ ಮುಳುಗುತ್ತದೆ. ಎಲ್ಲರೂ ಪ್ರವಾಸ ಕ್ಷೇತ್ರಕ್ಕೆ ಹೊರಡಿ ಅಂತ ಕಳಿಸಿಬಿಟ್ಟ. ಎಲ್ಲರೂ ಪ್ರವಾಸಕ್ಕೆ ಹೋಗಿದ್ದಾರೆ. ತನ್ನ ಏಕಾಂತ ಭಕ್ತನಾದ ಉದ್ಧವನನ್ನ ಕೂಡಿಸ್ಕೊಂಡು ಉಪದೇಶ ಮಾಡ್ತಾನೆ. ಅದನ್ನೇ ಭಾಗವತದಲ್ಲಿ ಉದ್ಧವ ಗೀತ 11ನೇ ಸ್ಕಂದ ಭಾಗವತ. ಏನಿಲ್ಲ ಅಲ್ಲಿ, ಉದ್ಧವನ ಪ್ರಶ್ನೆ, ಕೃಷ್ಣನ ಉತ್ತರ, ಅದ್ಭುತ ವಿಚಾರಗಳು. ಏಕಾದಶ ಸ್ಕಂದ ಒಂದರ್ಥದಲ್ಲಿ ತತ್ವಜ್ಞಾನದ ಸಮುದ್ರ. ಅದು ಸಮುದ್ರಕ್ಕೆ ಹೇಗೆ ದಂಡೆ ಕಾಣಲ್ಲ, ದೂರನಿಂದ ಅದರ ಆಳು ಕಾಣಲ್ಲ ನೋಡಿ, ಅದು ಎಲ್ಲಾ ಪ್ರಶ್ನೆ ಉತ್ತರ ಅಲ್ಲಿದೆ. ಅದು ನಮ್ಮ ವೈಯಕ್ತಿಕ ಜೀವನಕ್ಕಿರಬಹುದು ಸಂಬಂಧಪಟ್ಟದ್ದು. ದೇವರ ಪೂಜಾ ಬಗ್ಗೆ, ಮಡಿ ಮೈಲಿಗೆ ಬಗ್ಗೆ ಏಕಾಸ್ಕಂದ ಭಾಗವತ ಹೇಳುತ್ತದೆ. ಯಾವುದು ಮಡಿ, ಯಾವುದು ಮೈಲಿಗೆ. ಈ ತರಹದ ಯಾತ್ರೆಗಳಲ್ಲಿ ಯಾವ ನಿಯಮ, ಯಾವುದು ನಿಯಮ ಅಲ್ಲ. ನನ್ನ ಮನೆಯವರು ಹೇಳಿದಾಗಲೂ ಅದೇ ಪ್ರಮಾಣ ಹೇಳಿದ್ದ. ಎಲ್ಲದಕ್ಕೂ ಉತ್ತರ ಇದೆ ಅಲ್ಲಿ. ಶ್ರಾದ್ದಗಳ ಬಗ್ಗೆ, ಬ್ರಾಹ್ಮಣರ ಬಗ್ಗೆ, ಗುರುಗಳ ಬಗ್ಗೆ, ಮನೆಗೆ ಬಂದಾಗ ಅತಿಥಿ ಸತ್ಕಾರ ಹೆಂಗ್ ಮಾಡೋದು. ನಿಜವಾಗ್ಲೂ ಉದ್ಧವ ಗೀತ ತುಂಬಾ ಚೆನ್ನಾಗಿದೆ, ಕೇಳೋ ಹಾಗಿದೆ. ದಿನಕ್ಕೆ 2-3 ಗಂಟೆ ಕೇಳಿದ್ರೆ ಕನಿಷ್ಠ 1-2 ವರ್ಷ ಕೇಳಬಹುದು. ಏಕಾದಶ ಸ್ಕಂದ ಒಂದೇ ಪರಮಾದ್ಭುತ. ಶ್ರೀಮದಾಚಾರ್ಯರು ಇಡೀ ಭಾಗವತದ 12 ಸ್ಕಂದಗಳಲ್ಲಿ ಏಕಾದಶ ಸ್ಕಂದಕ್ಕೆ ಕೊಟ್ಟಷ್ಟು ತಾತ್ಪರ್ಯ ಬೇರೆ ಯಾವ ಸ್ಕಂದಕ್ಕೂ ಆಚಾರ ಹೇಳಿಲ್ಲ. ಏಕಾದಶ ಸ್ಕಂದದ ಶ್ಲೋಕಕ್ಕೆ ಆಚಾರ ತಾತ್ಪರ್ಯ ಇದೆ. ಅದನ್ನು ನಮ್ಮ ಸತ್ಯಾತ್ಮರ ಬಾಯಲ್ಲಿ ಕೇಳಿದ್ರಂತೂ ಮುಗದೇ ಹೋಯಿತು. ಹೇಳಿದ್ನಲ್ಲ, ಚಾತುರ್ಮಾಸದ 50 ದಿನ 3 ಅಧ್ಯಾಯ ಹೇಳಿದಾರಟ್ಟೆ. ಏನು ಅವರ ಜ್ಞಾನ ಅದ್ಭುತವಾದದ್ದು. ಆ ಉದ್ಧವನ ಉಪದೇಶ ಮಾಡಿ ಉದ್ಧವನಿಗೆ ಹೇಳ್ತಾನೆ, ನೀನು ಇಲ್ಲಿರಬೇಡ, ಬದರಿಕಾಶ್ರಮಕ್ಕೆ ಹೋಗುವಂತ. ಈಗಲೂ ನೀವು ಬದರಿಯಲ್ಲಿ ನೋಡಿದ್ದೀರಿ ಮೊನ್ನೆ. ಬದರಿನಾಥನ ಪಕ್ಕದಲ್ಲಿ ಉದ್ಧವನ ಪ್ರತಿಮಾ. ಉದ್ಧವ, ನರ, ಆಮೇಲೆ ನಾರಾಯಣ, ನಾರದರು, ಉರ್ವಶಿ, ಪಂಚಾಯತನ ಸಾಕ್ಷಾತ್ ಪ್ರತಿಮಾಗಳು. ಆ ಉದ್ಧವನನ್ನು ಉದ್ಧಾರ ಮಾಡಿದ್ದು ಏಕಾದಶ ಸ್ಕಂದ. ಆದರೆ 12 ಸ್ಕಂದದಲ್ಲಿ ಪ್ರಾರಂಭದಲ್ಲಿ ಪರೀಕ್ಷಿತನ ನಂತರದಲ್ಲಿ ಯಾರ್ಯಾರು ರಾಜರು ಬರ್ತಾರೆ, ಪರೀಕ್ಷಿತನವರೆಗೆ ಹೇಳಿ ಆಯಿತು. ಅವರ ನಂತರದಲ್ಲಿ ಭೂಮಿ ಯಾರು ಆಳ್ತಾರೆ ಅನ್ನೋದನ್ನು ಹೇಳಿ, ಕಲಿಯುಗದ ಪ್ರಾರಂಭ ಹೇಗಿರ್ತದೆ ಅಂತ ಪರೀಕ್ಷಿತ ಕೇಳ್ತಾನೆ. ಅದನ್ನೆಲ್ಲ ಶುಕಾಚಾರ ವರ್ಣನ ಮಾಡಿದರು. ಪರೀಕ್ಷಿತ ರಾಜ ಕೇಳಿದ ಸಕಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಅಷ್ಟೊತ್ತಿಗೆ 7ನೇ ದಿನ ಪ್ರಾರಂಭ. ಶುಕಾಚಾರ್ಯರಂತಾರೆ, ಪರೀಕ್ಷಿತ ಸಮಯ ಆಯ್ತಪ್ಪ, ನಿಂದು ಆಯ್ತು, ನಮ್ದು ಆಗಿದೆ. ಈ ಡ್ರೈವರ್ ಕೈಯಲ್ಲಿ ಸಿಕ್ಕಿಬಿದ್ದು 1 ಗಂಟೆ ಆಲ್ರೆಡಿ ಲೇಟ್ ಆಗಿದೆ. ಇನ್ನು ಯಾಕಂದ್ರೆ ಹೋಗ್ಬೇಕು, ನಾಳೆಗೆ ಮತ್ತೆ ತೀರ್ಥವಿಧಿ, ನಾಳೆಗೆ ಮತ್ತೆ ಪ್ರಯಾಣ, ಮತ್ತೆ ಈಗ 1-2 ಗಂಟೆ ಇವನ ಜೊತೆ ಗುದ್ದಾಡಬೇಕು. ಹಾಗಾಗಿ ನನ್ನ ಸಮಯ ಆಯಿತು. ಅವತ್ತು ನಾನು ಬಂದಾಗ ನೀನು ಪ್ರಶ್ನೆ ಕೇಳಿದ್ದೆ, ಮರಣಕಾಲ ಸಮಯಕ್ಕೆ ಬಂದಿದ್ದು ಏನ್ ಮಾಡ್ಲಿ ಅಂತ. ಇವತ್ತು ನೀನು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಾಯಿತು, ನಾನು ಹೊರಡುತ್ತೇನೆ ಅಂತ ಎದ್ದು ಬಿಟ್ಟಿದ್ದಾರೆ. ಇದೇ ಸ್ಥಳದಲ್ಲಿ ವಿಚಾರ ಮಾಡಿ, ಒಬ್ಬ ಅಡಿಗೆಯವನು ಅಡಿಗೆ ಮಾಡಿದರೆ ಅವನಿಗೆ ಮಾಡಿದ್ದಕ್ಕೆ ಸಂಬಳ ಕೊಡ್ತೀವಿ, ಅವ್ನು ಮಾಡಿದ್ದಕ್ಕೆ ಕೊಡ್ತೀವಿ. ಅದ ರುಚಿಯಾಗಿ ಮಾಡಿದ್ದಕ್ಕೆ ಬೋನಸ್ ಅಂತ ಕೊಡ್ತೀವಿ. ಪ್ರಪಂಚದಲ್ಲಿ ಯಾವುದೇ ಕೆಲಸ ಮಾಡಿ ಸಂಬಳ ಇದೆ. ಕಸ ಬಳಿಯವನಿಗಿದೆ, ಚಪ್ಪಲಿ ಹೊಲಿಯವನಿಗಿದೆ. ಅದರ ಜ್ಞಾನ ಕೊಟ್ಟ ಗುರುಗಳಿಗೆ ಏನ್ ಕೊಡ್ಬೇಕು ಹೇಳಿ? ಅವ್ರ ಋಣ ಯಾವುದರಿಂದ ತೀರ್ತದೆ? ಪರೀಕ್ಷಿತ ಇದೇ ಸ್ಥಳದಲ್ಲಿ ಕೂತು ಹೇಳ್ತಾನೆ ಶುಕಾಚಾರ್ಯರಿಗೆ, ಸಿದ್ಧೋಸಿ ಅನುಗೃಹೀತೋಸ್ಮಿ ಭವತಾ ಕರುಣಾತ್ಮನ, ನನಗೆ ಉಪದೇಶ ಮಾಡಿದಿರಿ. ವಾಸ್ತವಿಕವಾಗಿ ನೀವು ನನಗೆ ಕೊಟ್ಟ ಜ್ಞಾನಕ್ಕೆ ಇಡೀ ಪೃಥ್ವಿನೇ ಬಂಗಾರ ತುಂಬಿ ದಕ್ಷಿಣ ಕೊಟ್ಟರು ಕಡಿಮೆ ಇದೆ. ನನ್ನ ರಾಜ್ಯ ಇದ್ರು ಕೃಷ್ಣಾರ್ಪಣ ಅಂದು ಬಿಡ್ತಿದ್ದೆ ನಾನು. ನೀವು ಕೊಟ್ಟ ಜ್ಞಾನಕ್ಕೆ ಕಡಿಮೆ ಇಲ್ಲ, ಆದ್ರೆ ಏನಿಲ್ಲ. ಪ್ರದಕ್ಷಿಣೆ ನಮಸ್ಕಾರ ಹಾಕಿದ ಇದೇ ಸ್ಥಳದಿಂದ ಶುಕಾಚಾರ ಹೊರಟ್ರಂತೆ. 7ನೇ ದಿನ ಕೂತಿದ್ದಾನೆ, ಬರಲಿ ತಕ್ಷಕ ಅಂತ. ಸರಿಯಾಗಿ 7ನೇ ದಿನ ತಕ್ಷಕ ಬರ್ತಿದ್ದ. ಆದ್ರೆ ತಕ್ಷಕ ಹಾವಿನ ರೂಪದಲ್ಲಿ ಬರಲಿಲ್ಲ. ಒಳ್ಳೆ ಕಚ್ಚಿ ಹಾಕೊಂಡು ಅಂತ ದೋತ್ರ ಉಡ್ಕೊಂಡು ಆಚಾರಕ್ಕೆ ಬರ್ತಿದ್ರು. ತಕ್ಷಕ ಒಬ್ಬನೆಯಲ್ಲ, ಅವನ ಜೊತೆಗೆ 100 ಹಾವುಗಳು, ಎಲ್ಲ ಹಾವುಗಳು ದೋತ್ರ ಉಡ್ಕೊಂಡಿದ್ದಾರೆ. ಅಂಗಾರಾಕ್ಷತೆ, ತುಳಸಿಮಣಿ, ತಕ್ಷಕಾಚಾರ, ಎಲ್ಲರೂ ಆಚಾರಗಳಲ್ಲಿ. ಬರಬೇಕಾದಾಗ ತಕ್ಷಕ ಅದೇ ದಾರಿಯಲ್ಲಿ ಒಬ್ಬ ಬ್ರಾಹ್ಮಣ ಹೊರಟಿದ್ದ, ಕಶ್ಯಪ ಅಂತ. ಅವನಿಗೂ ಇವನಿಗೂ ಭೇಟಿಯಾಯಿತು. ಎಲ್ಲಿ ಆಚಾರ ಪ್ರಯಾಣ ಅಂತ ತಕ್ಷಕ ಕೇಳಿದ. ಆಗ ಕಶ್ಯಪ ಬ್ರಾಹ್ಮಣ ಅಂತಾನೆ, ಇಲ್ಲೇ ವಟವೃಕ್ಷದ ಕೆಳಗೆ ಪರೀಕ್ಷಿತನಿಗೆ ಶುಕಾಚಾರ ಭಾಗವತ ಹೇಳಿ, ಇವತ್ತು ತಕ್ಷಕನಿಂದ ಸಾಯೋನಿದ್ದಾನೆ, ಸತ್ತ ಮೇಲೆ ಬದುಕಿಸ್ಲಿಕ್ಕೆ ನಾನು ಹೊರಟೇನಿ ಎಂದ್ರು ಕಶ್ಯಪರು. ಇವರೇ ತಕ್ಷಕ ಅಂತ ಅವ್ರಿಗೆ ಗೊತ್ತಿಲ್ಲ, ಬ್ರಾಹ್ಮಣ ವೇಷದಲ್ಲಿ ಇದ್ದಲ್ಲ. ಆಗ ತಕ್ಷಕ ಅಂತಾನೆ, ಕಚ್ಚಿಸಿದ್ರೆ ಬದುಕುವ ಶಕ್ತಿ ನಿಮಗಿದೆಯಾ? ಇದೆ, ಅದು ನಿನಗೆ ಯಾಕೆ ಅಂದ್ರು. ನಾನೇ ತಕ್ಷಕ ಅಂದ ಅವನು. ಒಂದು ಪರೀಕ್ಷೆ ಮಾಡೋಣ ಅಂತ ಅಲ್ಲಿ ನಿಂತಲ್ಲೇನೆ ಒಂದು ಹಚ್ಚ ಹಸಿರಾದ ಗಿಡ. ಆ ಗಿಡಕ್ಕೆ ತಕ್ಷಕ ಕಚ್ಚುತ್ತಾನೆ, ಬೂದಿ ಆಯಿತು ಗಿಡ ವಿಷದಿಂದ. ಕಶ್ಯಪ ಬ್ರಾಹ್ಮಣ ಬೂದಿಯನ್ನ ಕೈಯಲ್ಲಿ ಹಿಡ್ಕೊಂಡು ಮಂತ್ರ ಪಠನ ಮಾಡಿದರೆ ಅವನ ಕೈಯೊಳಗೆ ಮೊದಲಿನಂತೆ ಗಿಡ ಬೆಳೆದಿದೆ. ಅವನೇ ಮುಂದೆ ಹೋಗಿ ಹೇಳಿದ್ದು. ಜನಮೇಜಯರಾಜನಿಗೆ ಈ ವಾರ್ತೆ ಹೇಳೋರು ಯಾರು? ಮುಂದೆ ಏನಾಗುತ್ತೆ, ಪರೀಕ್ಷಿತ ಬ್ರಾಹ್ಮಣ ಗಿಡ, ಕಶ್ಯಪ ಬ್ರಾಹ್ಮಣ ಗಿಡ ಬದುಕಿಸಿದ.
ನಿನಗೆ ಶಕ್ತಿ ಇದೆ ಅಂತ ಗೊತ್ತಾಯಿತು. ತಕ್ಷಕ ದಕ್ಷಿಣೆ ಕೊಟ್ಟು ಕಳಿಸಿ ಬಿಡ್ತಾನೆ. ಆ ನಂತರ ತಕ್ಷಕ ಬಂದ, ಪರೀಕ್ಷಿತನನ್ನ ಕಚ್ಚಿದ. ಪರೀಕ್ಷಿತ ಸತ್ತ ವಾರ್ತೆ ಗೊತ್ತಾಯಿತು ಮಗನಿಗೆ. ಆದರೆ ಪರೀಕ್ಷಿತ ರಾಜನಿಗೆ ಇನ್ನೊಂದು ವಾರ್ತೆ ಗೊತ್ತಾಯಿತು. ನಿನ್ನ ತಂದೆಯಾದ ಪರೀಕ್ಷಿತನನ್ನ, ಜನಮೇಜಯನಿಗೆ ನಿನ್ನ ತಂದೆಯಾದ ಪರೀಕ್ಷಿತನನ್ನ ಬದುಕಿಸುವ ಸಾಮರ್ಥ್ಯ ಕಶ್ಯಪ ಬ್ರಾಹ್ಮಣನಾತ ಇದ್ರು ದಕ್ಷಿಣೆ ಆಸೆಗೆ ಅವ ಬದುಕಿಸ್ಲಿಲ್ಲ ಅಂತ ಹೇಳಿದ್ದೆ ಈ ಬ್ರಾಹ್ಮಣ. ಯಾಕಂದ್ರೆ ಮಾತಾಡೋದು ಕೇಳಿಸ್ಕೊಂಡಿದ್ದವ ಅನ್ನೋದಕ್ಕಾಗಿ ಈ ಕಶ್ಯಪ ಬ್ರಾಹ್ಮಣನ ಕತೆ ಭಾಗವತಲ್ಲಿ ಇಷ್ಟೇ ಬರೋದು. ದಕ್ಷಿಣೆ ತಗೊಂಡು ಅಲ್ಲಿಂದ ಹೋಗಿಬಿಟ್ಟ ಅಂತ ಈ ಒಂದು ಕತೆ ಬ್ರಹ್ಮಾಂಡ ಪುರಾಣ ಮುಂದುವರಿಸ್ತದೆ. ಮುಂದೆ ಏನಾಯ್ತು ಅಂತ, ಅಲ್ಲಿಂದ ಊರಿಗೆ ಬಂದ್ರೆ ಬಹಿಷ್ಕಾರ ಹಾಕಿದ್ರಂತ ಇವನಿಗೆ. ಯಾರು ಇನ್ ಮೇಲೆ ಇವನನ್ನ ಪ್ರವಚನ ಕರಿಬೇಡಿ, ಪಾಠ ಕರಿಬೇಡಿ, ಇವನಿಗೆ ದಕ್ಷಿಣೆ ಕೊಡಬೇಡಿ, ಇವನ ಪಕ್ಕದಲ್ಲಿ ಊಟ ಕೂತ್ರೆ ಎದ್ದು ಹೋಗ್ತಿದ್ರಂತ. ಪ್ರಪಂಚದಲ್ಲಿ ದೊಡ್ಡ ತಪ್ಪು ಅಂದ್ರೆ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡುವ ವಿದ್ಯೆ ನಮ್ಮ ಹತ್ರ ಇದ್ದಾಗ ಮಾಡದೇ ಇರೋದು. ಅದರಲ್ಲಿಯೂ ಪರೀಕ್ಷಿತರಂತ ರಾಜನನ್ನ ಬದುಕಿಸುವ ಸಾಮರ್ಥ್ಯ ಇದ್ರು ದಕ್ಷಿಣೆ ಆಸೆಗೆ ಬಿಟ್ಟು ಬಂದಿದ್ದಾನೆ ಇವ ನಮ್ಮ ಜೊತೆ ಇರ್ಲಿಕ್ಕೆ ಎಲ್ಲರೂ ಹೊರಗೆ ಹಾಕ್ಬಿಟ್ರು. ಕೊನೆಗೆ ಗಾಬರಿ ಆಯ್ತು ಇವನಿಗೆ. ಬ್ರಾಹ್ಮಣ ಋಷಿಗಳ ಹತ್ರ ಹೋಗ್ತಾರೆ, ಸ್ವಾಮಿ ನೀನ್ ತಪ್ಪು ಮಾಡಿ ಯಾಕೆ ಮಾತಾಡ್ತಿಲ್ಲ, ನಾನು ಬಂದ್ರೆ ಸೂತಕ ಮೈಲಿ ಇದ್ದಂಗೆ ದೂರ ಸರಿಸ್ತಾರೆ, ಅದೇ ನೀ ಮಾಡಿ ದೊಡ್ಡ ತಪ್ಪು ಅಂದ್ರು. ನಿನಗೆ ಸಾಮರ್ಥ್ಯ ಬೇರೆ ಕಾರಣದಿಂದ ನಿಂತ ಬದುಕು ಬಿಡಬಹುದಾಗಿತ್ತು, ದಕ್ಷಿಣೆ ಆಸೆಯಿಂದ ಬಿಟ್ಟಿಲ್ಲ, ಹಾಗಿದೆ ತಪ್ಪು, ಏನ್ ಮಾಡ್ಲಿ ಅಂದಾಗ ಆಗೋರು ಅಂತಾರೆ, ವೆಂಕಟಾಚಾರ್ಯದಲ್ಲಿ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡು ಪಾಪ ಹೋಗುತ್ತೆ. ಪುಷ್ಕರಣಿ ಮಹಿಮಾ ಹೇಳುವಾಗ ಬ್ರಹ್ಮಾಂಡ ಪುರಾಣ ಹೇಳುತ್ತೆ ಈ ಕತೆ. ಆ ಕಶ್ಯಪ ಬ್ರಾಹ್ಮಣ ಹೋಗಿ ಬಿಡ್ತಾನೆ. ತಕ್ಷಕ ಹಣ್ಣಿನ ರೂಪದಲ್ಲಿ ಬಂದ. ಆದರೆ ನೋಡಿ, ಇಷ್ಟು 7 ದಿನ ಭಾಗವತ ಶ್ರವಣ ಮಾಡಿದ ವ್ಯಕ್ತಿ ಹಾವು ಕಚ್ಚಿ ಸತ್ತ, ದುರ್ಮರಣ ಬರಲಿಲ್ವಾ? ಇದು ಹಾವು ಕಚ್ಚಿ ಸತ್ರೆ ದುರ್ಮರಣ, ಸುನಾಮಿಯಲ್ಲಿ ಇವು ದುರ್ಮರಣ ಅಂತಾರಲ್ವಾ. ಪರೀಕ್ಷಿತರ ದುರ್ಮರಣ ಹೇಗ್ ಬಂತು? ಮೊದಲನೇದು ಹಾವು ಕಚ್ಚಿ ಸಾಯ್ಲೇ ಇಲ್ಲ. ನಿಮ್ಗೆ ಯಾರು ಹೇಳಿದ್ದು? ಪರೀಕ್ಷಿತ ರಾಜರು, ಶುಕಾಚಾರ್ಯರು ದೇಹ ಬಿಡುವ ಕ್ರಮ ಹೇಳಿದ್ರಲ್ಲ. ಸುಷುಮ್ನ ನಾಡಿಯ ಮೂಲಕ ಜೀವನನ್ನ ಬ್ರಹ್ಮರಂಧ್ರ ಕರ್ಕೊಂಡ್ಬರ್ಬೇಕು, ಬ್ರಹ್ಮರಂಧ್ರ ಸ್ಫೋಟವಾಗತ್ತೆ. ಯಾವ ಕ್ರಮದಲ್ಲಿ ಜೀವ ಬಿಡಬೇಕು ಅಂತ ಶುಕಾಚಾರ್ಯರು ಹೇಳಿದ್ರಲ್ಲ, ಅದೇ ಕ್ರಮದಲ್ಲಿ ಬ್ರಹ್ಮರಂಧ್ರಕ್ಕೆ ಬಂದು ಆಲ್ರೆಡಿ ಸ್ಫೋಟ ಆಗಿಬಿಟ್ಟಿದ್ದು, ಜೀವ ಹೋಗಿಬಿಟ್ಟಿದ್ದ. ಆನಂತರ ಪರೀಕ್ಷಿತನಿಗೆ ಹಾವು ಕಚ್ಚಿದ್ದಷ್ಟೇ, ಅದು ಶಾಪ ಸತ್ಯವಾಗಲಿ ಅಂತ. ಒಂದು ವೇಳೆ ಜೀವ ಇರುವಾಗಲೂ ಕಚ್ಚಿತ್ತು ಅಂತ ಇಟ್ಕೊಳ್ಳಿ, ಆಗ ಪರೀಕ್ಷಿತ ಸಾಯ್ತಿರ್ಲಿಲ್ಲ. ಯಾಕೆ ಸಾಯ್ತಿರ್ಲಿಲ್ಲ ಹೇಳಿ? ಇಡೀ ಶರೀರದಲ್ಲಿ ಭಾಗವತವೆಂಬ ಅಮೃತ ತುಂಬಿದಾಗ ಇವನ ವಿಷಾನು ಏನಾಗಬೇಕು ಅಲ್ವಾ? ಅರ್ಧ ವಾಡಗ ಬಿಸಿನೀರು, 1 ವಾಡಗ ತಣ್ಣೀರಿದ್ರೆ ಆ ಬಿಸಿನೀರು ತಣ್ಣೀರು ಹಾಕಿದ್ರೆ ಯಾಕೆ? ತಣ್ಣೀರು ಹೆಚ್ಚಿದೆ, ಕ್ವಾಂಟಿಟಿ ಹೆಚ್ಚಲ್ವಾ? ಆಗ ಇಡೀ ಮೈ ತುಂಬ ಭಾಗವತ ಅಮೃತ ಇರುವಾಗ ಇಷ್ಟು ವಿಷ ಅಮೃತ ಆಗತ್ತೆ. ಇನ್ನೊಂದು ಪರೀಕ್ಷಿತ ಗರ್ಭದಲ್ಲಿ ದೇವ ರಕ್ಷಣೆ ಮಾಡಿದ್ವಾಗ ದೇವರ ಅನುಗ್ರಹ ಇದ್ರೆ ವಿಷಮಪ್ಪ ಅಮೃತಂ ಕ್ವಚಿತ್ ಭವೆ. ಅದು ಅಮೃತವೇ ಆಗಿ ಸಾಯಲೇಬಾರದಮ್ಮ. ದುರ್ಮರಣ ಅಲ್ಲ, ಕೇವಲ ಪರಮಾತ್ಮನ ಅನುಗ್ರಹ. ಪರೀಕ್ಷಿತನಿಗೆ ಆ ಹಾವು ಕಚ್ಚಿ ಸತ್ರ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಾರೆ. ಮರಣ ಕಾಲದಲ್ಲಿ 7 ದಿನ ಭಾಗವತ ಶ್ರವಣ ಮಾಡಿ ದೇಹ ಬಿಟ್ಟ. ಮುಂದೆ ಪರೀಕ್ಷಿತನ ಮಗ ಜನಮೇಜಯ ಸರ್ಪಯಾಗ ಮಾಡ್ತಾನೆ. ಎಲ್ಲ ಹಾವುಗಳು ಬರ್ತವೆ, ತಕ್ಷಕ ಮಾತ್ರ ಬರಲಿಲ್ಲ. ಯಾಕಂದ್ರೆ ಇಂದ್ರನ ಸಿಂಹಾಸನಕ್ಕೆ ಸುತ್ತಕೊಂಡಿದ್ದಾನೆ. ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಆಹುತಿ ಹಾಕಿ ಇಂದ್ರ ಸಹಿತ ತಕ್ಷಕ ಬರಲಿ. ಇಂದ್ರನ ಸಿಂಹಾಸನ ನಡುಗ್ತಾ ಇದೆ. ಆಸ್ತಿಕ ಋಷಿಗಳು ವೈಶಂಪಾಯನರು ಬಂದು ತಡಿತಾರೆ, ಯತ್ನೆ ಮಾಡಬೇಡ. ಅದೊಂದು ನಿಮಿತ್ತ ಹಾವು ಕಚ್ಚಿದ್ದು. ಆಗಲೇ ಹಾವುಗಳೆಲ್ಲ ಆಸ್ತಿಕರಿಗೆ ಹೇಳ್ತಾವೆ, ನಿಮ್ ಹೆಸರಿದ್ದಲ್ಲಿ ನಾವು ಬರಲ್ಲ, ನಮ್ಮ ಜಾತಿ ಉಳಿಸಿದ್ರೆ ನೀವು ಅಂತ. ಮನೆಯಲ್ಲೆಲ್ಲ ಆಸ್ತಿಕ ಆಸ್ತಿಕ ಅಂತ ಬರೀತಾರೆ. ಅಲ್ಲಿಂದ ಜನಮೇಜಯನಿಗೆ ವೈಶಂಪಾಯನರು ಮಹಾಭಾರತ ಶುರು ಮಾಡಿದರು. ತಂದೆಯಿಂದ ಭಾಗವತ ಸಿಕ್ತು, ಮಗನಿಂದ ಮಹಾಭಾರತ ಸಿಕ್ತು. ಈ ತಂದೆ ಮಕ್ಕಳನ್ನ ಮರೆಯುವ ಹಾಗಿಲ್ಲ. ಯಾಕಂದ್ರೆ ವೈಶಂಪಾಯನರ ಉತ್ತರ, ಜನಮೇಜಯನ ಪ್ರಶ್ನೆ, ಮಹಾಭಾರತ. ಹೀಗೆ 12 ಸ್ಕಂದಗಳನ್ನ ಇದೇ ಸ್ಥಳದಲ್ಲಿ ಪರೀಕ್ಷಿತ ರಾಜರು ಶುಕಾಚಾರ್ಯರಿಗೆ ಉಪದೇಶ ಮಾಡ್ತಾರೆ. ಇದೇ ಸ್ಥಳದಲ್ಲಿ ಶುಕಾಚಾರ್ಯರಿಂದ ಭಾಗವತ ಉಪದೇಶ ಪಡೆದು ಶೌನಕರಿಗೆ ಸೂತರು ಹೇಳಿದ್ದು ನೈಮಿಷಾರಣ್ಯದಲ್ಲಿ. ಯಾಕಂದ್ರೆ ಶೌನಕರು ಕೇಳ್ತಾರೆ, ನಿಮಗೆ ಯಾರು ಹೇಳಿದ್ರು ಅಂದ್ರೆ, ಸಾಕ್ಷಾತ್ ಭಾಗವತವನ್ನ ಬರೆದ ವ್ಯಾಸರ ಮಕ್ಕಳಿಂದ ಕೇಳ್ಕೊಂಡು ಬಂದೀನಿ ಅಂದ್ರು. ಅಂತಹ ಭಾಗವತದ ತವರು ಮನೆ ಶುಕಾಚಾರ್ಯರ ತಪೋಭೂಮಿ. ಶುಕಾಚಾರ್ಯರು ಯಾರ ಮನೆಗೆ ಭಿಕ್ಷೆಗೆ ಹೋದ್ರೆ ಎಷ್ಟೊತ್ತು ನಿಲ್ತಿದ್ರು ಗೊತ್ತಾ? ಅವರು ಗೋದೋಹನ ಅಂದ್ರೆ ಆಕಳ ಕೆಚ್ಚಲಿನಿಂದ ಹಾಲು ಹಿಂಡಿದರೆ ಅದು ಪಾತ್ರೆಗೆ ಬೀಳೋದಕ್ಕೆ ಎಷ್ಟು ಬೇಕಷ್ಟೇ ಹೊತ್ತು. ಗೋದೋಹನ ಮಾತ್ರ ಅದು ಬೀಳೋದಕ್ಕೆ ಅಷ್ಟರಲ್ಲಿ ಹಾಕಿದ್ರೆ ತಗೊಳ್ತಿದ್ರು, ಬೇರೆ ಮನೆಗೆ ಹೋಗ್ಬೇಕಂತ. ಯಾಕಂದ್ರೆ ಗೃಹಸ್ಥರ ಮನೆ ಮುಂದೆ ಬಹಳತ್ತು ನಿಂತ್ರೆ ತಮ್ಮ ಸನ್ಯಾಸ ಧರ್ಮಕ್ಕೆ ಭಂಗ ಬರ್ತದೆ. ಒಂದು ಕಡೆಗೆ ಕ್ಷಣನೂ ನಿಲ್ಲದೆ ಇದ್ದ ವ್ಯಕ್ತಿ 7 ದಿನ ಇಲ್ಲಿದ್ದರಂದ್ರೆ ಏನ್ ಈ ಸ್ಥಳದ ಮಹಿಮೆ ಇರಬೇಕು? ವಸಿಷ್ಠಾದಿ ಋಷಿ ಮುನಿಗಳೆಲ್ಲ ಇಲ್ಲಿ ಬಂದು ಕೂತಿದ್ದಾರೆ, ವ್ಯಾಸರು ಬಂದಿದ್ದಾರೆ.
ಅಂತಹ ತಪಸ್ವಿಗಳು ಪರೀಕ್ಷಿತ ರಾಜರು ಯಾವ ಸ್ಥಳದಲ್ಲಿ ಭಾಗವತ ಕೇಳಿ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲ ಡೈರೆಕ್ಟ್ ಮೋಕ್ಷ. ಅಂತಹ ಸ್ಥಳದಲ್ಲಿ ಕೂತ್ಕೊಂಡು 1 ಗಂಟೆ ಕೇಳಿದ್ದೇವೆ ಅಂದ್ರೆ ನಮ್ಮ ಪುಣ್ಯಕ್ಕೆ ಸಾಟಿ ಇದೆಯಾ? ಅಧಿಕ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ ಪರಮಮಂಗಲ. ಇದು ಕೇವಲ ದೇವರ ಅನುಗ್ರಹದಿಂದ ಆದದ್ದು. ನಮ್ದು ನಿಮ್ದೇನು ಅಲ್ಲ. ನಾಹಂಕರ್ತ ಹರಿಕರ್ತ. ಯಾವ ಗಿಡದ ತೊಪ್ಪಲು ನಾವಲ್ಲ. ನಮ್ಮನ್ನು ಬರದೇ ಇದ್ದಂಗೂ ದೇವರು ಮಾಡಬಹುದಾಗಿತ್ತು. ಬಂದ ಮೇಲೂ ಜ್ವರ ಬಂದಂಗ ಮಾಡಿದರೆ ಯಾವುದೋ ನಿಮಿತ್ತದಿಂದ ನಮ್ಮನ್ನ ದೇವರು ಯಾವುದೋ ಉಪಾಯ ಮಾಡಿ ನಮ್ಮಿಂದ ಆಗದೆ ಇರಂಗ್ ಮಾಡಬಹುದಾಗಿತ್ತು. ಆದರೂ ಪರಮಾತ್ಮ ನಾವಿಲ್ಲಿ ಬರೋ ಹಾಗೆ, ಬದರಿ ಯಾತ್ರೆ ಮಾಡ್ಕೊಂಡು ಬರೋ ಹಾಗೆ, ಆರಾಮವಾಗಿ ಬರೋ ಹಾಗೆ, ಅಲ್ಲಿಂದ ಇಲ್ಲಿ ಬಂದು ಈ ಭಾಗವತ ಶ್ರವಣ ಮಾಡೋ ಹಾಗೆ ಮಾಡಿದ್ದು ಅದು ಕೇವಲ ಪರಮಾತ್ಮನಾದದ್ದರಿಂದ ಈ ಶುಕಸ್ಥಳದಲ್ಲಿ ನಡೆದ ಭಾಗವತ ಪ್ರವಚನವನ್ನ ನಾವೆಲ್ಲರೂ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಣ. ನಮ್ಮ ಊರುಗಳಲ್ಲಿ ನಾವು ಎಷ್ಟೇ ವರ್ಷ ಕೇಳಿ, ಪ್ರತಿ ವರ್ಷ ಕೇಳಿ, ಈ ಕ್ಷೇತ್ರದಲ್ಲಿ ಕೇಳೋದಕ್ಕೆ ಅನಂತ ಪರ್ತ ಪುಣ್ಯ ಇದೆ. ಇದು ಗಿಡವೂ ಅಷ್ಟೇ. ಶುಕಾಚಾರ್ಯರು ಉಪದೇಶ ಮಾಡಿದ ಈ ಸ್ಥಳದಲ್ಲಿ ಕೂತ್ಕೊಂಡು ಭಾಗವತ ಶ್ರವಣ ಮಾಡಿದ್ದೇವೆ. ಒಂದೇ ಒಂದು ಪ್ರಾರ್ಥನೆ ನಾವೆಲ್ಲರೂ ಮಾಡೋಣ. ಮುಂದಿನ ಜನ್ಮ ಯಾವುದು? ಹಿಂದಿನ ಜನ್ಮ ಯಾವುದು ಬಂದಿತ್ತು ನೆನಪಿಲ್ಲ, ಹಿಂದಿದ್ದು ನೆನಪಿಲ್ಲ, ಮುಂದಿದ್ದು ಗೊತ್ತಿಲ್ಲ. ಈ ಜನ್ಮದಲ್ಲಿಯೂ ಈ ಕ್ಷಣದವರೆಗೆ ಗೊತ್ತಿದೆ. ನೆಕ್ಸ್ಟ್ ಏನಾಗೋದಿದೆ? ಸರಿಯಾಗಿ ಗಾಡಿಯಲ್ಲಿ ಕೂತ್ ಹೋಗ್ತೀವಿಲ್ಲೋ ಗೊತ್ತಿಲ್ಲ. ಏನು ಅಂದ್ರೆ ಏನು ನಮ್ಮ ಕೈಯಲ್ಲಿಲ್ಲ. ಆದರೂ ದೇವ್ರ ಮೇಲೆ ವಿಶ್ವಾಸ. ಆದರೆ ಶರೀರವನ್ನ ಕೊಟ್ಟು ಒಳ್ಳೆಯ ಮಾರ್ಗದಲ್ಲಿ ಕೊಟ್ಟು ನಮ್ಮನ್ನು ಒಳ್ಳೆ ಬುದ್ಧಿಯನ್ನ ಕೊಟ್ಟು ನೋಡಿ, ದೇವರು ನಮ್ಮ ರಕ್ಷಣೆ ಮಾಡಬೇಕು ಅಂದ್ರೆ ಕೋಲ್ ತಗೊಂಡು ಬೆನ್ನ ಹತ್ತಬೇಕಾಗಿಲ್ಲ. ಒಳ್ಳೆ ಬುದ್ಧಿ ಕೊಡ್ತಾನಲ್ಲ, ಅದೇ ರಕ್ಷಣೆ. ಸಂಪತ್ತು ಬೇಕಾದಷ್ಟಿದೆ, ಎಲ್ಲಿ ಖರ್ಚು ಮಾಡಬೇಕು ಅನ್ನೋ ಬುದ್ಧಿನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅದು ಪಾಠಕ್ಕೆ, ಪ್ರವಚನಕ್ಕೆ, ಈ ತರಹದ ತೀರ್ಥಯಾತ್ರೆಗೆ ಇದೆಲ್ಲ ಭಗವಂತನ ವಿಶೇಷ ಅನುಗ್ರಹ. ನಮ್ಮನ್ನ ಈ ಒಂದು ನೋಡಿದರೆ ಬದರಿಗೆ ಹೋಗೋ ದಿವಸ ಮೊದಲು ಇಲ್ಲಿ ಹೆಂಗಿದ್ವಿ, ನಮ್ಮ ಮುಖಗಳು ಹೆಂಗಾಗಿತ್ತು, ಬದರಿಗೆ ಹೋದಾಗ ಆ ರೆಶ್ ನೋಡಿ ನಮ್ಮ ಮುಖ ಹೆಂಗಾಗಿತ್ತು. ಆದರೂ ಏನ್ ಅಲಂಕಾರ, ಏನ್ ದರ್ಶನ. ನಿಮ್ಗೆಲ್ಲ ಕೆಲವರು ಅಭಿಷೇಕ ಅಂದ್ರೆ ಅದ್ಭುತ ನೋಡಿರಿ, ಕೆಲವರು ಎಲ್ಲಾರು ದರ್ಶನ ಆಗಿದೆ. ಸುರಕ್ಷಿತ ಹರಿದ್ವಾರಕ್ಕೆ ಬಂದಿವಿ. ಇವತ್ತು ದ್ವಾದಶಿ ಪಾರಣೆ, ಇಲ್ಲಿಗೆ ಸುರಕ್ಷಿತ ಬಂದಿವಿ. ಈ ಸ್ಥಳದಲ್ಲಿ ಇಷ್ಟೊತ್ತು ಕೂತಿದ್ದೇವೆ ಅಂದ್ರೆ ನಿಜವಾಗಿಯೂ ಯಾರದೋ ಮನೆಗೆ ಹೋದ್ರು ಯಾರು ಇಟ್ಕೋತಾರೆ ಹೇಳಿ ನಿಮ್ಮನ್ನ? ಯಾರದೇ ಮನೆಗೆ ಹೋದ್ರು ಊಟಕ್ಕಾಗಿರ್ಬೇಕು, ಹೊರಡ್ತಿರ್ಬೇಕಷ್ಟೇ. ಯಾವ ಜಾಗದಲ್ಲಿ ಶಾಶ್ವತ ಅಲ್ಲ. 1.5 ತಾಸು ಇಲ್ಲಿ ಜಾಗದಲ್ಲಿ ಇಟ್ಕೊಂಡಿದ್ರೆ ಶುಕಾಚಾರ ನಮ್ಮನ್ನ ಅಂದ್ರೆ ಅದಕ್ಕೆ ನಾವು ಏನ್ ಕೊಡ್ಬೇಕು ಅವ್ರಿಗೆ ಬೆಲೆ? ಅಂತಹ ಶುಕಾಚಾರ್ಯರು, ವೇದವ್ಯಾಸದೇವರು ಪವಿತ್ರವಾದ ಭೂಮಿ, ಪರೀಕ್ಷಿತ ರಾಜರ ಉದ್ಧಾರ ಭೂಮಿ ಈ ಶುಕಸ್ಥಳದಲ್ಲಿ. ದೇವರ ಅನುಗ್ರಹ ನೋಡಿ. 1-2 ಶ್ಲೋಕ ಹೇಳೋಣ ಅಂದ್ರೆ ಇಡೀ 12 ಸ್ಕಂದ ಒಳಗಿದ್ದು ಪರಮಾತ್ಮ ನುಡಿಸಿದ ಈ 12 ಶ್ಲೋಕ, 12ನೇ ಸ್ಕಂದದ ಕೊನೆ 2 ಶ್ಲೋಕ. ಅದನ್ನ ನಾನು ಹೇಳ್ತೀನಿ, ನೀವೆಲ್ಲ ಅಂದ್ಬಿಡಿ. ಅಂದ್ರೆ ನೀವು 12 ಸ್ಕಂದ ಅಂದಂಗೆ 12 ಸ್ಕಂದಗಳ ನೀವು ಪಾರಾಯಣ ಮಾಡಿದ ಪುಣ್ಯ ದೇವರು ಕೊಡ್ತಾನೆ. ಭವೇ ಭವೇ ಯಥಾ ಭಕ್ತಿ ಪಾದಯೋ ತವ ಜಾಯತೆ ತಥಾ ಕುರುಷ್ವ ಯೋಗೇಶ ನಾಥಸ್ತ್ವಂ ಯತ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ಭಕ್ತಿ ಶಮನಃ ತಂ ನಮಾಮಿ ಹರಿಂ ಪರಂ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತ್ವದ್ಭಕ್ತಿ ತತ್ಫಲಂ ಮಹ್ಯಂ ತ್ವತ್ಪ್ರಸಾದಃ ಪುನಃ ಪುನಃ ಕ್ರಮನ್ಯಾಸೋ ಹರಾವೇವಂ ವಿಷ್ಣೋಃ ತೃಪ್ತಿಕರಶ್ಚ ಸಹ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅನೇನ
ಅನೇನ ಏತಾವತ್ಕಾಲ ಏತಾವತ್ಕಾಲ ಪರ್ಯಂತ ಪರ್ಯಂತ ಶುಕಾಚಾರ್ಯ ಶುಕಾಚಾರ್ಯ ಪರೀಕ್ಷಿತ ಪರೀಕ್ಷಿತ ಸಂವಾದ ಸಂವಾದ ಪರಮ ಪರಮ ಪುಣ್ಯಭೂಮಿ ಪುಣ್ಯಭೂಮಿ ಶುಕಸ್ಥಲೆ ಶುಕಸ್ಥಳೆ ಭಾಗವತ ಭಾಗವತ ಶ್ರವಣೇನ ಶ್ರವಣೇನ ಭಗವಾನ್ ಭಗವಾನ್ ಭಾರತೀರಮಣ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಅಂಬ್ರಣೀಪತಿ ಅಂಬ್ರಣೀಪತಿ ವೇದವ್ಯಾಸ ವೇದವ್ಯಾಸ ಅಭಿನ್ನ ಅಭಿನ್ನ ಬಿಂಬಮೂರ್ತಿ ಬಿಂಬಮೂರ್ತಿ ಪ್ರೀಯತಾಂ ಪ್ರೀಯತಾಂ ಪ್ರೀತೋ ಭವತು ಪ್ರೀತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ವೇದವ್ಯಾಸ ಗುರು ಮಹಾರಾಜ ಕಿ ಜೈ ಶುಕಾಚಾರ್ಯ ಭಗವಾನ್ ಕಿ ಜೈ ಪರೀಕ್ಷಿತ ಮಹಾರಾಜ ಕಿ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಮಹಾರಾಜ ಕಿ ಮಹಾರಾಜ ಜೈ. ಅವ್ರ ಕಡೆ ಕೊಟ್ಟು ಎರಡು ಡೌಟ್ ರೀ ಆಚಾರ ಎಲ್ಲರೂ ಆನ್ಲೈನ್ ಅಲ್ಲಿರೋರೆಲ್ಲ ಪುಟ್ಟವೃಕ್ಷ ದರ್ಶನ ಮಾಡ್ಕೊಳ್ಳಿ, ಅಲ್ಲೇ ಕೂತಲ್ಲೇನೆ ಶ್ರವಣ ಮಾಡಿದ ಎಲ್ಲರಿಗೂ ಹರಿವಾಯು ಗುರುಗಳ ಅನುಗ್ರಹ ಆಗಲಿ. ಶುಕಸ್ಥಳದಲ್ಲಿ ಕೂತು ಭಾಗವತ ಶ್ರವಣ ಮಾಡಿದ ಪುಣ್ಯ ನಿಮ್ಮೆಲ್ಲರಿಗೂ ದೇವರು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ. ಹರೇ ನಮಃ. ನಮ್ದಕ್ಕ 4,000 ಜನ ಇದ್ದಾರೆ. ಗ್ಯಾಪ್ ಬಿಟ್ಟಿರ್ತೇನೆ ಮಧ್ಯ ಮಧ್ಯದಲ್ಲಿ, ಸ್ವಲ್ಪ ಎಲ್ಲರೂ ಹಾಕ್ರಿ ಅಂತಾರ. ಒಂದು ಸ್ಮಾಲ್ ಡೌಟ್ ರೀ ಆಚಾರ ಪರೀಕ್ಷಿತ ಕರೆಕ್ಟ್ ಅವನು ಪರೀಕ್ಷಿತ ಜೀವ ಬಿಟ್ಟ ಮೇಲೆ ಬಂದು ತಕ್ಷಕ ಕಚ್ಚದ ಅಲ್ಲಿಗೆ ಅದು ಶಾಪ ಸುಳ್ಳಾದಂಗೆ ಆಯ್ತಲ್ಲ, ಅದು ಕಚ್ಚಿ ಸಾಯ್ಬೇಕು ಅಂತ ಶಾಪ ಇತ್ತಲ್ಲ. ಇಲ್ಲ, ಅದೇ ತಪ್ಪು. ಹಿತೋಲಿಂಗಿತ ಮರ್ಯಾದಂ ತಕ್ಷಕ ಸಪ್ತಮೇ ಹನಿ ಧಕ್ಷತಿ. ದೇಹ ಸುಡ್ಲಿ ಅಂತಿತ್ತು, ಸಾವು ಬರ್ಲಿ ಅಂತಿರ್ಲಿಲ್ಲ. ಧಕ್ಷತಿ ತಕ್ಷಕನ ಅಗ್ನಿಯಿಂದ ಅವನ ದೇಹ ಸುಟ್ಟಬಹುದಿಯಾಗಿದೆ. ಸಾವು ಬರ್ಬೇಕು ಅಂತ ಶಾಪ ಇರ್ಲಿಲ್ಲ. ದೇಹ ಸುಟ್ಟಬಹುದಿಲ್ಲ, ದೇಹ ಸುಡಬೇಕು, ಒಳಗಿನ ಜೀವ ಹೋಗ್ಲಿಕ್ಕೆ ಶಾಪ ಅಲ್ಲ. ಇನ್ನೊಂದು ಡೌಟ್, ಹೌದಾ, ಪರೀಕ್ಷೆಗೆ ಸಂಬಂಧಪಟ್ಟಿಗೆ ಅವನು ಹುಟ್ಟದಾಗ ಸತ್ತು ಮತ್ತೆ ಜೀವಂತ ಆದ ಅಂತ ಹೇಳಿ ಪರಮಾತ್ಮ ಅವನು ಸುದರ್ಶನ ಚಕ್ರದಿಂದ ಅವನು ಪ್ರೊಟೆಕ್ಟ್ ಮಾಡ್ತಿದ್ದ, ಆದ್ರೂ ಹೆಂಗ್ ಸತ್ತ ಅವನು? ಅದೇ ಪರಮಾತ್ಮ ಸಂಕಲ್ಪ ಮಾಡುವಾಗಲೇನೆ ನಾನು ಸುದರ್ಶನದಿಂದ ರಕ್ಷಣೆ ಮಾಡ್ತೀನಿ, ಇವನು ಮಧ್ಯದಲ್ಲಿ ಸಾಯಿಲಿ ಅಂತ ದೇವರ ಸಂಕಲ್ಪ. ಅದು ಸಂಕಲ್ಪ ದೇವರದೇ ಇತ್ತು. ನಾನು ರಕ್ಷಣೆ ಮಾಡುವಾಗ ಅಡ್ಡಿ, ಯಾಕಂದ್ರೆ ಬ್ರಹ್ಮದೇವರಿಗೆ ವರ ಕೊಟ್ಟಿದ್ದ, ಇನ್ನ ಬ್ರಹ್ಮಾಸ್ತ್ರಕ್ಕೆ ಅವಮಾನ ಆಗದಿರೋ ನೋಡ್ಕೊಳ್ತೀನಿ ಅಂತ. ಬ್ರಹ್ಮಾಸ್ತ್ರಕ್ಕೆ ಅವಮಾನ ಆಗದಿರುವ ಹಾಗೆ ನೋಡ್ಕೊಳ್ತೀನಿ ಅಂತ ಬ್ರಹ್ಮದೇವ ವರ ಕೊಟ್ಟಿದ್ದ. ಮಗನಾದ ಬ್ರಹ್ಮನ ವರ ಸತ್ಯ ಮಾಡಬೇಕು. ಪರೀಕ್ಷಿತರಿಗಿಂತ ಅನಂತಪಟ್ಟು ಉತ್ತಮ ಬ್ರಹ್ಮದೇವ. ಹಾಗಾಗಿ ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮದೇವ ವರ ಕೊಟ್ಟದ್ದಕ್ಕೆ ಅನಿವಾರ್ಯವಾಗಿ ಬ್ರಹ್ಮಾಸ್ತ್ರಕ್ಕೆ ಸಾಯಿಸಬೇಕಾಗಿ. ಸೊ ಬ್ರಹ್ಮಾಸ್ತ್ರಕ್ಕೆ ಬೆಲೆ ಕೊಡಬೇಕು ಅಂತ ಹೇಳಿ ಅವನನ್ನು ಸಾಯಿಸಿ ಆಮೇಲೆ ಮತ್ತೆ ಬದುಕಿಸಿದ್ದು. ಬ್ರಹ್ಮಾಸ್ತ್ರಕ್ಕೆ ವರ ಕೊಟ್ಟು ಬ್ರಹ್ಮಾಸ್ತ್ರಕ್ಕೆ ಹೇಳಿ ಬ್ರಹ್ಮದೇವರು ವರ ಕೊಟ್ಟಂತೆ ಸಾಯಿಸಿದ, ಬದುಕಿಸ್ತೀನಿ ಅಂತ ಮಾತು ಕೊಟ್ಟದ ಬದುಕಿಸಿದ. ಅದು ಸಂಕಲ್ಪನೆ ಹೆಂಗ್ ಮಾಡಿದ್ದವ? ಬ್ರಹ್ಮಾಸ್ತ್ರದಿಂದ ಸಾಯಿಸಿ ಬದುಕಿಸಿ. ಇಲ್ಲಾಂದ್ರೆ ಅವ್ನ ಸಂಕಲ್ಪಕ್ಕೆ ವಿರೋಧ ಬಂತು ಅನ್ಬೇಕು ಮತ್ತೆ ನೀವು. ಸಂಕಲ್ಪಕ್ಕೆ ವಿರೋಧ ಇಲ್ವೇ ಇಲ್ಲ ಅಲ್ಲಿ. ಯಾಕಂದ್ರೆ ಸಂಕಲ್ಪನೆ ಹೆಂಗ್ ಮಾಡಿದ್ದವ? ಪರೀಕ್ಷಿತರನ್ನ ಬದುಕಿಸ್ತೀನಿ ಮಾತ್ರವಲ್ಲ, ಬ್ರಹ್ಮಾಸ್ತ್ರದಿಂದ ಸಾಯ್ತಾನೆ, ಆಮೇಲೆ ನಾನು ಬದುಕಿಸ್ತೀನಿ. ಬ್ರಹ್ಮದೇವರಿಗೆ ಏನ್ ವರ ಇತ್ತು ಅದನ್ನು ಆಯ್ತು, ತನ್ನ ಮಾತು ಸತ್ಯ ಇತ್ತು. ಎಂಥ ಕಾಲದಲ್ಲಿಯೂ ನಿನ್ನ ಅಸ್ತ್ರಕ್ಕೆ ಯಾವುದೇ ವಿರೋಧ ಬರದೇ ಇದ್ದಾಗ ನೋಡ್ತೀನಿ. ಅನಿವಾರ್ಯವಾಗಿ ಬ್ರಹ್ಮಾಸ್ತ್ರ ರಕ್ಷಣೆ ಮಾಡಿ. ಎರಡು ಆಯ್ತು, ಬ್ರಹ್ಮಾಸ್ತ್ರಕ್ಕೆ ರಕ್ಷಣೆನೇ ಆಯ್ತು, ತನ್ನ ಮಾತಿ ಪರೀಕ್ಷಿತ ಮಹಾರಾಜನ ರಕ್ಷಣೆ ಆಯ್ತು. ತೆಗಿತೀನಿ, 1 ನಿಮಿಷ ತೆಗಿತೀನಿ. ಶ್ರೀಮದ್ ಭಾಗವತೆ ನಡೀದೆ ಎಲ್ಲರೂ ಒಂದಲ್ಲ ಒಂದು 4-5